ಯಾರೋ ಕೇಳ್ತಾರೆ ನಿಮ್ದು ಇಂಟ್ರೊಡಕ್ಷನ್ ಕೊಡಿ ಅಂತೇಳಿ. ಐ ವಾಸ್ ಒನ್ಸ್ ಅ ಸೋಲ್ಜರ್ ಅಂತ ಹೇಳಿ ದ್ಯಾಟ್ ಎಂಡ್ಸ್ ಅಪ್ ಎವ್ರಿಥಿಂಗ್. ನಾನು ಹೇಳಿದ್ನಲ್ಲ, ಜಾಕ್ ಆಫ್ ಆಲ್ ಟ್ರೇಡ್ಸ್ ಇದ್ದವ್ರಿಗೆ ತುಂಬ ಸೂಟಬಲ್ ಆದಂಥ ಒಂದು ಪ್ರೊಫೆಷನ್ ಅಂತಂದರೆ ಪ್ರೊಫೆಷನ್ ಆಫ್ ಸೋಲ್ಜರಿಂಗ್ ಅಂತ ಹೇಳ್ಬೋದು. ಸೊ ಮೈ ಫಸ್ಟ್ ಪೋಸ್ಟಿಂಗ್ ಇಟ್ ಸೆಲ್ಫ್ ವಾಸ್ ಆನ್ ದಿ ಚೈನೀಸ್ ಬಾರ್ಡರ್, ಬೂಮ್ಲಾ ಅಂತೇಳಿ. ನಾವು ಇಲ್ಲಿಂದ ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. 12,000, 13,000, 14,000 ಫೀಟ್ ಹೈಟ್ ಇದೆ. ಒಂದೇ ಸತಿಗೆ ನಾವು ಅಲ್ಲಿ ಹೋಗೋಕ್ಕೂ ಆಗಲ್ಲ. ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಫಸ್ಟ್ ಟೈಮ್ ಸೇರಿದಾಗ ಎರಡು ದೇವರ್ ಸ್ಟ್ರೈಕಿಂಗ್ ಥಿಂಗ್ಸ್, ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ವೆನ್ ಗೋಯಿಂಗ್ ಗೆಟ್ಸ್ ಟಫ್, ದ ಟಫ್ ಗೆಟ್ಸ್ ಗೋಯಿಂಗ್ ಅಂತ. ಅದು ಕ್ರೂ ಕಟ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ. ಬೇರೆಯವ್ರು ನನ್ನನ್ನು ರೆಕಗ್ನೈಸ್ ಮಾಡೋದು ಬಿಡಿ, ನನ್ನನ್ನೇ ನಾನು ರೆಕಗ್ನೈಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ಆ ಯೂನಿಫಾರ್ಮ್ ಹಾಕ್ಕೊಂಡಾಗ, ಆ ಆಲಿವ್ ಗ್ರೀನ್ಸ್ ಹಾಕ್ಕೊಂಡಾಗ ಆಟೋಮೆಟಿಕಲಿ ಮನುಷ್ಯನಲ್ಲಿ ಒಂದು ಸ್ಫೂರ್ತಿ ಬರುತ್ತೆ. ಡಿಸಿಷನ್ ತಗೊಳ್ಳೋದು ವಾರಲ್ಲಿ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಡಿಸಿಷನ್ಸ್ ತಗೊಳ್ಳೋದು? ವಾರಲ್ಲಿ ದೇರ್ ಇಸ್ ನೋ ರನ್ನರ್ಸ್ ಅಪ್ ಅಂತ ಹೇಳ್ತೀವಿ, ದೇರ್ ಇಸ್ ನೋ ಟ್ರಾಫಿ ಫಾರ್ ದ ರನ್ನರ್ಸ್ ಅಪ್. ಆಪರೇಷನ್ ಸಿಂಧೂರ್ ಇಸ್ ನಾಟ್ ಜಸ್ಟ್ ಅಬೌಟ್ ವಿಮೆನ್, ಇದು ಅದಕ್ಕೆ ಲಾರ್ಜರ್ ಒಂದು ಕಾಂಟೆಕ್ಸ್ಟ್ ಇದೆ. ಯುಕ್ರೇನ್ ವಾರ್ ಆಯಿತು, ಪೆಹಲ್ಗಾಮ್ ವಾರ್, ದಿಸ್ ಸಿಂಧೂರ್ ವಾರ್, ಇದಕ್ಕೆ ಎಂಡೇ ಇಲ್ವಾ? ಯುದ್ಧ, ನೇಚರ್ ಆಫ್ ವಾರ್ಫೇರ್ ವಿಲ್ ಚೇಂಜ್ ಬಟ್ ವಾರ್ ವಿಲ್ ನಾಟ್ ಎಂಡ್. ಎಲ್ಲರಿಗೂ ಒಂದು ಹೊಸದಾಗಿ ಭಯ ಶುರುವಾಗ್ತದೆ, ಇನ್ನೂ ಥರ್ಡ್ ವರ್ಲ್ಡ್ ವಾರ್ ಆಗುತ್ತಾ? ನಮ್ಮ ಟಾಕ್ಸ್ಗೆ ಸ್ವಾಗತ. ಪ್ರೆಸೆಂಟಿಂಗ್ ಬೈ ಪೂರ್ಣಿಮಾ ಮೋಹನ್ ಆ್ಯಂಡ್ ಉಷಾ ಪ್ರಭಾಕರ್. ದಿನೇಶ್ ಮುದ್ರಿ ಸರ್, ವೆಲ್ಕಮ್ ಟು ಅವರ್ ಶೋ. ಆಡಿಯನ್ಸ್ಗೆಲ್ಲ ವೆಲ್ಕಮ್. ನಂಗೆ ಗೊತ್ತು ಇದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ನಮ್ಮ ಕರ್ನಲ್ ದಿನೇಶ್ ಮುದ್ರಿ ಸರ್ ಇದ್ದಾರೆ. ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಇಂಡಿಪೆಂಡೆನ್ಸ್ ಡೇದ ಶುಭಾಶಯಗಳು. ಥ್ಯಾಂಕ್ ಯು. ತುಂಬ ಖುಷಿ ಕೊಡೋ ವಿಚಾರ ನಾವು ಇಂಡಿಯನ್ ಆರ್ಮಿ ಬಗ್ಗೆ ಮಾತಾಡೋದು. ಎವ್ರಿ ಒನ್ ಇಸ್ ಪೇಟ್ರಿಯಾಟಿಕ್. ಅಂದರೆ ನಮ್ಮ ಸ್ಕೂಲಿಂದ ರಿಪಬ್ಲಿಕ್ ಡೇ ಇರ್ಬೋದು, ಆಮೇಲೆ ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀವಿ. ವೆರಿ ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಟು ಅವರ್ ಶೋ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ನೀವು ಆರ್ಮಿಗೆ ಹೆಂಗೆ ಜಾಯ್ನ್ ಆದ್ರಿ, ಅದರ ಎಕ್ಸ್ಪೀರಿಯನ್ಸ್ ಏನಾಯಿತು, ದೆನ್ ವೈ ಡಿಡ್ ಯು ಚೂಸ್ ಆರ್ಮಿನೇ ಬೇಕು ಅಂತ? ಓಕೆ, ಇವತ್ತು ನನ್ನ ಆರ್ಮಿ ಬಗ್ಗೆ ಮಾತಾಡೋಕ್ಕೆ ಕಳಿಸಿದ್ದೀರಾ. ನಾನು ಆರ್ಮಿ ಬಗ್ಗೆ ಮಾತಾಡಬೇಕು ಅದಕ್ಕಿಂತ ಮುಂಚೆ ಹೇಳೋದು ಏನು ಅಂತಂದರೆ, ವೆನ್ ಐ ಸೇ ಆರ್ಮಿ, ಐ ಆಮ್ ಟಾಕಿಂಗ್ ಆನ್ ಬಿಹಾಫ್ ಆಫ್ ದಿ ಆರ್ಮ್ಡ್ ಫೋರ್ಸಸ್. ಆರ್ಮಿ ಒಂದೇ ಅಲ್ಲ, ಅಂದರೆ ಆರ್ಮ್ಡ್ ಫೋರ್ಸಸ್ ಅಂತಂದರೆ ಏನು ಅಂತಂದರೆ ಆರ್ಮಿ, ನೇವಿ, ಏರ್ ಫೋರ್ಸ್ ಆ್ಯಂಡ್ ದ ಕೋಸ್ಟ್ ಗಾರ್ಡ್ ಅಂತೇನು ಹೇಳ್ತೀವಿ. ಎಲ್ಲರನ್ನೂ ರಿಪ್ರೆಸೆಂಟ್ ಮಾಡಿ ನಾನು ಆರ್ಮಿ ಅಂತ ಹೇಳ್ತೀವಿ, ಹೊರತಾಗಿ ಅದು ಆರ್ಮ್ಡ್ ಫೋರ್ಸಸ್ ಅಂತ ಫಸ್ಟು ತಿಳ್ಕೊಳ್ಳೋದು. ಎರಡನೇದಂದರೆ ನಾನು ಹೆಂಗೆ ಜಾಯ್ನ್ ಆದೆ ಅಂತ ನೀವು ನಾನು ಕೇಳಿದ್ರಿ. ಆವಾಗ ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಜಾಯ್ನ್ ಆದಾಗ ಎಂಥ ಒಂದು ಫ್ಯಾನ್ಸಿ ಐಡಿಯಾಸು, ಪೆಟ್ರಿಯಾಟಿಕ್ ಅದೇನು ಇರಲಿಲ್ಲ. ಆ್ಯಕ್ಚುಲಿ ಅದೇನಂತಂದರೆ, ನಾನು ಹೇಳಬೇಕು ಅಂತಂದರೆ ಆವಾಗಿನ್ನೂ 17 ಇಯರ್ಸ್ ನಮಗೆ ಅದಿದ್ದು. ನಾನು ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ಓದಿದ್ದು. ಅವಾಗೇನಾಯಿತು ಅಂತಂದರೆ, ಅಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಜಾಯ್ನ್ ಆಗೋದು ಅಂತಂದರೆ ಒಂದು ಅಲ್ಟಿಮೇಟ್ ಇನ್ ಲೈಫ್ ಅಂತ ಒಂದು ರೆಪ್ಯುಟೇಷನ್, ಒಂದು ಇಮೇಜು, ಒಂದು ಐಡಿಯಾ ಇದೆ ಅಲ್ಲಿ. ಯಾಕೆಂದರೆ ಅಲ್ಲಿ ರೋಲ್ ಆಫ್ ಆನರ್ ನೋಡಿದಾಗ, ಅಥವಾ ಅಲ್ಲಿ NDA ಬ್ಲಾಕ್ ನೋಡಿದಾಗ, ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ಇದನ್ನೆಲ್ಲ ನೋಡಿದಾಗ ಏನಿಸ್ತು, ನಾವು ಇಲ್ಲಿ ನಮ್ಮ ಹೆಸರು ಇಲ್ಲಿ ಬರಬೇಕಲ್ಲ, ಈ ಬೋರ್ಡ್ ಮೇಲೆ ಬರಬೇಕಲ್ಲ ಅನ್ನೋ ನಮಗೊಂದು ಡಿಸೈರ್ ಇತ್ತು, ಒಂದು ಕುತೂಹಲ ಇತ್ತು. ಅದಕ್ಕೆ ಜಾಯ್ನ್ ಆಗಬೇಕು ಅಂತ. ಆಮೇಲೆ ಎರಡನೇದಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸೇರಿದ ತಕ್ಷಣವೇ ಒಂದೇದು ಒಳ್ಳೆ ಪ್ರೊಫೆಷನ್ ಜಾಯ್ನ್ ಆಗ್ತೀವಿ, ಎರಡನೇದು ಲೈಫಲ್ಲಿ ಸೆಟ್ಲ್ ಆಗ್ತೀವಿ ಅನ್ನೋ ಈ ಭಾವನೆ ಇತ್ತು. ಹೀಗಾಗಿ ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸೇರಿಕೊಂಡೆ. ಹೌದೌದು. ಇನ್ಫ್ಯಾಕ್ಟ್ ಅದು ಆವಾಗ ಹೇಳ್ತಾ ಇದ್ರು, ನಾವು ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ಇದ್ದಾಗ, ಇದು ಅಂದರೆ ಅಟ್ ದಿ ಅರ್ಲಿಯೆಸ್ಟ್ ಯು ಕ್ಯಾನ್ ಬಿಕಮ್ ಕ್ಲಾಸ್ 1 ಗೆಜೆಟೆಡ್ ಆಫೀಸರ್ ಆಗೋದು ಹೆಂಗು ಅಂತಂದರೆ ಆರ್ಮ್ಡ್ ಫೋರ್ಸಸ್ ಜಾಯ್ನ್ ಆದರೆ. ಯಾಕಂತಂದರೆ ಬೇರೆ ಸರ್ವಿಸಸ್ ಇದೆ, IAS ಇದೆ, IPS ಇದೆ, ಅಲೈಡ್ ಸರ್ವಿಸಸ್ ಇದೆ. ಅಲ್ಲಿ ಬೈ ದ ಟೈಮ್ ಯು ಬಿಕಮ್ ಸಮಥಿಂಗ್, ಯು ಆರ್ ಆಲ್ರೆಡಿ 25, 26, ಯಾಕಂದರೆ 3-4 ವರ್ಷ ಆಯ್ತು, 25, 26, 27 ಹಿಂಗೆ ಆಗಿರುತ್ತೆ. ಬಟ್ ಇಲ್ಲಿ ಬೈ 21 ನಾವು ಆಲ್ರೆಡಿ ಕಮಿಷನ್ಡ್, ಗೆಜೆಟೆಡ್ ಕ್ಲಾಸ್ 1 ಆಫೀಸರ್ ಆಗಿದ್ವಿ. ಸೊ ಒಂದು ಸ್ಟೇಟಸ್ ಅಂತ ಒಂದು ಇದೆ. ಆಮೇಲೆ ಪೇ, ಪರ್ಕ್ಸ್, ಪ್ರಮೋಷನ್ಸ್ ಇದೆ. ಆಮೇಲೆ ಒಂದು ಯೂನಿಫಾರ್ಮ್ ಹಾಕ್ಕೊಳ್ಳೋದೇ ಎಷ್ಟೋ ಜನರಿಗೆ ಒಂದು ಕನಸಿರುತ್ತೆ. ಅದು ಒಂದು ಫುಲ್ಫಿಲ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸಿನ್ಸ್ ಯು ಟೋಲ್ಡ್ ಇದು ಗೆಸ್ಟೆಡ್ ಆಫೀಸರ್ ಆಗ್ತೀವಿ, ಪೇ, ಪರ್ಕ್. ಇವಾಗ ಆಸ್ ಎ ಸ್ಟೂಡೆಂಟ್ ಅವ್ನು ಯಾವಾಗಿಂದ ಹಿ ಶುಡ್ ಹ್ಯಾವ್ ದಿಸ್ ಡ್ರೀಮ್, ನಾನು ಆರ್ಮಿಗೆ ಕೆಲವ್ರಿಗೆ ಏನಾದ್ರು ಹುಡ್ತಾರೆ ಒಂಥರ ಆಸೆ, ನಾನು ಆರ್ಮಿಗೆ ಸೇರ್ಬೇಕು, ಅದು ಮಾಡ್ಬೇಕಿದ್ನು. ಇವಾಗ ಆಸ್ ಎ ಸ್ಟೂಡೆಂಟ್ ವೆನ್ ಹಿ ಶುಡ್ ಸ್ಟಾರ್ಟ್, ಅದು NCCಗೆ ಸೇರ್ಬೇಕಾ, NSS ಸೇರ್ಬೇಕಾ, ಅದು ನೆಕ್ಸ್ಟ್ ಏನು ಸ್ಟೆಪ್ಸು? NCC ಸೇರಬೇಕು ಅಂತ ಹಿಂಗೇನಿರಲಿಲ್ಲ. ಎಸ್, ನಾವು ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ಇದ್ದಾಗ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಇನ್ಫ್ಯಾಕ್ಟ್ 1962 ಆಪರೇಷನ್ಸ್ ಆದಾಗ, ಇಂಡೋ ಚೈನಾ ವಾರ್ ಆದಾಗ, ಆವಾಗ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಬಟ್ ಅದಕ್ಕೆ ಫೀಡರ್ ಇನ್ಸ್ಟಿಟ್ಯೂಟ್ಸ್ ಅಂತ ಎಲ್ಲೂ ಇರಲಿಲ್ಲ.
ಅದಕ್ಕೆ ಇದು ಜನರಲ್ ಅವೇರ್ನೆಸ್ ಜನರಲ್ಲಿ ಬರಲಿ ಅಂಥೇಳಿ ಆವಾಗ ಡಿಫೆನ್ಸ್ ಮಿನಿಸ್ಟರ್ ಮೆನನ್ ಅಂತ ಇದ್ದರು. ಅವ್ರೇನು ಮಾಡಿದ್ರು ಅಂದರೆ ಎಲ್ಲ ಸ್ಟೇಟ್ಗೂ ಒಂದೊಂದು ನಾವು ಸೈನಿಕ್ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಆವಾಗ ಶುರು ಮಾಡಿಕೊಂಡ್ರು 60s. ಆವಾಗ ಏನಾಯಿತು ಅಂತಂದರೆ ಎಲ್ಲ ಸ್ಟೇಟ್ಸಲ್ಲಿ ಒಂದೊಂದು ಸೈನಿಕ್ ಸ್ಕೂಲು ಒಂದೊಂದು ಹುಟ್ಕೊಳ್ತು. ಆವಾಗ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಮಾಡಬೇಕು ಅಂತ ಬಂದಾಗ ಈ ಬಿ ಡಿ ಜತ್ತಿಯವರು, ಕಂಠಿಯವರು ಅವ್ರೇನು ಮಾಡಿದರು ಅಂತಂದರೆ ಎಲ್ಲ ನಾವು ಸೌತ್ ಕರ್ನಾಟಕದಲ್ಲಿ ಜಾಸ್ತಿ ಇಟ್ಟಿದ್ವಿ, ಅದಕ್ಕೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇಂಥದ್ದೊಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಬರಲಿ ಅಂಥೇಳಿ ಅದನ್ನು ತೊಗೊಂಡೋಗಿ ಬಿಜಾಪುರಲ್ಲಿ ಒಂದು 360 acres ದೊಡ್ಡ ಒಂದು ಸ್ಕೂಲ್ಗೆ ಕ್ಯಾಂಪಸ್ ಕೊಟ್ಟು ಇಲ್ಲಿ ಸೈನಿಕ್ ಸ್ಕೂಲ್ ಬಿಜಾಪುರ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂಥೇಳಿ ನಮಗೆ ಅಲ್ಲಿ ಇದನ್ನು ಮಾಡಿದರು. ಎಲ್ಲ ಸೈನಿಕ್ ಸ್ಕೂಲಲ್ಲಿ ಟ್ರೈನಿಂಗ್ ಹೆಂಗಿದೆ ಅಂತಂದರೆ ಒಂದು ಅದು ಫೆಸಿಲಿಟೇಟ್ ಮಾಡುತ್ತೆ ನಮ್ಮದು ಮೆಡಿಕಲ್ ಇದು ಆಗಿರ್ಬೋದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರ್ಬೋದು ಅಥವಾ ಓದು ಅಭ್ಯಾಸದ ಕಡೆ ಇದಾಗಿರ್ಬೋದು. ಇಟ್ ಚಾನಲೈಸಸ್ ಅ ಪರ್ಸನ್, ಒಂದು ಥಿಂಕಿಂಗ್ ಆಗಿರ್ಬೋದು. ಅದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕಡೆ ಒಂದು ಕರ್ಕೊಂಡು ಹೋಗುತ್ತೆ. ಒಂದು ಎರಡನೇದು ಅಂತಂದರೆ ಯಾಕೆ ನಾವು NCC ಇರಬೇಕು ಅಥವಾ ಯಾವುದು ಯಾಕೆ ಹೇಳ್ತೀವಿ ಅಂತಂದರೆ ನನ್ನ ಒಪಿನಿಯನಲ್ಲಿ ಆರ್ಮಿ ಸೇರಬೇಕು ಅಥವಾ ಆರ್ಮ್ ಫೋರ್ಸಸ್ ಸೇರಬೇಕು ಅಂತಂದರೆ ಮನುಷ್ಯ ಬರೀ ಅಕಾಡೆಮಿಕ್ಕಲ್ಲಿದ್ದರೆ ಚೆನ್ನಾಗಿರಲ್ಲ. ಯಾಕಂತಂದರೆ ಅಲ್ಲಿ ಹೋದ ತಕ್ಷಣ ಅವ್ನಿಗೊಂಥರ ಒಂದು ಸ್ಟಿಫ್ಲಿಂಗ್ ಆ್ಯಟಿಟ್ಯೂಡ್ ಬರುತ್ತೆ. ಎಲ್ಲದರಲ್ಲೂ ಚೆನ್ನಾಗಿದ್ದರೆ ಅಂದರೆ ಎಲ್ಲದರಲ್ಲೂ ಅಬೋವ್ ಎವರೇಜ್ ಇದ್ದರೆ, ಅಂದರೆ ಬ್ರಿಲಿಯಂಟ್ ಇರಬೇಕು ಅಂತ ನಾನು ಹೇಳ್ತಿಲ್ಲ, ಎಲ್ಲದರಲ್ಲೂ ಅಕಾಡೆಮಿಕ್ಸ್ ಇರ್ಬೋದು, ಆಮೇಲೆ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರ್ಬೋದು, ಒಂದು ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಇರ್ಬೋದು, ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟಿ, ಎಲ್ಲದರಲ್ಲೂ ಒಂದು ಜಾಕ್ ಆಫ್ ಟ್ರೇಡ್ಸ್ ಆಫ್ ಆಲ್ ಟ್ರೇಡ್ಸ್ ಅಂತ ಇದ್ದಾಗ ಅದು ಒಂದು ಈಸಿ ಆಗುತ್ತೆ. ಅದರಲ್ಲಿ NCC ಯಾಕೆ ಹೇಳ್ತೀವಿ ಅಂತಂದರೆ ಇದು ಒಂದು ಸ್ಮಾಲ್ ಎಕ್ಸ್ಪೋಜರ್ ಕೊಡುತ್ತೆ. ಆವಾಗ ಅವ್ರು ಖಾಕಿ ಹಾಕ್ಕೊಂಡಿರ್ತಾರೆ ಮುಂದೆ, ಅಂದರೆ ಅವ್ರಿಗೂ ಒಂದು ಆಲ್ರೆಡಿ ಒಂದು NCC ಸೇರ್ಕೊಂಡ ತಕ್ಷಣ ಒಂದು ಯೂನಿಫಾರ್ಮಿಟಿ, ಒಂದು ಗ್ರೂಪ್ ಅಲ್ಲಿ ಭಾಗವಹಿಸೋದು, ಅಲ್ಲಿ ಒಂದು ಫೈರಿಂಗ್ ಒಂದು ಎಕ್ಸ್ಪೋಜರ್ ಆಗಿರುತ್ತೆ, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಆಗಿರುತ್ತೆ, ಒಂದು ಕ್ಯಾಂಪ್ ಬಗ್ಗೆ ಆಗಿರುತ್ತೆ. ಸೊ ಹಿಂಗೇನಾಗುತ್ತೆ ಅಂತಂದರೆ ಆ ಹುಡುಗನಿಗೆ ಒಂದು ಸ್ಮಾಲ್ ಒಂದು ಬೇಸಿಕ್ ಐಡಿಯಾ ಬಂದಿರುತ್ತೆ ಆರ್ಮಿ ಲೈಫ್ ಅಂದರೆ ಏನು ಸೊ ಆಲ್ರೆಡಿ ಒಂದು ಇರುತ್ತೆ. ಅಲ್ಲಿ ಹೋದ ತಕ್ಷಣ ಒಂದು ಈಸಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇದು ಇದ್ಕೊಂಡೇ ಅಲ್ಲಿ ಹೋಗಬೇಕು ಅಂತ ಹಾಗೇನಿಲ್ಲ. ಎಷ್ಟೋ ಜನ ಸಿವಿಲ್ ಬ್ಯಾಕ್ಗ್ರೌಂಡಿಂದನೂ ಬರ್ತಾರೆ. ಬಟ್ ಯಾರು ಬರಬೇಕು ಅಂತಂದರೆ ಎಲ್ಲ ದೃಷ್ಟಿಯಿಂದನೂ ನಾನು ಹೇಳಿದ್ನಲ್ಲ, ಜಾಕ್ ಆಫ್ ಆಲ್ ಟ್ರೇಡ್ಸ್ ಇದ್ದವ್ರಿಗೆ ತುಂಬ ಸೂಟಬಲ್ ಆದಂಥ ಒಂದು ಪ್ರೊಫೆಷನ್ ಅಂತಂದರೆ ಪ್ರೊಫೆಷನ್ ಆಫ್ ಸೋಲ್ಜರಿಂಗ್ ಅಂತ ಹೇಳ್ಬೋದು. 30 years of service ವಿ ನೋ. ಹೇಗೆ ನ್ಯಾಷನಲ್ ಡಿಫೆನ್ಸಲ್ಲಿ ಹೇಗೆ ನೀವು ಅಲ್ಲಿ ಹೋಗಿದ್ದು? ನಮ್ಮದು ಬಯೋಡೇಟಾ ಅಂತ ಹೇಳಿದಾಗ ಲಂಬಾಚೋಡ ಇರ್ಬೋದು ಆದರೆ ಒನ್ಸ್ ಐ ವಾಸ್ ಅ ಸೋಲ್ಜರ್ ಅಂತ ಹೇಳೋದು ಒಂದು ನಂದೇನೋ ಒಂದು ಇದಿದೆ. ಯಾರೋ ಕೇಳ್ತಾರೆ ನಿಮ್ಮದು ಇಂಟ್ರೊಡಕ್ಷನ್ ಕೊಡಿ ಅಂತೇಳಿ. ಐ ವಾಸ್ ಒನ್ಸ್ ಅ ಸೋಲ್ಜರ್ ಅಂತ ಹೇಳಿ ದ್ಯಾಟ್ ಎಂಡ್ಸ್ ಅಪ್ ಎವ್ರಿಥಿಂಗ್. ಅಂದರೆ ಒನ್ಸ್ ಐ ವಾಸ್ ಅ ಸೋಲ್ಜರ್ ಅನ್ನೋದು ಒಂದು ನಂದು ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡ್ಗೆ ಇನ್ನುಳ್ಕಿದ್ದು ಯಾವುದೂ ನಂದು ಅಂದರೆ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಯಾವುದೂ ನನ್ನಲ್ಲಿ ಕ್ವಾಲಿಫಿಕೇಷನ್ ಇಲ್ಲ. ಒನ್ಸ್ ಐ ವಾಸ್ ಅ ಸೋಲ್ಜರ್ ಇನ್ ಇಟ್ ಸೆಲ್ಫ್ ಇಸ್ ಎ ಬ್ರ್ಯಾಂಡ್, ಅದು ನನಗೆ ಅನಿಸುತ್ತೆ. ಬಟ್ ಕ್ವಾಲಿಫಿಕೇಷನ್ ಬಗ್ಗೆ ಕೇಳಿದಾಗ ನಾನು BA ಮಾಡ್ಕೊಂಡದ್ದು ಅಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿನಲ್ಲಿ. ಯಾಕೆಂದರೆ ನಾವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿನಲ್ಲಿ ಇದ್ದಾಗ ಗ್ರ್ಯಾಜುಯೇಷನ್ ಮಾಡಿಸ್ತಾರೆ ಅಲ್ಲೇ 3 ವರ್ಷ. ನಾವು ಮಿಲಿಟರಿ ಟ್ರೈನಿಂಗ್ಸ್ ಜೊತೆಗೆ JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಿಂದ ನಮಗೆ ಡಿಗ್ರಿ ಸಿಗುತ್ತೆ. ಬಟ್ ಅದಾದಮೇಲೆ ನಾನೇನು ಮಾಡಿದೆ ಅಂದರೆ MSc ಮಾಡಿಕೊಂಡೆ. MSc ಇನ್ ಡಿಫೆನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಸ್ಟಡೀಸ್. ಅದು ಇಲ್ಲಿ ವೆಲ್ಲಿಂಗ್ಟನ್ನಲ್ಲಿ ಮಾಡಿದೆ. ನಮ್ಮಲ್ಲಿ ಅಲ್ಲಿ ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜ್ ಅಂತ ಇದೆ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಿ ಅಲ್ಲಿ ಹೋದ್ಮೇಲೆ 1 ವರ್ಷ ನಾವು ಅಭ್ಯಾಸ ಮಾಡಿದ್ಮೇಲೆ ನಮಗೆ MSc ಇನ್ ಡಿಫೆನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಸ್ಟಡೀಸ್ ಅಂತ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ನಾನು ಮಾಸ್ಟರ್ಸ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಪುಣೆ ಯೂನಿವರ್ಸಿಟಿಯಿಂದ ಮಾಡಿದೆ. ಅದಾದಮೇಲೆ ನಂಬರ್ ಆಫ್ ಸರ್ಟಿಫಿಕೇಟ್ ಕೋರ್ಸಸ್ ಇನ್ ಲಾಜಿಸ್ಟಿಕ್ಸ್, ಪ್ರೊಕ್ಯೂರ್ಮೆಂಟ್, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ನಾನು ಮಾಡಿದ್ದೀನಿ. 30 ವರ್ಷ ಎಕ್ಸ್ಪೀರಿಯನ್ಸ್ ಸರ್. ಚೈನಾ ಇದರಲ್ಲಿ ವಾರ್ ಫೇಸ್ ಮಾಡಿದ್ದೀರಾ ನೀವು. ಇವಾಗ ಪಾಕಿಸ್ತಾನ್ ಈಗ ರೀಸೆಂಟಾಗಿ ನಾವು ಫೇಸ್ ಮಾಡಿದ್ದೀವಿ. ವಾಟ್ ಅಬೌಟ್ ವಾರ್ಸ್? ನಾನು ಫಸ್ಟು NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ 3 ವರ್ಷ ಟ್ರೈನಿಂಗ್ ಅದಾದಮೇಲೆ ನಮ್ಮನ್ನು ಅಲ್ಲಿ NDAನಲ್ಲಿ ಏನಾಗುತ್ತೆ ಅಂತಂದರೆ ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲ ಕ್ಯಾಡೆಟ್ಸನ್ನು ಟ್ರೈನ್ ಮಾಡ್ತಾರೆ ಅಲ್ಲಿ. ಅದಾದಮೇಲೆ 3 ವರ್ಷ ಆದಮೇಲೆ ಏರ್ಫೋರ್ಸ್ ಕ್ಯಾಡೆಟ್ಸ್ ಗೋ ಟು ಏರ್ಫೋರ್ಸ್ ಅಕಾಡೆಮಿ ದಿಂಡಿಗಲ್, ಹೈದರಾಬಾದ್ ಹತ್ರ. ಅದಾದಮೇಲೆ ನೇವಲ್ ಕ್ಯಾಡೆಟ್ಸ್ ಏನಿರ್ತಾರೆ ಅವರೆಲ್ಲ ನೇವಲ್ ಅಕಾಡೆಮಿಗೆ ಹೋಗ್ತಾರೆ, ಅಲ್ಲಿ 1 ವರ್ಷ ಟ್ರೈನಿಂಗ್ ಇರುತ್ತೆ. ಆರ್ಮಿ ಕ್ಯಾಡೆಟ್ಸ್ ಏನಿರ್ತಾರೆ ಅವರು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಿಗೆ ಹೋಗ್ತಾರೆ, ಅಲ್ಲಿ 1 ವರ್ಷ ಟ್ರೈನಿಂಗ್ ಇರುತ್ತೆ. ಸೊ 3 ವರ್ಷ ಪ್ಲಸ್ ಇಲ್ಲಿ 1 ವರ್ಷ ಆದಮೇಲೆ ನಾನು 1987 ಡಿಸೆಂಬರಲ್ಲಿ ಕಮಿಷನ್ಡ್ ಆಗಿದ್ದು. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನಮಗೆ ಸೆಕೆಂಡ್ ಲೆಫ್ಟಿನೆಂಟ್ ಅಂತೇಳಿ ಕಮಿಷನ್ ಮಾಡ್ತಾರೆ. ಸೆಕೆಂಡ್ ಲೆಫ್ಟಿನೆಂಟ್ ಅಂದರೆ ಫಸ್ಟ್ 1 ಸ್ಟಾರ್ ನಮ್ಮ ಶೋಲ್ಡರ್ ಮೇಲೆ ಬರಬೇಕು ಅಂದರೆ 1987 ಡಿಸೆಂಬರಲ್ಲಿ ನನಗಾಗಿದ್ದದು. ಅದಾದಮೇಲೆ ದೆನ್ ಮೈ ಫಸ್ಟ್ ಪೋಸ್ಟಿಂಗ್ ವಾಸ್ ಆನ್ ಚೈನಾ ಬಾರ್ಡರ್, ಬೂಮ್ಲಾ ಅಂಥೇಳಿ ಇದೆ. ಆ ಬೂಮ್ಲಾ ಅಂತಂದರೆ ಇದೆ ಅಂತಂದರೆ ನೀವು ಮ್ಯಾಪಲ್ಲಿ ಹುಡುಕಿದ್ರೆ ಕೆಲವೊಂದು ಸತಿ ಸಿಗಲ್ಲ. ಯಾಕೆಂತಂದರೆ ಆರ್ಮಿ ಪೋಸ್ಟಿಂಗ್ಸ್ ಹೆಂಗಿರುತ್ತೆ ಅಂತಂದರೆ ಎಷ್ಟೋ ಸತಿ ಗ್ರೌಂಡ್ ಮೇಲೆ ಇರುತ್ತೆ, ಮ್ಯಾಪಲ್ಲೇ ಸಿಗಲ್ಲ. ಅಷ್ಟೊಂದು ರಿಮೋಟ್ ಏರಿಯಾ, ಅಷ್ಟೊಂದು ಸೆಕ್ಲೂಡೆಡ್ ಏರಿಯಾ, ಅಷ್ಟೊಂದು ಐಸೋಲೇಟೆಡ್ ಏರಿಯಾ.
ಸೊ ಅದು ಹೆಂಗಿದೆ ಅಂತಂದರೆ ನಾವು ಇಲ್ಲಿಂದ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಾವು ಇಲ್ಲಿ ಬರೀ ನಾವು ಒಂದು ಹಿಲ್ಲು, ಆಮೇಲೆ ಕಪ್ಪತ್ತ ಗುಡ್ಡ, ಆಮೇಲೆ ಕರಿಗುಡ್ಡ, ದೇವ್ರ ಗುಡ್ಡ, ಇಂಥದ್ದು ಗುಡ್ಡ ನೋಡಿದೀವಿ ಹೊರತಾಗಿ ಮುಳ್ಳಯ್ಯನಗಿರಿ ಭಾಳ ಅಂದರೆ ಆ ಮೌಂಟೇನ್ಸನ್ನು ನಾವು ನೋಡಿಲ್ಲ. ಅದು 12,000, 13,000, 14,000 ಫೀಟ್ ಹೈಟ್ ಇದೆ. ಒಂದೇ ಸತಿಗೆ ನಾವು ಅಲ್ಲಿ ಹೋಗೋಕ್ಕೂ ಆಗಲ್ಲ, ಯಾಕಂದರೆ ನಾವು ಅಟ್ ವೇರಿಯಸ್ ಸ್ಟೇಜಸ್ ಅಕ್ಲಮೆಟೈಸೇಷನ್ ಮಾಡ್ಕೊಂಡು ಹೋಗಬೇಕು ಅಂತ. ಇಲ್ಲಾಂದ್ರೆ ನಮ್ಮ ಬಾಡಿ ಅಲ್ಲಿ ಹೋದ ತಕ್ಷಣ ಅದು ಇದು ಆಗಲ್ಲ, ಅಂದರೆ ಅಡ್ಜಸ್ಟ್ ಆಗಲ್ಲ. ಅದಕ್ಕೇನಾಗುತ್ತೆ ಅಂದರೆ ಅಲ್ಲಿಂದ ನಾವು ಹೆಲ್ತ್ ಪ್ರಾಬ್ಲಮ್ಸ್ ಡೆವಲಪ್ ಮಾಡ್ಕೊಳ್ಳೋದು ತುಂಬ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಅಲ್ಲಿಂದ ಮುಟ್ಟಬೇಕಾದ್ರೆ ಸ್ಟೇಜ್ ಬೈ ಸ್ಟೇಜ್ ಅಲ್ಲಿಗೆ ಹೋಗಬೇಕಾಗತ್ತೆ. ಸೊ ಮೈ ಫಸ್ಟ್ ಪೋಸ್ಟಿಂಗ್ ಇಟ್ ಸೆಲ್ಫ್ ವಾಸ್ ಆನ್ ದಿ ಚೈನೀಸ್ ಬಾರ್ಡರ್, ಬೂಮ್ಲಾ ಅಂಥೇಳಿ. ಟಿಬೆಟನ್ ಲ್ಯಾಂಗ್ವೇಜಲ್ಲಿ ಲಾ ಅಂದರೆ ಪಾಸ್, ಬೂಮ್ಲಾ, ಬಾಮ್ಡಿ ಲಾ, ಝೋಝಿ ಲಾ. ಲಾ ಅಂತಂದರೆ ಪಾಸ್ ಅಂತ ಹೇಳ್ತೀವಿ. 2 ಮೌಂಟೇನ್ ರೇಂಜಸ್ ನಡುವೆ ಅದೇನು ದಾರಿ ಇರುತ್ತೆ, ಆವಾಗ ಈ ಟ್ರೈಬ್ಸು, ಆಮೇಲೆ ಮೌಂಟೇನಲ್ಲಿ ಇದ್ದಂಥ ಜನಗಳು ಬರೋಕ್ಕೆ ದಾರಿ ಏನಿರುತ್ತೆ ಅದು ಪಾಸ್ ಅಂತ, ಆಮೇಲೆ ಮೋಟ್ರಬಲ್ ಅಂತ ಮಾಡ್ಕೊಳ್ತಾರೆ. ಸೊ ಹೀಗೆ ಕನ್ವರ್ಟ್ ಆಗಿ, ಯಾಕಂದರೆ ಗುಡ್ಡ ಹತ್ತಿ ಇಳಿಯೋಕ್ಕಾಗಲ್ಲ, ಮೌಂಟೇನ್ ಹತ್ತಿ ಇಳಿಯೋಕ್ಕಾಗಲ್ಲ. ಸೊ 2 ಮೌಂಟೇನ್ ನಡುವೆ ಹೋಗುವಂಥ ಒಂದು ದಾರಿ ಏನಿರುತ್ತೆ ಅದಕ್ಕೆ ನಾವು ಪಾಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನಂದಿತ್ತು. ಅದಾದಮೇಲೆ ನಾನು 1.5 ವರ್ಷ ಶ್ರೀಲಂಕಾನಲ್ಲಿದ್ದೆ. ಆವಾಗಿನ್ನೂ IPKF ಇತ್ತು, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್. ಸೊ ನಾನು ಟ್ರಿಂಕೋಬಲಿನಲ್ಲಿ 1.5 ವರ್ಷ ಅಲ್ಲಿ ಕಳೆದಿದ್ದೀನಿ. ಅದಾದಮೇಲೆ ಒಂದು 7 ವರ್ಷ ಜಮ್ಮು ಕಾಶ್ಮೀರಲ್ಲಿ ಕಳೆದಿದ್ದೀನಿ. ಸೊ ಹೀಗೆ ನಂದು ಹಾಗೆ ಎಲ್ಲ ಆರ್ಮಿ ಜವಾನ್ಸ್ ಆಗಿರ್ಬೋದು, ಆಫೀಸರ್ಸ್ ಆಗಿರ್ಬೋದು, ಹೇಗೆ ಅವರ ಒಂದು ಜೀವನ ಇರುತ್ತೆ, ಎಲ್ಲರಿಗೂ ಒಂದು ಈಕ್ವಿಟೇಬಲ್ ಶೇರ್ ಆಫ್ ಎಕ್ಸ್ಪೋಜರ್ ಇದು ಇದ್ದೇ ಇರುತ್ತೆ. ಟ್ರೈನಿಂಗ್ ಅಂತಿರಲ್ಲ, ಟ್ರೈನಿಂಗ್ ಅಂದರೆ ಇವಾಗ ಫಸ್ಟ್ ಆಫ್ ಆಲ್ ನಮಗೆಲ್ಲ ಆ್ಯಸ್ ಎ ಪಬ್ಲಿಕ್ ಟ್ರೈನಿಂಗ್ ಅಂದ ತಕ್ಷಣ ಭಯ, ಯಾರ ಮೇಲೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಕಳಪ್ಪ, ಅದೆಲ್ಲ ಉಳಿಯೋದು ಕಷ್ಟ, ಇರೋಕ್ಕಾಗಲ್ಲ, ತುಂಬ ಇದಿರುತ್ತೆ, ಊಟ ಇರಲ್ಲ, ತಿಂಡಿ ಇರಲ್ಲ, ಕ್ಲೈಮೇಟ್ ಇರಲ್ಲ. ನೀವೇ ಹೇಳಿದ್ರೆ ಕ್ಲೈಮೇಟ್ ನಿಜವಾಗ್ಲೂ ಹಾಗೇನಾ, ಅಥವಾ ಹೌದು ಕಷ್ಟ ಇರುತ್ತೆ, ಕಷ್ಟ ಇಲ್ಲ ನಾನು ಹೇಳ, ಇಟ್ಸ್ ಎ ಡಿಫ್ರೆಂಟ್ ಲೈಫ್ ಸ್ಟೈಲ್. ಬಟ್ ಇವಾಗ ಯಾರು ಸೇರ್ಕೊಳ್ಳೋಕೆ ಹೆದರ್ಕೋಬಾರ್ದು. ಸೊ ಹೌ ಡು ಯು ಸಜೆಸ್ಟ್ ದಟ್? ಇಲ್ಲ, ಹಾಗೇನಿಲ್ಲ. ಟ್ರೈನಿಂಗ್ ಟಫ್ ಇರುತ್ತೆ, ಅದೇನು ಕರೆಕ್ಟು. ಇನ್ಫ್ಯಾಕ್ಟ್ ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಫಸ್ಟ್ ಟೈಮ್ ಸೇರಿದಾಗ ಅಲ್ಲಿ ಅಂದರೆ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಆ ಗೇಟ್ಸೇ ಹ್ಯೂಜ್ ಆಗಿದೆ. ಒಂದು ಸತಿ ನಾವು ಎಂಟರ್ ಆದ ತಕ್ಷಣ 2 ದೇವರ್ ಸ್ಟ್ರೈಕಿಂಗ್ ಥಿಂಗ್ಸ್. ಒಂದು, ಎಲ್ಲ ಕಡೆ ಬರೆದಿತ್ತು ಮೋಟೋ, ಏನಂತ ಬರೆದಿದೆ ಅಂತಂದರೆ ಸರ್ವಿಸ್ ಬಿಫೋರ್ ಸೆಲ್ಫ್. ಸೊ ಅದು ಎಲ್ಲ ಕಡೆ ಅದು ಬರೆದಿದೆ, ಗೇಟ್ ಮೇಲೆ ಆಗಿರ್ಬೋದು, ಪ್ಲೇಟ್ ಮೇಲೆ ಆಗಿರ್ಬೋದು, ಸ್ಟ್ಯಾಂಡ್ ಮೇಲೆ ಆಗಿರ್ಬೋದು, ಬಿಲ್ಡಿಂಗ್ ಮೇಲೆ ಆಗಿರ್ಬೋದು, ಎಲ್ಲ ಕಡೆನೂ ನಮಗೆ ಒಂದು ಮೋಟೋ ಏನು ಕಾಣಿಸುತ್ತೆ ಅಂದರೆ ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ವೆನ್ ಗೋಯಿಂಗ್ ಗೆಟ್ಸ್ ಟಫ್, ದ ಟಫ್ ಗೆಟ್ಸ್ ಗೋಯಿಂಗ್ ಅಂತ ಅದು ಒಂದು ಬರೆದಿದೆ ಎಲ್ಲ ಕಡೆ. ಅಂದರೆ ನಾವು ಯಾವಾಗಲೂ ಅಂದರೆ ಆ ಒಂದು ತ್ರಾಸ ಇದ್ದೇ ಇರುತ್ತೆ, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. ಯಾಕಂದರೆ ಅಲ್ಲಿ ನಾವು ಮಿಲಿಟ್ರಿ ಟ್ರೈನಿಂಗ್ ಅಂತಂದರೆ ನಾವು ಅವಾಗ ಜಾಸ್ತಿ ಒಂದು ಫಿಸಿಕಲ್ ಇದ್ರ ಕಡೆ ಜಾಸ್ತಿ ಇರ್ತಿತ್ತು. ಎಕಾಡೆಮಿಕ್ಸ್ ಇದ್ದೇ ಇರುತ್ತೆ, ಯಾಕಂದರೆ ಕ್ಲಾಸಸ್ ಇರುತ್ತೆ, ಅವೆಲ್ಲ ಇದ್ದೇ ಇರುತ್ತೆ. ಸೊ ಬಟ್ ಆದರೆ ಮಿಲಿಟ್ರಿ ಟ್ರೈನಿಂಗ್ ಅಂತಂದಾಗ ಯಾವಾಗಲೂ ಅದಕ್ಕೆ ಹೇಳ್ತಾರೆ, ನೆಪೋಲಿಯನ್ ಹೇಳಿದಾಗ ದ ಫಸ್ಟ್ ಕ್ವಾಲಿಟಿ ಆಫ್ ಅ ಸೋಲ್ಜರ್ ಈಸ್ ನಾಟ್ ಬ್ರೇವ್ರಿ, ಇಟ್ ಈಸ್ ಎಂಡ್ಯೂರೆನ್ಸ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆ ಎಂಡ್ಯೂರೆನ್ಸ್ ಅಂದರೆ ಎಂಡ್ಯೂರೆನ್ಸ್ ಅಂದರೆ ಆ ಬ್ಯಾಟಲ್ ಫೀಲ್ಡಲ್ಲಿ ಆಗಿರ್ಬೋದು, ಅಥವಾ ಲಾಂಗ್ ಮಾರ್ಚಸ್ ಆಗಿರ್ಬೋದು, ಫಿಸಿಕಲ್ ಎಬಿಲಿಟಿ ಅದು ಭಾಳ ಇಂಪಾರ್ಟೆಂಟ್. ಅದು ಹಾಗೆ ಬರಲ್ಲ. ಎಷ್ಟೋ ಸತಿ ಕೆಲವೊಬ್ಬರಿಗೆ ಅದನ್ನು ನಮ್ಮಲ್ಲಿ ಒಂದು ಅಳವಡಿಸ್ಕೋಬೇಕಾಗತ್ತೆ. ಅಂದರೆ ಅದೊಂದು ನೀವು ಶರೀರಕ್ಕೆ ಎಷ್ಟು ಅದು ಹೇಳ್ತೀವಲ್ಲ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮಲ್ಲಿ ಫಸ್ಟು ನಾವು ಶರೀರನ ಗಟ್ಟಿ ಮಾಡಿಕೊಂಡ್ರೆ ಆರ್ಮಿ ಲೈಫಿಗೆ ಒಂದು ಒಗ್ತೀವಿ. ಅದಕ್ಕೆ 3-4 ಇಯರ್ಸ್ ಟ್ರೈನಿಂಗ್ ಅದು ಇದ್ದೇ ಇರುತ್ತೆ. ಒಂದು ಆರ್ಮಿನಲ್ಲಿ ಟ್ರೈನಿಂಗಿಗೆ ಒಂದೇ ಮುಗಿಯಲ್ಲ. ಅಲ್ಲಿ ನಮ್ಮಲ್ಲಿ ಏನಿದೆ ಅಂತಂದರೆ ಗ್ರೂಮಿಂಗ್ ಅಂತ ಹೇಳ್ತೀವಿ ನಾವು. ಆಫೀಸರ್ ಆದಮೇಲೆನೂ ಅದು 4 ವರ್ಷ ನಾನು ಟ್ರೈನಿಂಗ್ ಆದಮೇಲೆ ಯಾವಾಗ ನಾನು ಒಂದು ಯೂನಿಟಿಗೆ ಬರ್ತೀನಿ ಅಥವಾ ಯಾವಾಗ ಇನ್ನೂ ಬೆಳೀತಾನೆ ಹೋಗ್ತೀನಿ, ಅಲ್ಲಿ ಗ್ರೂಮಿಂಗ್ ಅಂತ ಮಾಡ್ತಾರೆ. ಅಂದರೆ ನಮಗಿಂತ ಸ್ವಲ್ಪ ಸೀನಿಯರ್ ಇದ್ದವರು, ನಮಗಿಂತ ಸ್ವಲ್ಪ ದೊಡ್ಡವರು ಯಾವಾಗಲೂ ಹೇಳ್ತಾನೆ ಇರ್ತಾರೆ, ಹೆಂಗಿರಬೇಕು, ಹೆಂಗೆ ಟ್ರೂಪ್ಸ್ ಮಾತಾಡಬೇಕು, ಹೆಂಗೆ ಸಿವಿಲಿಯನ್ ಜೊತೆ ಮಾತಾಡಬೇಕು, ಹೆಂಗೆ ಕೂತ್ಕೋಬೇಕು, ಹೆಂಗೆ ನಿಂತ್ಕೋಬೇಕು ಅನ್ನೋಂತ ಹಿಡ್ಕೊಂಡು ಎಲ್ಲದನ್ನು ಕಲಿಸೋದು ಅಲ್ಲಿ ಗ್ರೂಮಿಂಗಲ್ಲಿ. ಸೊ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಟ್ರೈನಿಂಗ್ ಅಂತಂದರೆ ನಾವು 4 ವರ್ಷ ಟ್ರೈನಿಂಗ್ ಮಾಡಿದ್ವಿ, ಅದಾದಮೇಲೆ ಮುಗೀತು ಅಂತ ಅಲ್ಲ. ಅದು ಆರ್ಮಿನಲ್ಲಿ ಹೆಂಗಿದೆ ಅಂತಂದರೆ ಟ್ರೈನಿಂಗ್ ಮುಗೀತು ಅಂತಂದರೆ ಗ್ರೂಮಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಡುವೆ ನಾನೇ ಒಂದು 30 ವರ್ಷ ನೌಕರಿನಲ್ಲಿ 10 ಕೋರ್ಸಸ್ ಮಾಡಿದ್ದೀನಿ. ಹಾಗೆ ಎಷ್ಟೋ ಜನ 10-12 ಕೋರ್ಸ್ ಮಾಡಿದ್ರೆ, ಆದರೆ ಒಂದೊಂದು ಕೋರ್ಸಲ್ಲಿ 2-2 ತಿಂಗಳು 3-3 ತಿಂಗಳದ್ದು ಕೋರ್ಸಸ್ ಇರುತ್ತೆ, ಕ್ಯಾಪ್ಸುಲ್. ಇವೆಲ್ಲ ಟ್ರೈನಿಂಗ್ಸೇ, ಇದೆಲ್ಲ ನಡುವೆ ಇರುತ್ತೆ. ಅದಲ್ಲದೆ ಯೂನಿಟಲ್ಲೂ ಕೂಡ ನಾವು ಆನ್ ದ ಜಾಬ್ ನಾವು ಇದನ್ನಿದ್ದಾಗ್ಲೂ ನಮಗಿಂತ ಸೀನಿಯರ್ ಸಬಲ್ಟನ್ ಅಂತ ಹೇಳ್ತೀವಿ, ಅವರಾಗಿರ್ಬೋದು, ಬೇರೆ ಯಾರು ಆಗಿರ್ಬೋದು, ಅವ್ರು ಯಾವಾಗಲೂ ನಮ್ಮನ್ನು ಕಾನ್ಸ್ಟೆಂಟ್ಲಿ ಒಂದು ತಿದ್ದುಪಡಿ ಅದನ್ನು ಮಾಡ್ತಾನೆ ಇರ್ತಾರೆ, ಅಂದರೆ ಹೇಳ್ತಾನೆ ಇರ್ತಾರೆ, ಹಿಂಗಿರಬೇಕು, ಹಿಂಗೆ ಅದಕ್ಕೆ ಅಂಥೇಳಿ. ಅದಕ್ಕೆ ನಮ್ಮಲ್ಲಿ ಒಂದು ಕಹಾವತ್ತಿದೆ, ಖಡಿ ಹುए चीज़ को पेंट करो और चलती हुई चीज़ को टोकते रहो ಅಂತೇಳಿ. ಅಂದರೆ ಖಡಾ ಹುआ चीज़ को पेंट करो ಅಂತ ಹೇಳ್ತೀವಿ. ಯಾರು ಚೆನ್ನಾಗಿ ಕಾಣ್ತಿರ್ಬೇಕು.
ಅದು ಗಿಡಮರಗಳೇನೇ ಆಗಿರ್ಬೋದು, ಬಿಲ್ಡಿಂಗೇ ಆಗಿರ್ಬೋದು, ಅದಕ್ಕೆ ಯಾವಾಗಲೂ ಅದಕ್ಕೊಂದು ಪಾಲಿಷ್ ಕೊಡ್ತಾನೆ ಇರಬೇಕು, ಒಂದು ಪೇಂಟ್ ಮೇಂಟೆನೆನ್ಸ್ ಕೊಡ್ತಾನೆ ಇರಬೇಕು. ಹಾಗೆ ಮನುಷ್ಯನಿಗೆ ಯಾವಾಗಲೂ ಟುಕಾಯಿ ಕರ್ತೆ ಇರೋ ಅಂತಲೇ ಇದೆ. ಒಬ್ಬ ಸೋಲ್ಜರ್ಗೆ ಯಾವಾಗಲೂ ಟುಕಾಯಿ ಕರ್ತೆ रहने से क्या होता है, ಅವನು ತನ್ನನ್ನು ತಾನು ಬೆಳೆಸ್ಕೋತಾನೆ. ಅದನ್ನು ನಾವು ನಜರ್ ಅಂದಾಜ್ ಮಾಡಲ್ಲ, ಯಾವಾಗಲೂ ಅವನಿಗೆ ನಿಂದು ಎಲ್ಲಿ ತಪ್ಪಿದೆ ಅದನ್ನು ಹೇಳ್ತಾನೆ ಹೋಗ್ತೀವಿ. ಅಂದರೆ ಅದು ನಮ್ಮದು ಒಂದು ಪಾರ್ಟ್ ಆಫ್ ಲೈಫ್ ಅಂತ ನಾವು ಹೇಳ್ಬೋದು ಅದನ್ನ. ಇವಾಗ ನಾವು ಟಿ ವಿನಲ್ಲಿ ನೋಡ್ತೀವಿ, ಅಂದರೆ ಎನಿ ಆರ್ಮಿ ಫಿಲಮ್ಸ್ ಟಿ ವಿನಲ್ಲಿ ಫ್ಯಾಮಿಲಿನ ಬಿಟ್ಬಿಟ್ಟು ಆರ್ಮಿಗೆ ಹೋಗ್ತಾರೆ. ಸೊ ಹೌ ಡು ಯು ಬ್ಯಾಲೆನ್ಸ್ ಫ್ಯಾಮಿಲಿ ಆ್ಯಂಡ್ ಯುವರ್ ಪ್ರೊಫೆಷನ್? ಆರ್ಮಿ ಲೈಫಲ್ಲಿ ಹೆಂಗಿದೆ ಅಂತಂದರೆ, ನಮ್ಮಲ್ಲಿ ಈಗ 30 ವರ್ಷ ನಾವು ನೌಕರಿ ಮಾಡಿದಾಗ, ಯಾರೋ ಒಬ್ಬರು ಆಫೀಸರ್ ನೌಕರಿ ಮಾಡಿದಾಗ ಅವ್ರಿಗೆ ಎವ್ರಿ 2 ಇಯರ್ಸ್ ನಮ್ಮಲ್ಲಿ ಪೋಸ್ಟಿಂಗ್ ಆಗುತ್ತೆ. ಎವ್ರಿ 2 ಇಯರ್ಸ್ ಅದರಲ್ಲಿ 2 ಇಯರ್ಸ್ ಒಂದು ಫೀಲ್ಡ್ ಪೋಸ್ಟಿಂಗ್ ಅಂತ ಇರುತ್ತೆ. ಆ 2 ಇಯರ್ಸ್ ಆದ ತಕ್ಷಣ 2 ಇಯರ್ಸ್ ಪೀಸ್ ಪೋಸ್ಟಿಂಗ್ ಅಂತ ಬರುತ್ತೆ. ಆ 2 ಇಯರ್ಸ್ ಪೀಸ್ ಪೋಸ್ಟಿಂಗ್ ಬಂದಾಗ ಮಾತ್ರ ಅದು ಎಲ್ಲಿರುತ್ತೆ ಪೀಸ್ ಪೋಸ್ಟಿಂಗ್, ಡೆಲ್ಲಿ ಇರ್ಬೋದು, ಜೈಪುರ್ ಇರ್ಬೋದು, ಬೆಂಗಳೂರು ಇರ್ಬೋದು, ಮಡ್ರಾಸ್ ಇರ್ಬೋದು, ಅಥವಾ ಗ್ವಾಲಿಯರ್ ಇರ್ಬೋದು, ಝಾನ್ಸಿ ಇರ್ಬೋದು, ಇವೆಲ್ಲ ಪೀಸ್ ಸ್ಟೇಷನ್ಸ್ ಇವೆಲ್ಲ. ಅಲ್ಲಿ ಯುದ್ಧ ಅಂತ ಏನಿರಲ್ಲ, ಅಲ್ಲಿ ಅದು ಪೀಸ್ ಸ್ಟೇಷನ್. ಅಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ಟ್ರೈನಿಂಗ್ ಇರುತ್ತೆ, ಅವನಿಗೆ ಮೇಂಟೆನೆನ್ಸ್ ಇರುತ್ತೆ, ವೆಲ್ಫೇರ್ ಆ್ಯಕ್ಟಿವಿಟೀಸ್ ಇರುತ್ತೆ, ಫ್ಯಾಮ್ಲಿ ಜೊತೆ ಕೂಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇರುತ್ತೆ 2 ವರ್ಷ. ಅದಾದ ತಕ್ಷಣ ಮತ್ತೆ ಅವನು ಏನು ಮಾಡ್ತಾನೆ ಅಂದರೆ ಅವ್ರಿಗೆ ಒಂದು 2 ಇಯರ್ಸ್ ಫೀಲ್ಡ್ ಪೋಸ್ಟಿಂಗ್ ಅಂತ ಬರುತ್ತೆ. ಆ ಫೀಲ್ಡ್ ಪೋಸ್ಟಿಂಗಲ್ಲಿ 2 ಥರ ಇದೆ. ಮತ್ತೆ ಒಂದು ಫ್ಯಾಮಿಲಿ ಸ್ಟೇಷನ್, ಇನ್ನೊಂದು ನಾನ್ ಫ್ಯಾಮಿಲಿ ಸ್ಟೇಷನ್ ಅಂತ ಹೇಳ್ತೀವಿ ನಾವು. ಸೊ ಇವೆಲ್ಲ ನಾನ್ ಫ್ಯಾಮಿಲಿ ಸ್ಟೇಷನ್ಗೆ ಹೋದಾಗ ಮಾತ್ರ ಅವನು ಓನ್ಲಿ ಯೂನಿಟ್ ಗೋಸ್, ಅಂದರೆ ಅಲ್ಲಿ ಇದ್ದಂಥ 500 ಜನ 600 ಜನ ಏನಿರ್ತಾರೆ ಅವರಷ್ಟೇ ಆ ನಾನ್ ಫೀಲ್ಡ್ ಸ್ಟೇಷನ್ಗೆ. ಈಗ ಬೂಮ್ಲಾ ಅಂತ ಹೇಳಿದೆ, ಕ್ಲೆಮ್ಟಾ, ತವಾಂಗ್, ಇವೆಲ್ಲ ಸ್ಟೇಷನ್ಸಲ್ಲಿ ಫ್ಯಾಮ್ಲಿ ಇಟ್ಕೊಳ್ಳೋಂಗಿರಲ್ಲ. ಅಲ್ಲಿ ಯುದ್ಧ ಆಗ್ತಾ ಇರುತ್ತೆ ಅಂತ ಹಾಗೇನೆಲ್ಲ, ಅಲ್ಲಿ ಬೇಸಿಕ್ ಎಮ್ಯುನಿಟೀಸ್ ತುಂಬ ಕಡಿಮೆ ಇರುತ್ತೆ. ಅಂದರೆ ಅಲ್ಲಿ ಸ್ಕೂಲಿಂಗ್ ಅಂತ ಇರಲ್ಲ. ಸೊ ಇವೆಲ್ಲ ಏನಂತಂದರೆ ಇವೆಲ್ಲ ಇದ್ದಿದ್ದಕ್ಕೆ ಅದು ನಾನ್ ಫ್ಯಾಮಿಲಿ ಸ್ಟೇಷನ್ ಅಂತ ನಾವು ಹೇಳ್ತೀವಿ. ಸೊ ಅಲ್ಲಿ 2 ವರ್ಷ ಮುಗಿದ ತಕ್ಷಣ ಮತ್ತೆ ನಾವು ವಾಪಸ್ ಪಿ ಸ್ಟೇಷನಿಗೆ ಬಂದಾಗ ಆವಾಗ ಮತ್ತೆ ಅವನಿಗೆ ಫ್ಯಾಮಿಲಿ ಜೊತೆ ಇರೋಕ್ಕೆ ಒಂದು ಅವಕಾಶಗಳಿರುತ್ತೆ. ಸರ್, ನಮಗೆ ಕ್ರೂ ಕಟ್ ಬಗ್ಗೆ ಸ್ವಲ್ಪ. ಕ್ರೂ ಕಟ್ ಆರ್ಮಿ ಬಗ್ಗೆ ಒಳ್ಳೆ ಕ್ವಶನ್. ಕ್ರೂ ಕಟ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ. ನಾನು ಫಸ್ಟ್ ಟೈಮ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸೇರಿದಾಗ, ದಟ್ ವಾಸ್ ಇನ್ ಜನವರಿ 1984, ಒಳಗಡೆ ಹೋಗ್ತೀವಿ. ಒಳಗಡೆ ಹೋದ ತಕ್ಷಣ ಫಸ್ಟ್ ಥಿಂಗ್ ನಾವೆಲ್ಲ ನಮ್ಮ ಲಗೇಜ್ ಎಲ್ಲ ಇಟ್ಟ ಮೇಲೆ ವಿ ಆರ್ ಅಲಾಟೆಡ್ ಸ್ಕ್ವಾಡ್ರನ್ಸ್. ಅಲ್ಲಿ ಆಲ್ಫಾ, ಬ್ರಾವೋ, ಚಾರ್ಲಿ, ಡೆಲ್ಟಾ, ಎಕೋ ಸ್ಕ್ವಾಡ್ರನ್, ಹೀಗೆಲ್ಲ ಒಂದು 12 ಸ್ಕ್ವಾಡ್ರನ್ ಇತ್ತು. ಆವಾಗ 3 ಬಟಾಲಿಯನ್ಸ್ ಅಂತ ಇತ್ತು. ಫಸ್ಟ್ ಥಿಂಗ್ ದಟ್ ದೇ ಡಿಡ್ ವಾಸ್, ಅವಾಗ ಏನು ಮಾಡಿದ್ರು ಅಂದರೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಬಾರ್ಬರ್ ಶಾಪಿಗೆ ಕರ್ಕೊಂಡೋದ್ರು. ಬಾರ್ಬರ್ ಶಾಪ್ ಹೆಂಗಿತ್ತು ಅಂತಂದರೆ 2 ಹಾಲು, ಅಂದರೆ 4000 ಸ್ಕ್ವೇರ್ ಫೀಟಲ್ಲಿ 2 ಪೋರ್ಷನ್ ಇತ್ತು. ಒಂದು ದೊಡ್ಡ ಪೋರ್ಷನ್ನು ಅಲ್ಲಿ ಬಾರ್ಬರ್ಸಲ್ಲಿ ನಿಂತ್ಕೊಂಡಿರ್ತಾರೆ, ಒಂದು 20 ಜನ ಬಾರ್ಬರ್ಸ್ ಇದ್ರಲ್ಲಿ. ಇನ್ನೊಂದು ಅಬೌಟ್ 1000 ಸ್ಕ್ವೇರ್ ಫೀಟ್ ಹಾಲು, ಅದರಲ್ಲಿ ಬರೀ ಮಿರರ್ಸ್ ಇತ್ತು. ಆ ಬಾರ್ಬರ್ ಶಾಪಲ್ಲಿ ಮಿರರ್ಸ್ ಇರಲಿಲ್ಲ. ನಮ್ಮನ್ನ ಫಸ್ಟ್ ಒಳಗಡೆ ಕರ್ಕೊಂಡು ಹೋದ ತಕ್ಷಣ ಕೂಡಿಸ್ತಾರೆ ಚೇರ್ ಮೇಲೆ. ಅವನಿಗೆ ಮುಂದ್ಗಡೆ ಮಿರರ್ ಅದೇನೂ ಇರಲ್ಲ. ಅವ್ನು ಸುಮ್ಮನೆ ಹಿಂಗೆ ಒಂದು ಕ್ಲಾತ್ ಹಾಕ್ತಾನೆ, ಕಟ 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 ಅಂತ ಹೇಳಿ ಅದು ಕೂದಲು ತೆಗೆದುಬಿಡ್ತಾನೆ. ಆಗಿನ ಕಾಲದಲ್ಲಿ ನನಗೆ ತುಂಬ ಜಾಸ್ತಿ ಕೂದಲಿತ್ತು. ಅದೆಲ್ಲ ಪೂರಾ ತೆಗೆದ್ಮೇಲೆ ಅದು ಜಸ್ಟ್ ಅಬೌಟ್ 2 ಮಿನಿಟ್ಸ್. ಒಂದು ಬಾರ್ಬರ್ ಶಾಪಲ್ಲಿ ಒಬ್ಬ ಮನುಷ್ಯನ ಇದನ್ನು ಮಾಡಬೇಕು ಅಂತಂದರೆ 2 ನಿಮಿಷ ಹಿಡಿತು, 2 ರಿಂದ 3 ನಿಮಿಷ. ಅದಾದಮೇಲೆ ನಂದು ಕಟಿಂಗ್ ಆದ ತಕ್ಷಣ ನಾನು ಹೊರಗಡೆ ಬಂದು, ಅಲ್ಲಿ ಮಿರರ್ ಇರಲಿಲ್ವಲ್ಲ, ಅಲ್ಲಿ ಹೊರಗಡೆ ಬಂದು ಇನ್ನೊಂದು ಹಾಲಲ್ಲಿ ನೋಡಿದೆ, ಹೆಂಗೆ ಕಾಣ್ತೀನಿ ಅಂಥೇಳಿ. ಬೇರೆಯವ್ರು ನನ್ನನ್ನು ರೆಕಗ್ನೈಸ್ ಮಾಡೋದು ಬಿಡಿ, ನನ್ನನ್ನೇ ನಾನು ರೆಕಗ್ನೈಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲಿ. ಅಂದರೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆ ಥರ ಕ್ರೂ ಕಟ್ ಮಾಡಿಸ್ಕೊಂಡು ನಿಂತ್ಕೊಂಡಿದ್ದೆ. ಅದಾದಮೇಲೆ ಏನಂತಂದರೆ ನನಗೆ ಅದೊಂದು ಯೋಚನೆ ಕಾಡ್ತಾನೆ, ಅದು ಯಾಕೆ ಆರ್ಮಿದವರು ಕ್ರೂ ಕಟ್ ಮಾಡಿಸ್ಕೊಳ್ತಾರೆ. ಅದು ಇರ್ಬೋದು, ಯೂನಿಫಾರ್ಮಿಟಿಗೆ ಬರುತ್ತೆ, ಹೈಜೀನಿಗೆ ಬರುತ್ತೆ. ಯಾಕಂದರೆ ಎಷ್ಟೋ ಸತಿ ಟಫ್ ಕಂಡೀಷನ್ಸಲ್ಲಿ, ಜಂಗಲ್ಸಲ್ಲಿ ಅದೆಲ್ಲ ಇರಬೇಕಾದ್ರೆ ಲೈಸು ಅದು ಇದು ಎಲ್ಲ ಇದ್ದೇ ಇರುತ್ತೆ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಬರಬಾರ್ದು ಅಂಥೇಳಿ. ಯಾಕೆಂದರೆ ಅವಾಗೇನಾಗ್ತಿತ್ತು, World War I, World War II ಅಥವಾ ಕ್ಯಾಂಪೇನ್ಸ್ ಎಲ್ಲ, ಅದಕ್ಕಿಂತ ಮುಂಚೆನೂ ಕ್ಯಾಂಪೇನ್ಸ್ ಎಲ್ಲ ಇದ್ದಾಗ ಅಲ್ಲಿ ಯಾವುದೋ ಒಂದು ಅರಣ್ಯ ಇಲಾಖೆದಲ್ಲೋ ಅಥವಾ ಯಾವುದೋ ಒಂದು ಗುಡ್ಡಗಾಡು ಪ್ರದೇಶದಲ್ಲೋ ಯಾವುದೋ ಒಂದು ಇದರಲ್ಲಿ ನೀರಿಲ್ಲದ ಜಗದಲ್ಲಿ ಇರಬೇಕಾದಂಥ ಇವು ಬರ್ತಾ ಇತ್ತು, ಅವಾಗ ಸನ್ನಿವೇಶಗಳು ಬರ್ತಾ ಇತ್ತು. ಸೊ ಹೀಗಾಗಿ ಅದೆಲ್ಲ ಕರೆಕ್ಟೇ, ಯೂನಿಫಾರ್ಮಿಟಿಗೆ ಆಯಿತು ಅಥವಾ ಹೈಜೀನ್ ಸ್ಯಾನಿಟೇಷನ್ಗೆ ಆಯಿತು ಅಥವಾ ಒಂದು ಡೀಸೆಂಟ್ ಲುಕ್ಕಿಗೆ ಆಯಿತು. ಯಾಕಂದರೆ ಎಲ್ಲರೂ ಹಿಪ್ಪಿ ಇರೋಕ್ಕಾಗಲ್ಲ. ಸೊ ಇದೆಲ್ಲ ಕಾರಣಗಳು ಬೇರೆ ಇದ್ರೂ ಒಂದು ವಿಚಾರ ಏನು ಅಂತಂದರೆ, ನಾನು ಅಲ್ಲಿ ನಿಂತ್ಕೊಂಡಾಗ, ಆ ಮಿರರ್ ಮುಂದೆ ನಿಂತ್ಕೊಂಡಾಗ ಏನು ಅನ್ನಿಸ್ತು ಅಂತಂದರೆ, ಈಗ ನಿಂದು ಒಂದು ಓಲ್ಡ್ ಐಡೆಂಟಿಟಿ ಹೋಯಿತು, ಈಗ ನಿನಗೊಂದು ಹೊಸ ಐಡೆಂಟಿಟಿ ಬಂದಿದೆ. ದಟ್ ಐಡೆಂಟಿಟಿ ಆಫ್ ದಿನೇಶ್ ಮುದ್ರಿಯದೇನು ಇತ್ತು ಹಿಂದ್ಗಡೆ, ಅದು ಮುಗೀತು. ಈಗ ಇನ್ನೊಂದು ಐಡೆಂಟಿಟಿ, ಆ ಮಿರರ್ ಮುಂದೆ ನಿಂತ್ಕೊಂಡಂಥ ಒಬ್ಬ ವ್ಯಕ್ತಿಗೆ ಹೊಸ ಐಡೆಂಟಿಟಿ ಇದೆ. ದಿಸ್ ಐಡೆಂಟಿಟಿ ಈಸ್ ಒನ್ ವಿತ್ ದಿ ಆರ್ಗನೈಸೇಷನ್. ಯಾವುದು ಇಂಡಿಯನ್ ಆರ್ಮಿ ಜೊತೆ ಇದೊಂದು ಹೊಸ ಐಡೆಂಟಿಟಿ ನಿನಗೆ. ಅಂದರೆ ಯು ಆರ್ ಪಾರ್ಟ್ ಆಫ್ ಅ ಲಾರ್ಜರ್ ಆರ್ಗನೈಸೇಷನ್ ಅನ್ನೋ ಒಂದು ಅನಿಸಿಕೆ ಅಲ್ಲಿ ಬರುತ್ತೆ. ಎಲ್ಲ ಸೋಲ್ಜರ್ಸಿಗೂ
ಇದೊಂದು ಅನಿಸಿಕೆ ನನಗೇನು ಬರುತ್ತೆ ಅಂತ ನನಗನ್ಸುತ್ತೆ ಅಂತಂದರೆ ಒನ್ನೆಸ್, ಇಟ್ಸ್ ಅಬೌಟ್ ಯೂನಿಟಿ. ಆದರೆ ಒಬ್ಬಂಟು ಫಿಲಾಸಫಿ ಅಂತ ಏನಂತ ನಾವು ಹೇಳ್ತೀವಿ, ಒನ್ ಫಾರ್ ಆಲ್ ಫಾರ್ ಒನ್. ಯಾಕೆ ಇಂಡಿಯನ್ ಆರ್ಮಿ ಸಕ್ಸೀಡ್ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಫಿಲಾಸಫಿನೇ ಕಾರಣ. ಒಬ್ಬಂಟು ಅಂದರೆ ನಮ್ಮಲ್ಲಿ ಇಂಡಿವಿಜುವಾಲಿಟಿ ಇಲ್ಲ, ಎಲ್ಲರೂ ವಿ ಆರ್ ಪಾರ್ಟ್ ಆಫ್ ಒನ್ ಬಿಗ್ ಆರ್ಗನೈಸೇಷನ್ ಕಾಲ್ಡ್ ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿ ಮೀನ್ಸ್ ಇಂಡಿಯನ್ ಆರ್ಮ್ ಫೋರ್ಸಸ್. ಸೊ ಆ ಒಂದು ಐಡೆಂಟಿಟಿನಾಗ ಅಲ್ಲಿ ಬಂತು ಅಂತ ಅದು ನನಗನ್ಸುತ್ತೆ. ಅದು ಕ್ರೂ ಕಟ್ಟದ್ದು ಒಂದು ಇದು. ಅದಾದಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿನಲ್ಲಿ ಹೆಂಗಿದೆ ಅಂತಂದರೆ ಎವ್ರಿ ವೀಕ್, ಎವ್ರಿ ಸಂಡೇ ಆಬ್ಲಿಕ್ ಸ್ಯಾಟರ್ಡೇ ನಾವು ಹೇರ್ ಕಟ್ ಮಾಡಿಸ್ಕೊಳ್ಳೇಬೇಕು. ಅಂದರೆ ನಾವು ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಡ್ರಿಲ್ಲಿಗೆ ಹೋದಾಗ ಅಲ್ಲಿ ಅಥವಾ ಪಿ ಟಿಗೆ ಹೋದಾಗ ಅವನು ಅಲ್ಲಿ ನಮ್ಮ ಉಸ್ತಾದ್ ಅಂತ ಇರ್ತಾರೆ, ಅಂದರೆ ಡ್ರಿಲ್ ಇನ್ಸ್ಟ್ರಕ್ಟರ್ಸ್. ಅವ್ರು ನಮ್ಮ ಕೂದಲು ನೋಡ್ಕೊಂಡ ತಕ್ಷಣ ಹೇಳ್ತಾರೆ ಇದು 3 days ಓಲ್ಡು ಅಥವಾ 4 days ಓಲ್ಡ್ ಅನ್ನೋ ಅವ್ರಿಗೆ ಅದು ನೋಡಿದ ತಕ್ಷಣ ಹೇಳ್ತಾರೆ ಅವರು. ನೀವು ಗುರುವಾರ ಹೇರ್ ಕಟ್ ತೊಗೊಂಡು ಮಂಡೇ ಡ್ರಿಲ್ಲಿಗೆ ಹೋದರೆ ಆಗಲ್ಲ, ಪನಿಷ್ಮೆಂಟ್ ಸಿಗುತ್ತೆ. ಆ ಪನಿಷ್ಮೆಂಟ್ ಎಷ್ಟು ಹೆವಿ ಇರುತ್ತೆ ಅಂತಂದರೆ ಒಂದ್ಸತಿ ನೀವು ಪನಿಷ್ಮೆಂಟ್ ಅದು ಒಂಥರ ವಿಷಯ ಸೈಕಲ್ ಇದ್ದಂಗೆ. ಒಂದ್ಸತಿ ಒಳಗೆ ಪನಿಷ್ಮೆಂಟ್ ಒಳಗೆ ಸಿಕ್ಕೊಂಡ್ಬಿಟ್ವಿ ಅಂತಂದರೆ ಅದಕ್ಕೆ ಅಲ್ಲಿ ಪನಿಷ್ಮೆಂಟ್ ನೀವು ಸರಿಯಾಗಿ ಮಾಡಲಿಲ್ಲ ಅಂತ ಮತ್ತೆ ಪನಿಷ್ಮೆಂಟು, ಅಲ್ಲಿ ಕೆಲವೊಂದು ಸತಿ ಸರಿಯಾಗಿ ಓಡಲಿಲ್ಲ ಅಂತೇಳಿ ಮತ್ತೆ ಪನಿಷ್ಮೆಂಟ್. ಅಂದರೆ ಆ ವಿಷಯ ಸೈಕಲಲ್ಲಿ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ಸ್ಯಾಟರ್ಡೇ ತಪ್ಪಿದರೆ ಸಂಡೇ ಹೇರ್ ಕಟ್ ಮಾಡಿಸ್ಕೊಳ್ಳೇಬೇಕು. ಸೊ ಮಂಡೇ ಯು ವಿಲ್ ಸಿ ಎಂಟೈರ್ 1800 ಕ್ಯಾಡೆಟ್ಸ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸ್ಯಾಟರ್ಡೇ ಆಬ್ಲಿಕ್ ಸಂಡೇ ಹೇರ್ ಕಟ್ ಮಾಡಿಸ್ಕೊಂಡಿರ್ತಾರೆ. ಅಂದರೆ ದೆರ್ ಇಸ್ ನೋ ಕ್ವಶನ್. ಮಂಡೇ ಮಾರ್ನಿಂಗ್ ಅಲ್ಲಿ ಡ್ರಿಲ್ಲಲ್ಲಿ ಅಥವಾ ಪಿ ಟಿನಲ್ಲಿ ಅಥವಾ ಎಲ್ಲೋ ಇದ್ದಾಗ ನೀವು ಫ್ರೈಡೇ ಹೇರ್ ಕಟ್ ತೊಗೊಂಡಿದ್ದೀರಾ ಅಂತಂದರೆ ಅದು ನಡೆಯಲ್ಲ, ಸ್ಯಾಟರ್ಡೇ ಆಬ್ಲಿಕ್ ಸಂಡೇ. ಸೊ ಹೀಗಾಗಿ ಅಲ್ಲಿಂದ ಒಂದು ನಮ್ಮ ಒಂದು ಈ ಕ್ರೂ ಕಟ್ ಏನು ಇದು ಆಯಿತು ಅದು ನಡೀತಾನೆ ಹೋಯಿತು. ಈಗೂ ನಾವು ಸೋಲ್ಜರ್ಸ್ಗೆ ಸ್ಪೆಷಲಿ ರೆಕ್ರೂಟ್ಸ್ ಇದ್ದಾಗ ಆ ಥರ ಒಂದು ನಾವು ಹೇರ್ ಕಟ್ ಕೊಡ್ತೀವಿ. ಅದಾದಮೇಲೆ ಸ್ವಲ್ಪ ಒಂದು ಲೀನಿಯನ್ಸಿ ಬರುತ್ತೆ. ಬಟ್ ಎಸ್, ನಾವು ಹಿಪ್ಪಿ ಸ್ಟೈಲ್ ಆಗಿರ್ಬೋದು ಅಥವಾ ಲಾಂಗ್ ಹೇರ್ ಆಗಿರ್ಬೋದು, ಅದು ಯಾವಾಗಲೂ ನಮ್ಮಲ್ಲಿ ಡ್ರೆಸ್ಸಿಗೆ ಕೊಡುವಂಥ ಮಹತ್ವ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಇದೆ. ಸೊ ಅದ್ರ ಬಗ್ಗೆ ನಾವೇನು ಹೇಳಬೇಕು, ಇನ್ಫ್ಯಾಕ್ಟ್ ಎಷ್ಟು ಡ್ರೆಸ್ಸಿಗೆ ಮಹತ್ವ ಕೊಡ್ತೀವಿ ಅಂತಂದರೆ ನನ್ನ ಕೈಯಲ್ಲಿ 2 ರಿಂಗ್ ಇರೋಗಿಲ್ಲ. ಇಲ್ಲಿ ಒಂದೇ ಒಂದು ನಮ್ಮ ರೆಗ್ಯುಲೇಷನ್ಸಲ್ಲಿ ಬರೆದಿದೆ, ಒಂದೇ ಒಂದು ವೆಡ್ಡಿಂಗ್ ರಿಂಗ್ ದಟ್ ಈಸ್ ಅಲೌಡ್. 2ನೇ ರಿಂಗ್ ನಾನು ಹಾಕೋಗಿಲ್ಲ ಇಲ್ಲಿ. ಅಥವಾ ನನ್ನ ತಲೆ ಮೇಲೆ ಒಂದು ಕುಂಕುಮ ಇಟ್ಕೊಳ್ಳೋದಾಗಲಿ, ವಿಭೂತಿ ಇಟ್ಕೊಳ್ಳೋದಾಗಲಿ, ಅಥವಾ ಗಂಧ ಇಟ್ಕೊಂಡು ಅಡ್ಡಾಡೋದಾಗಲಿ, ಇವೆಲ್ಲದಕ್ಕೂ ನೋ. ಅಂದರೆ ಅಷ್ಟೊಂದು ಯೂನಿಫಾರ್ಮಿಟಿ ಬಗ್ಗೆ ಇಂಡಿಯನ್ ಆರ್ಮಿ ಪ್ರಸಿದ್ಧವಾಗಿದೆ ಅಂತ ನನಗನ್ಸುತ್ತೆ. ಕ್ರೂ ಕಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ್ಯಾಟ್ ಯೂನಿಫಾರ್ಮಿಟಿ. ಸ್ಟಾರ್ಟಿಂಗ್ ಸ್ಟೆಪ್ ಫಾರ್ ಎ ಸೋಲ್ಜರ್ ಅದು. ಹೌದೌದು. ಯಾಕೆಂತಂದರೆ ನಮ್ಮ ಫಸ್ಟ್ ಟೈಮ್ ನಮ್ದು ಅಂದರೆ ಯಾವುದೇ ಒಂದು ನಾವು ಪಾತ್ರ ನಿಭಾಯಿಸಬೇಕಾದ್ರೆ ಫಸ್ಟು ಬರೋದೇ ಒಂದು ನಾವು ವೇಷಭೂಷಣ ಏನಿರುತ್ತೆ. ಅದೇ ನೀವು ಈಗ ನಾವು ಕನ್ನಡ ನಾಡಲ್ಲಿ ಕೂತ್ಕೊಂಡು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಅವ್ರು ಯಾವುದೇ ಪಾತ್ರ ಒಂದು ವಹಿಸಬೇಕಾದ್ರೆ, ಅದು ಮಂತ್ರಾಲಯ ಮಹಾತ್ಮೆ ಆಗಿರ್ಬೋದು ಅಥವಾ ಪೌರಾಣಿಕ ಚಿತ್ರಗಳಾಗಿರ್ಬೋದು, ಅರ್ಜುನನ ವೇಷ ಹಾಕ್ಕೊಂಡಾಗ ಅವ್ರಿಗೆ ಅರ್ಜುನದ್ದು ಒಂದು ಅರಿವು ಬರುತ್ತೆ ಒಳಗಡೆ. ಅಥವಾ ಹಿರಣ್ಯಕಶಿಪುವಿನ ಪಾತ್ರ ಮಾಡಬೇಕಾದ್ರೆ ಅದು ಆ ಥರ ಒಂದು ಹಾಕ್ಕೊಂಡಾಗ ಅವ್ರಿಗೆ ಒಂದು ನ್ಯಾಚುರಲಿ ಅವ್ರಿಗೊಂದು ಫ್ಲೋ ಬರುತ್ತೆ. ಅಂದರೆ ನಾನು ಹಿರಣ್ಯಕಶಿಪ ಅನ್ನೋದು. ಹಾಗೆ ಸೋಲ್ಜರ್ಸ್ಗೂ ಏನು ಅಂತಂದರೆ ನಾವು ಆ ಡ್ರೆಸ್ ಹಾಕ್ಕೊಂಡಾಗ, ಆ ಯೂನಿಫಾರ್ಮ್ ಹಾಕ್ಕೊಂಡಾಗ, OG ಡ್ರೆಸ್ ಹಾಕ್ಕೊಂಡಾಗ, ಆಲಿವ್ ಗ್ರೀನ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಆ ಆಲಿವ್ ಗ್ರೀನ್ಸ್ ಹಾಕ್ಕೊಂಡಾಗ ಆಟೋಮೆಟಿಕಲಿ ಮನುಷ್ಯನಲ್ಲಿ ಒಂದು ಸ್ಫೂರ್ತಿ ಬರುತ್ತೆ. ಆವಾಗ ಆ ಬೆಲ್ಟ್ ಆಗಿರ್ಬೋದು, ಆ ಹೇರ್ ಕಟ್ ಆಗಿರ್ಬೋದು, ಆ ಬರೆ ಆಗಿರ್ಬೋದು, ಎಲ್ಲ ನೀಟಾಗಿತ್ತಂತಾರೆ. ಅದಕ್ಕೆ ಅವನಲ್ಲಿ ಒಂದು ಸ್ಫೂರ್ತಿ ಬರುತ್ತೆ, ನಾನು ಸೋಲ್ಜರ್ ಇದ್ದೀನಿ ಅಂತಲೂ ಒಂದು ಇದು ಬರುತ್ತೆ. ಅದಕ್ಕೆ ನಾವು ಆರ್ಮಿನಲ್ಲಿ ಹೆಂಗಿದೆ ಅಂತಂದರೆ ಎಲ್ಲ ಆಫೀಸ್ ಹೊರಗಡೆ ಒಂದು 5 ಫೀಟು 6 ಫೀಟು ಎತ್ತರದ್ದು ದೊಡ್ಡ ಮಿರರ್ಸ್ ಹಾಕಿರ್ತಾರಲ್ಲಿ. ಅಡ್ಜುಟೆಂಟ್ ಆಫೀಸ್ ಹೊರಗಡೆ, ಕಮಾಂಡಿಂಗ್ ಆಫೀಸರ್ ಹೊರಗಡೆ, ಯಾವುದೇ ಸೋಲ್ಜರ್ ಒಳಗಡೆ ಎಂಟರ್ ಆಗಬೇಕಾದ್ರೆ ಫಸ್ಟ್ ಹಿ ಹ್ಯಾಸ್ ಟು ಲುಕ್ ಅಟ್ ಹಿಮ್ಸೆಲ್ಫ್ ಇನ್ ದ ಮಿರರ್. ಅಲ್ಲಿ ನೋಡ್ತಾರೆ, ಅಲ್ಲಿ ಬರೆದಿರುತ್ತೆ ಆಮ್ ಐ ಸ್ಮಾರ್ಟ್ ಅಂತ ಕ್ವಶನ್ ಇದೆ. ಅಲ್ಲಿ ನಿಂತ್ಕೊಂಡು ನಾವು ನೋಡ್ಕೋಬೇಕು, ನಾನು ನೋಡ್ಕೊಂಡಾಗ ಅಂದರೆ ನಾನು ಕರೆಕ್ಟಾಗಿದ್ದೀನಾ. ಅದಾದಮೇಲೆ ಆಫೀಸ್ ಒಳಗೆ ಹೊಡೋಕ್ಕೆ ಅವ್ನಿಗೆ ಎಂಟ್ರಿ ಇದೆ. ಇಲ್ಲ ಅಂತಂದರೆ ಅವನು ಅಲ್ಲಿ ಮತ್ತೆ ಲೈನ್ ತೋಡ್ ಮಾಡಿ ವಾಪಸ್ ಹೋಗಿ ಆ ಸೋಲ್ಜರ್ಲಿ ಬೇರಿಂಗ್, ಅದು ಶೂಸ್ ಪಾಲಿಷ್ ಆಗಿರ್ಬೋದು, ಡ್ರೆಸ್ ನೀಟ್ಲಿ ಪ್ರೆಸ್ಡ್ ಆಗಿರ್ಬೋದು, ವಾಶ್ಡ್ ಆಗಿರ್ಬೋದು, ಆವಾಗಲೇ ಅವನಿಗೆ ಒಂದು ಇದಿದೆ. ಅದಕ್ಕೆ ನಾನು ಈ ಆರ್ಮಿ ಬಗ್ಗೆ ಅಂತ ಅಷ್ಟೇ ಹೇಳಲ್ಲ, ಯಾವುದೇ ನಾವು ಪ್ರೊಫೆಷನ್ ತೊಗೊಂಡು, ವೆದರ್ ಈಸ್ ಅ ಡಾಕ್ಟರ್, ಇಂಜಿನಿಯರ್ ಆರ್ ಅ ಟೀಚರ್ ಆರ್ ಎನಿ ಲಾಯರ್ ಆರ್ ಎನಿಬಡಿ, ಫಸ್ಟ್ ಥಿಂಗ್ ಎಬಿಲಿಟಿ, ಅಡ್ಯಾಪ್ಟಬಿಲಿಟಿ, ಆ್ಯಪ್ಟಿಟ್ಯೂಡ್ ಆಮೇಲೆ ಬರುತ್ತೆ. ಇವು 3 ಸ್ಟ್ರೆಂತೆ, ಎಬಿಲಿಟಿ, ಅಡ್ಯಾಪ್ಟಬಿಲಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್. ಇದು 3. ಅದಕ್ಕಿಂತ ಮುಂಚೆ ಏನು ಬರುತ್ತೆ ಅಂತ ನಾನು ಕೇಳಿದ್ರೆ ಅಪಿಯರೆನ್ಸ್ ಬರುತ್ತೆ. ಅನ್ಲೆಸ್ ನಿಮ್ಮ ಅಪಿಯರೆನ್ಸ್ ಚೆನ್ನಾಗಿಲ್ಲ ಅಂತಂದರೆ ನೀವು ಡಾಕ್ಟ್ರೇ ಇರ್ಬೋದು, ಲಾಯರೇ ಇರ್ಬೋದು, ಟೀಚರೇ ಇರ್ಬೋದು, ಒಂದು ಅಪಿಯರೆನ್ಸ್ ಚೆನ್ನಾಗಿಲ್ಲ ಅಂತಂದರೆ ಹೆಂಗಾಗುತ್ತೆ? ಅದು ನೋಡೋದ್ರಿಗೆ, ಈಗ ಫುಡ್ ಯಾವಾಗಲೂ ನಾವು ರುಚಿ ಆಹಾರ ಅಂತ ಹೇಳ್ತೀವಿ. ಮೊದಲು ಬರೋದು ಶುಚಿ, ಆಮೇಲೆ ರುಚಿ. ಅದಕ್ಕೆ ಯಾವಾಗಲೂ ಪ್ರೆಸೆಂಟೇಷನ್ ಭಾಳ ಇಂಪಾರ್ಟೆಂಟು. ಅದಕ್ಕೆ ಆ ಸೋಲ್ಜರ್ಗೂ ಅಷ್ಟೇ ನಮ್ಮದು ಹೆಂಗೆ ಇರಬೇಕು ಅಂದರೆ, ವೇಷಭೂಷಣ ಹೆಂಗೆ ಇರಬೇಕು ಅಂತಂದರೆ, ನಾವು ಟಿಬ್ಬು ಅಂತ ಹೇಳ್ತೀವಿ ನಮ್ಮಲ್ಲಿ. ಆ ಥರ ಇದ್ದಾಗ ಮಾತ್ರ ನಾನು ಅಂದರೆ ಒಂದು ನಾಟ್ ಓನ್ಲಿ ಡ್ರೆಸ್, ಆ ಗೆಟಪ್ ಅಂತ ಹೆಂಗಿರುತ್ತೆ, ನಡೆಯೋ ಸ್ಟೈಲ್ ಆಗಿರ್ಬೋದು. ಆ ಡ್ರಿಲ್ ಯಾಕೆ ಮಾಡಿಸ್ತೀವಿ ನಾವು?
ಅದು ನಡೆಯೋ ಸ್ಟೈಲ್ ಹಾಗೆ ಬರಬೇಕು. ಇಲ್ಲ ಅಂತ ಹಿಂಗೆ ನಾವು ಹೋಗ್ತೀವಲ್ಲ, ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕ್ತಾ ಹೋದರೆ ಆ ಮನುಷ್ಯನ ಒಂದು ಬೇರಿಂಗ್ ಬರಲ್ಲ. ಡ್ರಿಲ್ ಯಾಕೆ ಮಾಡಿಸ್ತೀವಿ ಅಂತಂದರೆ ಒಂದು ಇನ್ಸ್ಟಂಟೇನಿಯಸ್ ರಿಯಾಕ್ಷನ್ ಟು ಆರ್ಡರ್ಸ್. ನಾವು ಡ್ರಿಲ್ ಯಾಕೆ ಆರ್ಮಿನಲ್ಲಿ ಡ್ರಿಲ್ ಮಾಡಿಸ್ತೀವಿ ಅಂತಂದರೆ, ಒಂದು ಅವನು ವಿತೌಟ್ ಥಿಂಕಿಂಗ್ ದೈನೆ ಮೂಡ್ ಅಂದ ತಕ್ಷಣ ಅವನು ದೈನೆ ಮೂಡಾಗಿ ಟಕ್ ಅಂತ ಹೊಡಿತಾನೆ, ಅಥವಾ ಪಿಚೆ ಮೂಡ್ ಅಂದ ತಕ್ಷಣ ಹಿಂಗೆ ಹೊಡಿ. ಯಾಕೆ ಮಾಡ್ತೀವಿ ಅಂತಂದರೆ ಒಂದದು ಕಾರಣ ಇದೆ, ಇನ್ಸ್ಟಂಟೇನಿಯಸ್ ರಿಯಾಕ್ಷನ್ ಟು ಆರ್ಡರ್ ಸೋಲ್ಜರ್ಸಲ್ಲಿ ಬರಬೇಕು. ಯಾಕೆಂದರೆ ವಾರ್ಲೈಕ್ ಸಿಚುವೇಷನ್ಸಲ್ಲಿ, ಆಪ್ರೇಷನ್ಸಲ್ಲಿ ಆ ಟೈಮ್ ತುಂಬ ಕಡಿಮೆ ಇರುತ್ತೆ. ನಮ್ಮ ಕಮಾಂಡಿಂಗ್ ಆಫೀಸರ್ ಹೇಳಿದಂಥ ಒಂದು ಆರ್ಡರ್ ಅದು ಕರೆಕ್ಟ್ ಆಗಿದೆಯೋ ಇಲ್ವೋ ನಾನು ಎನಲೈಸ್ ಮಾಡ್ಕೊಳ್ಳೋ ಟೈಮ್ ಇಲ್ಲ ಅಲ್ಲಿ. ಯಾಕಂದರೆ ಅವ್ನು ಆಲ್ರೆಡಿ ಅದನ್ನ ಎನಲೈಸ್ ಮಾಡಿ ನಿನ್ಗೆ ಆರ್ಡರ್ ಕೊಟ್ಬಿಟ್ಟಿರ್ತಾನೆ. ಸೊ ನಂದು ಏನು ಕರ್ತವ್ಯ ಅಂತಂದರೆ, ವೆನ್ ಹೀ ಈಸ್ ರೆಸ್ಪಾನ್ಸಿಬಲ್, ನಂದು ಕರ್ತವ್ಯ ಏನು ಅಂತಂದರೆ ನಾನು ಐ ಮಸ್ಟ್ ಜಸ್ಟ್ ಬಿ ಒಬೀಡಿಯನ್ಸ್ ಟು ಆರ್ಡರ್ಸ್. ಇದು ಒಂದೇ ನಂದು ಅಲ್ಲಿ ಇನ್ಸ್ಟಂಟೇನಿಯಸ್ ಆರ್ಡರ್ ಒಂದು ಅದು ಕಲಿಸುತ್ತೆ. ಎರಡನೇದಂದರೆ ಬೇರಿಂಗ್ ಕಲಿಸುತ್ತೆ, ಹೆಂಗೆ ನಡಿಬೇಕು, ಹೆಂಗೆ ನಿಂತ್ಕೋಬೇಕು, ಹೆಂಗೆ ಡ್ರೆಸ್ ಹಾಕ್ಕೋಬೇಕು. ನೀವು ಹೊರಗಡೆ ಶರ್ಟ್ ಬಿಟ್ಟು ಆಮೇಲೆ ಹೆಂಗೆ ಪೈಜಾಮ ಕುರ್ತಾನಲ್ಲಿ ಡ್ರಿಲ್ ಮಾಡೋದ್ರೆ ಆಗಲ್ಲ. ಆ ಡ್ರಿಲ್ ಮಾಡೋಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಇದೆ, ಆ್ಯಂಕ್ಲೆಟ್ಸ್ ಹಾಕ್ಕೊಳ್ಬೇಕು. ಆ್ಯಂಕ್ಲೆಟ್ಸ್ ಅಂತ ಇರುತ್ತೆ ನಮ್ಮಲ್ಲಿ, ಆ್ಯಂಕ್ಲೆಟ್ಸ್ ಹಾಕ್ಕೋಬೇಕು, ಬರೀ ಹಾಕ್ಕೋಬೇಕು, ಒಂದು ಇದು ಅಂತ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡ ತಕ್ಷಣ ಅವ್ನು ಡ್ರಿಲ್ಲಿಗೆ ರೆಡಿ ಅಂತ ಅದು ದೇಹ ಅವನಿಗೆ ಸೂಚನೆ ಕೊಡುತ್ತೆ ಅವಾಗ. ಅದಕ್ಕೆ ಆ ದೃಷ್ಟಿಯಿಂದ ಕ್ರೂ ಕಟ್ ಅನ್ನೋದು ಇಟ್ಸ್ ಪಾರ್ಟ್ ಆಫ್ ಅವರ್ ಯೂನಿಫಾರ್ಮಿಟಿ ಅಥವಾ ಯೂನಿಫಾರ್ಮ್ ಅಂತ ಹೇಳ್ಬೋದು. ಲೀಡರ್ಶಿಪ್ನ ವೆನ್ ವಿ ಟೇಕ್ ಲೀಡರ್ಶಿಪ್ ಫಾರ್ ದ ಆರ್ಮಿ ಅಥವಾ ವೆನ್ ಐ ಕಂಪೇರ್ ಇಟ್ ಟು ಕಾರ್ಪೊರೇಟ್ ಆಫೀಸು ಅಥವಾ ಪಾಲಿಟಿಕ್ಸು, ಬೇರೆ ಅದರ್ ಪ್ರೊಫೆಷನ್ಸ್ಗೆ ಕಂಪೇರ್ ಮಾಡಿದಾಗ ಲೀಡರ್ಶಿಪ್ ಕ್ವಾಲಿಟೀಸ್ ಫಾರ್ ಆರ್ಮಿ ಹೆಂಗೆ ಅದು ಡಿಫ್ರೆನ್ಸಿಯೇಷನ್ ಆಗುತ್ತೆ? ನೋಡಿ, ನಾನು ಒಂದು 30 ವರ್ಷ ಆರ್ಮಿನಲ್ಲಿ ಕೆಲಸ ಮಾಡೀನಿ. ಕೆಲವೊಂದು ವರ್ಷಗಳು ನಾನು ಕಾರ್ಪೊರೇಟಲ್ಲೂ ಕೆಲಸ ಮಾಡಿದ್ದೀನಿ. ಕಾರ್ಪೊರೇಟ್ ಲೀಡರ್ಶಿಪ್ಪಿಗೂ ಮಿಲಿಟರಿ ಲೀಡರ್ಶಿಪ್ಪಿಗೂ ತುಂಬ ಡಿಫ್ರೆನ್ಸ್ ಇದೆ. ಕಾರ್ಪೊರೇಟ್ ಲೀಡರ್ಶಿಪ್ಪಲ್ಲಿ ನಾವು ಯಾವಾಗಲೂ ಏನು ಯೋಚನೆ ಮಾಡ್ತಿರ್ತೀವಿ ಅಂತಂದರೆ P&L ಏನದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಯೋಚನೆ ಮಾಡ್ತಿರ್ತೀವಿ. ಅಲ್ಲಿ ಹಂಗಲ್ಲ, D&L ಡೆತ್ ಆ್ಯಂಡ್ ಲೈಫ್. ಯಾಕೆಂತಂದರೆ ಇಲ್ಲಿ ಬರೀ ಪ್ರಾಫಿಟ್ ಲಾಸ್ ಬಗ್ಗೆನೇ ನಾವು ದಿನವಿಡೀ ಆ ನಂಬರ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ ಕಾರ್ಪೊರೇಟ್ ಇದರ ಲೀಡರ್ಶಿಪ್ಪಲ್ಲಿ. ಇಲ್ಲಿ ಹಾಗಿಲ್ಲ, ಇಲ್ಲಿ ಡೆತ್ ಆ್ಯಂಡ್ ಲೈಫ್ ಬಗ್ಗೆ ಕ್ವಶನ್ ಇದೆ. ಆಮೇಲೆ ನಿಂದು ಒಬ್ಬಂದು ಇದು ಅಂತಲ್ಲ, ಏನೋ ಲೈಫ್ ಬಗ್ಗೆ ಅಲ್ಲ. ನಾನು ಈಗ ಇಫ್ ಐ ಆಮ್ ಎ ಕಂಪ್ನಿ ಕಮಾಂಡರ್, ನಾನು 120 ಜನ ನನ್ನ ತಲೆಗಡೆ ಇದ್ದಾರೆ. ಈಗ ಒಂದು ಯಾವುದೋ ಆಪ್ರೇಷನ್ J&Kನಲ್ಲಿ ಇರ್ಬೋದು ಅಥವಾ ನಾರ್ತ್ ಈಸ್ಟಲ್ಲಿ ಇರ್ಬೋದು, ಯಾವುದೇ ಒಂದು ವಾರಲ್ಲಿ ಆಪ್ರೇಷನಲ್ಲಿ ಇರಬೇಕಾದ್ರೆ ನಾನು ಕಂಪ್ನಿ ಕಮಾಂಡರ್ ಆ್ಯಸ್ ಎ ಮೇಜರ್ ಸಾಬ್, ನನ್ನ ತಲೆಗಡೆ 120 ಜನ ಇದ್ದಾರೆ. ಆ 120 ಜನ ಅವ್ರ ಜೀವನದ ಹೊರೆ ನನ್ನ ಮೇಲಿದೆ. ಸೊ ಇದು ನಂದು ಒಬ್ಬಂದ ಲೈಫಿನ ಪ್ರಶ್ನೆ ಅಲ್ಲ. ಈಗ ನಾನು ಜಾಬಲ್ಲಿ ಕಾರ್ಪೊರೇಟ್ ಲೀಡರ್ಶಿಪ್ಪಲ್ಲಿ ನಾನು ಕೆಲಸ ಮಾಡೋದು ನನ್ನ ತೆಗಿತಾರೆ, ನಾನು ಹೋಗ್ತೀನಿ, ಮತ್ತೆ ಪ್ರತಿಯೊಂದು ಎಕ್ಸೆಂಚರ್ ಇಲ್ಲ ಅಂದರೆ ಕಾಗ್ನಿಸೆಂಟಲ್ಲಿ ಬರ್ತೀನಿ, ಕಾಗ್ನಿಸೆಂಟ್ ಇಲ್ಲ ಅಂತಂದರೆ ಇನ್ಫೋಸಿಸ್ ಬರ್ತೀನಿ, ಇನ್ಫೋಸಿಸ್ ಇಲ್ಲ ಅಂದರೆ ವಿಪ್ರೋಗೆ ಜಾಯ್ನ್ ಆಗ್ತೀನಿ, ಇಲ್ಲ ಅಂದರೆ ಯಾವ ಸ್ಟಾರ್ಟಪ್ ಜಾಯ್ನ್ ಆಗ್ತೀನಿ. ಅದು ಹಂಗಿರ್ಬೋದು. ಈಗ ಹಂಗಲ್ಲ. ಇಲ್ಲಿ ನಾನು ಸರಿ ಇಲ್ಲ ಅಂತಂದರೆ, ನನ್ನ ಕಮಾಂಡಿಂಗ್, ನನ್ನ ಕೆಪಬಿಲಿಟಿ ಇಲ್ಲ, ಕಾಂಪಿಟೆನ್ಸ್ ಇಲ್ಲ, ಕಮಿಟ್ಮೆಂಟ್ ಇಲ್ಲ ಅಂತಂದರೆ, ನಾನು 120 ಜನ ನನ್ನ ತಲೆಗಡೆ ಇದ್ದಂಥ ಸೋಲ್ಜರ್ಸ್ ಲೈಫ್ ಬಗ್ಗೆ ನಾನು ರೆಸ್ಪಾನ್ಸಿಬಲ್ ಇರ್ತೀನಿ. ಅದು 120 ಜನ ಬರೀ ಸೋಲ್ಜರ್ಸ್ ಮಾತ್ರ ಅಲ್ಲ. ಇಫ್ ಒನ್ ಸೋಲ್ಜರ್ ಗೋಸ್, ಒನ್ ಎಂಟೈರ್ ಫ್ಯಾಮಿಲಿ ಗೋಸ್. ನಮ್ಮ ವಿಚಾರ ಹೆಂಗಿದೆ ಅಂತಂದರೆ, ಒಬ್ಬ ಸೋಲ್ಜರ್ ನಾವು ಕಳ್ಕೊಂಡ್ವಿ ಅಂತಂದರೆ ಬರೀ ಸೋಲ್ಜರ್ನ ಕಳ್ಕೊಳ್ಳಲ್ಲ, ಅವನು ಹಿಂದಿದ್ದಂಥ ವೈಫು, ಚಿಲ್ಡ್ರನ್ನು, ಅಪ್ಪ ಅಮ್ಮ ಅವನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಒಂದು ಲೈಫ್ ಹೋಯಿತು ಅಂತಂದರೆ, ಒಂದು ಫ್ಯಾಮಿಲಿ ಹೋಯಿತು ಅಂತ ನಮ್ಮಲ್ಲಿ ಒಂದು ಭಾವನೆ ಇದೆ. ಅದಕ್ಕೆ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಅದು P&L, ಇದು D&L. ಎರಡನೇದಂತಂದರೆ ಕಾರ್ಪೊರೇಟ್ ಲೈಫಲ್ಲಿ ನೀವು ಹೆಂಗೆ ಲೀಡರ್ಶಿಪ್ ಮಾಡ್ತೀರಾ, ಅವ್ರಿಗೆ ಒಂದು ಪರ್ಕ್ಸು, ಒಂದು ಪ್ರಮೋಷನ್ನು, ಒಂದು ಇನ್ನೊಂದು ಪೋಸ್ಟಿಂಗು ಕೊಟ್ಟು ಅವನನ್ನು ನೀವು ಹುರಿದುಂಬಿಸ್ತೀರಾ. ಇಲ್ಲಿ ಹಂಗಿಲ್ಲ, ನಾನು ಕೊಡೋಕ್ಕೇನೂ ಇಲ್ಲ ಅವನಿಗೆ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಗಿವ್ ಟು ದ ಸೋಲ್ಜರ್. ಯಾಕಂದರೆ ಅವನಿಗೆ ಪ್ರಮೋಷನ್ ಹೆಚ್ಚು ಕಡಿಮೆ ಆನ್ ಟೈಮ್ ಬರುತ್ತೆ, ಅವನದು ಪೇ ಪರ್ಕ್ಸ್ ಇಂಡಿಯನ್ ಗೌರ್ಮೆಂಟ್ ಕೊಡುತ್ತೆ, ಆಮೇಲೆ ಎಲ್ಲನೂ ಅದು ಅವನಿಗೆ ಫಿಕ್ಸ್ಡ್. ಅಂದರೆ ಒಂದು ಟರ್ಮ್ಸ್ ಆಫ್ ಎಂಗೇಜ್ಮೆಂಟಲ್ಲಿ ಏನಿದೆ ನಮ್ದು ಎಲ್ಲನೂ ಬರೆದುಬಿಟ್ಟಿದೆ. ಅವನಿಗೆ ಆಟೋಮೆಟಿಕಲಿ ಗೌರ್ಮೆಂಟಿಂದ ಅವ್ರಿಗೆ ಬಂದೇ ಬರುತ್ತೆ. ಅದು ನಾನು ಕೊಡೋಕ್ಕೇನಿಲ್ಲ ಅವನಿಗೆ. ಐ ಕಾಂಟ್ ಮೇಕ್ ಹವಾಲ್ದಾರ್ ಇಂಟು ಎ ನಾಯಬ್ ಸುಬೇದಾರ್ ಟುಮಾರೋ ಮಾರ್ನಿಂಗ್. ನೋ, ಐ ಕಾಂಟ್ ಡೂ ಇಟ್. ಐ ಕಾಂಟ್ ಮೇಕ್ ಅ ಕ್ಯಾಪ್ಟನ್ ಟು ಎ ಮೇಜರ್ ಟುಮಾರೋ ಮಾರ್ನಿಂಗ್. ನೋ, nobody can be made a colonel rightly from major to colonel. No, nobody has power. ಅದು ಒಂದು ನಮ್ಮಲ್ಲಿ ಒಂದು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರನೇ ನಾವೆಲ್ಲ ಹೋಗಬೇಕು. ಒಂದು ಪೈಸಾ ಜಾಸ್ತಿ ಮಾಡೋಕ್ಕೆ ನನ್ನಲ್ಲಿ ಒಂದು ಕೇಪಬಿಲಿಟಿ ಇಲ್ಲ. ನಾನು ಕಮಾಂಡರ್ ಇರ್ಬೋದು, ಇಲ್ಲ ನನ್ನ ಹತ್ರ ಏನೂ ನಾನು ಇದ್ದಂಥ ಸಮಯದಲ್ಲೂ ಅವನಿಗೆ ನನಗೆ ಲೈಫ್ ಕೊಡು ಅಂತ ನಾನು ಕೇಳಬೇಕಾದ್ರೆ ದ್ಯಾಟ್ ರಿಕ್ವೈರ್ಸ್ ಡಿಫ್ರೆಂಟ್ ಲೆವೆಲ್ ಆಫ್ ಲೀಡರ್ಶಿಪ್ ಅಂತ ನನಗನ್ಸುತ್ತೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ನಿನ್ನ ಜೀವನನ ತ್ಯಾಗ ಮಾಡು ಅಂತ ಹೇಳಬೇಕು ಅಂತಂದರೆ ಅದಕ್ಕೆ ಒಂದು ಲೀಡರ್ಶಿಪ್ಪು ಒಂದು ಇದು ಬೇಕು. ಆ ಲೀಡರ್ಶಿಪ್ಪಿಗೆ, ಕಾರ್ಪೊರೇಟ್ ಲೀಡರ್ಶಿಪ್ಪಿಗೆ ಭಾಳ ಡಿಫ್ರೆನ್ಸ್ ಇದೆ ಅಂತ ನನಗನ್ಸುತ್ತೆ. ಸಕ್ಸೀಡ್ ಅಂತ ತೊಗೊಂಡಾಗ ಈ ಆರ್ಮಿ ಲೆವೆಲಲ್ಲಿ ಯಾವುದೋ ನೀವು ಸಕ್ಸಸ್ ಅಂತ ತೊಗೋತೀರ ಅಥವಾ? ಈಗ ಸಕ್ಸಸ್ ಅಂತಂದರೆ ಸಕ್ಸಸ್ ಇಸ್ ಆಲ್ವೇಸ್ ರಿಲೇಟಿವ್. ಈಗ ನಾವು ಲೀಡರ್ಶಿಪ್ ಬಗ್ಗೆ ಮಾತಾಡಬೇಕು ಅಂತಂದರೆ ದೆರ್ ಇಸ್ ನೋಬಡಿ ಹೂ ಇಸ್ ಅನ್ ಅಬ್ಸಲ್ಯೂಟ್ ಲೀಡರ್.
ಈಗ ನಾನು ಹೇಳ್ತೀನಿ, ಈಗ ನಾವು ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನಿಮ್ಮ ಕಾರ್ಪೊರೇಟಲ್ಲೇ ಎಕ್ಸಿಕ್ಯೂಟಿವ್ ಇರ್ತಾನೆ, ಅವನು ಲೀಡರ್ ಯಾರು, ಒಬ್ರು ಯಾರು ಲೆಟಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಇರ್ಬೋದು, ಅಸಿಸ್ಟೆಂಟ್ ಮ್ಯಾನೇಜರ್ ಲೀಡರ್ ಯಾರು ಮ್ಯಾನೇಜರ್ ಲೀಡರ್ ಯಾರು ಒಬ್ರು ಡೈರೆಕ್ಟರ್ ಲೀಡರ್ ಒಬ್ಬ ವಿ ಪಿದು ಪ್ರೆಸಿಡೆಂಟ್ ಇದ್ದ ಇರ್ಬೋದು ಅಂತ, ಸೀನಿಯರ್ ಪ್ರೆಸಿಡೆಂಟ್. ಆದರೆ ಈಗ ನಾನು ನೋಡಿ, ಒಬ್ಬ ಮ್ಯಾನೇಜರ್ಗೆ ಹೀ ಈಸ್ ನಾಟ್ ಅನ್ ಅಬ್ಸಲ್ಯೂಟ್ ಲೀಡರ್. ಅವ್ನು ಹೀಸ್ ಅ ಸಬಾರ್ಡಿನೇಟ್ ಟು ಅ ಡೈರೆಕ್ಟರ್ ಈಸ್ ನಾಟ್ ಅ ಲೀಡರ್. ಈಸ್ ಅ ಸಬಾರ್ಡಿನೇಟ್ ಟು ವೈಸ್ ಪ್ರೆಸಿಡೆಂಟ್. ಸೊ ಯಾವುದು ಚೈನಲ್ಲಿ ನಾವು ಯಾರಿಗೂ ಎಲ್ಲಿನೂ ಯಾರು ಅಬ್ಸಲ್ಯೂಟ್ ಲೀಡರ್ ಅಂತಿಲ್ಲ. ಆರ್ಮಿ ಲೈಫಲ್ಲೂ ಹಾಗೆ. ಈಗ ನಾವು ಕರ್ನಲ್ ಅಂತ ಹೇಳಿದಾಗ ಈಸ್ ಅ ಲೀಡರ್ ಟು ಮೇ ಬಿ ಅಬೌಟ್ 600 ಪೀಪಲ್, ಬಟ್ ಈಸ್ ಅ ಸಬಾರ್ಡಿನೇಟ್ ಟು ಅ ಬ್ರಿಗೇಡಿಯರ್ ಇಸ್ ಅ ಲೀಡರ್ ಟು ಅಬೌಟ್ 2,000-3,000 ಪೀಪಲ್, ಬಟ್ ಹಿ ಹಿಮ್ಸೆಲ್ಫ್ ಇಸ್ ಸಬಾರ್ಡಿನೇಟ್ ಟು ಅ ಮೇಜರ್ ಜನರಲ್. ಎಸ್, ಪ್ರೊಫೆಷ್ನಲಿ ಸ್ಪೀಕಿಂಗ್ ನೀವು ಆ ಲ್ಯಾಡರ್ ಹತ್ತಿ, ನಾನು ಎಷ್ಟೋ ಸತಿ ನಾನು ಹೇಳ್ತೀನಿ, ಸಕ್ಸಸ್ ಅಂತ ಇದ್ದಾಗ ನಾವು ಎಲ್ಲಿ ಮುಟ್ಟಿದ್ವಿ ಅನ್ನೋದು ಬಹಳ ಮಹತ್ವ ಅಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅನ್ನೋದು ಭಾಳ ಮುಖ್ಯ. ಒಂದನೇದ್ದು. ಎರಡನೇದಂದರೆ ಏನೇನು ನಾವು ಎದುರಿಸಿ ಮುಂದೆ ಹೋದ್ವಿ, ಇದು ಬಹಳ ಇಂಪಾರ್ಟೆಂಟ್. ಸೊ ಸಕ್ಸಸ್ ಇದ್ದಾಗ ಅವನ ಹತ್ರ 1,000 ಕೋಟಿ ಇದೆ ಯಾರೋ ಒಬ್ಬರ ಹತ್ರ ಅಂತಂದರೆ, ಅಯ್ಯೋ ಅವನ ಹತ್ರ ಆಲ್ರೆಡಿ 390 ಕೋಟಿ ಇತ್ತು. ಹೀ ಸ್ಟಾರ್ಟೆಡ್ ಅಂದರೆ ಆಲ್ರೆಡಿ ಅವನು ರಿಚೆಸ್ಸಲ್ಲೇ ಇದ್ದ. ಅವನು ಇನ್ನೊಬ್ಬನು ಯಾವನಿದ್ದಾನೆ, ಅವನಿಗೆ ಒಂದು ಪೈಸಾ ಇರಲಿಲ್ಲ, ಅವನು ಆಲ್ರೆಡಿ ಈಗ ಒಂದು 2 ಕೋಟಿ 3 ಕೋಟಿ ಯಾವಾಗ ಏನಾಗುತ್ತೆ ಅಂತಂದರೆ, ಈಗ ನಾವು ಸ್ಟಾರ್ಟಿಂಗ್ ತುಂಬ ಟ್ರಬಲ್ ಇರುತ್ತೆ. ಈಗ ನಾವು ಯಾವುದೋ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ವೋಲ್ಟೇಜ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಎ ವೆಹಿಕಲ್ ಈಸ್ ಮೋರ್ ಕಂಪೇರ್ಡ್ ಟು ವೋಲ್ಟೇಜ್ ರಿಕ್ವೈರ್ಡ್ ಟು ರನ್ ದ ವೆಹಿಕಲ್. ಈಗ ನಿಮ್ಮಲ್ಲಿ ಒಂದು ಗಾಡಿ ಇದ್ದಾಗ ಕೆಲವೊಂದು ಸತಿ ಅದು ವೋಲ್ಟೇಜ್, ಈಗ ನಮ್ಮದು ಆರ್ಮಿ ವೆಹಿಕಲ್ಸಲ್ಲಿ ಹಿಂದೆ ಟ್ರಕ್ಸಿಗೆ 2 ಬ್ಯಾಟ್ರಿ ಬರೋದು, ಒಂದು 12 ವೋಲ್ಟ್ಸದ್ದು 2 ಬ್ಯಾಟ್ರಿ. ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಗೆ 24 ವೋಲ್ಟ್ಸ್ ಬ್ಯಾಟ್ರಿ ಬೇಕು. ಅದು ಒಂದು ಸತಿ ಸ್ಟಾರ್ಟ್ ಆಗಿ ಹೊಂಟಿತು ಅಂತಂದರೆ ಅದಕ್ಕೆ ನಮ್ಗೆ ಜಸ್ಟ್ 12 ವೋಲ್ಟ್ ಬ್ಯಾಟ್ರಿನೇ ಸಾಕು. ಹಾಗೆ ಈಗ ನಾವು ಸಕ್ಸಸ್ ಮೆಜರ್ ಮಾಡಬೇಕಾದ್ರೆ ಎಲ್ಲನೂ ಹಿಂದಿಂದ ಎಲ್ಲಿ ಸ್ಟಾರ್ಟ್ ಮಾಡ್ದ, ಸ್ಟಾರ್ಟ್ ಪಾಯಿಂಟ್ ಏನಿತ್ತು, ಅದಾದಮೇಲೆ ಏನೇನು ಎದುರಿಸ್ಕೊಂಡು, ಆಮೇಲೆ ಕೆಲವು ಜನ ಪ್ರಿನ್ಸಿಪಲ್ಡಿ ಒಂದು ಪ್ರಿನ್ಸಿಪಲ್ಡ್ ಲೈಫಲ್ಲಿ ಇದ್ಕೊಂಡು ಸಕ್ಸಸ್ ಕಾಣಕ್ಕೆ ನೋಡ್ತಾರೆ. ಕೆಲವೊಬ್ರಿಗೆ ಹಾಗಿಲ್ಲ, ಎನಿ ವಿಚ್ ವೇ ಅಂದರೆ ಸಕ್ಸಸ್ ಬೇಕು ಅಂತ ಅದು ಹೇಳ್ತಾರಲ್ಲ, ಎಂಡ್ ಮ್ಯಾಟರ್ಸ್ ಅಂಥೇಳಿ. ಕೆಲವೊಬ್ರಿಗೆ ಎಂಡ್ ಮ್ಯಾಟರ್ಸ್ ಇರಲ್ಲ, ಮೀನ್ಸ್ ಮ್ಯಾಟರ್. ಆ ಮೀನ್ಸ್ ಮ್ಯಾಟರ್ ಇದ್ದವನಿಗೆ ಆ ಪ್ರಿನ್ಸಿಪಲ್ಡ್ ಒಂದು ದಾರಿನಲ್ಲಿ ಹೋಗೋದು ಅವನಿಗೆ ಇರುತ್ತೆ. ಸೊ ಎಲ್ಲ ಒಂದು ಪ್ರೊಫೆಷನಲ್ಲೂ, ಈಗ ಕಾರ್ಪೊರೇಟ್ ಇದ್ದವನು MLA ಆಗಬೇಕಂತಾನೆ, LMA ಇದ್ದವನು ಅವನು ಬರೀ MLA ಆದರೆ ಖುಷಿ ಇರಲ್ಲ ಅವ್ರಿಗೆ ಒಂದು ಯಾವುದೋ ಒಂದು ಸಚಿವರಾಗಬೇಕು ಅಂತ ಅವ್ರು ಇರ್ತಾರೆ. ಬರೀ ಸಚಿವರಾದ ಸಾಧ್ಯ ಇದು ಇಲ್ಲ, ಅವ್ನಿಗೆ ಖುಷಿ ಇಲ್ಲ. ಎಷ್ಟೋ ಜನ ಸಚಿವರಾಗಬೇಕು ಅಂತ ಅಂತಾರೆ, ಅವ್ರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಅವನ ತಲೆಯಲ್ಲಿರುತ್ತೆ. ಸೊ ಹೀಗೆ ಎಲ್ಲ ದೃಷ್ಟಿಯಿಂದ ಅದು ಈ ಒಂದು ರಂಗ್ ಆಫ್ ಅ ಲ್ಯಾಡರ್ ಹೋದ್ಮೇಲೆ ಇನ್ನೊಂದು ರಂಗ್ ಇದ್ದೇ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಕ್ವಾಲಿಟೀಸ್ ಆಫ್ ಸೋಲ್ಜರ್ ಒಂದು, ಆಮೇಲೆ ಮೆಂಟಲ್ ಹೆಲ್ತ್ನ ಹೇಗೆ ನೀವು ಹೌ ಡು ಯು ಬ್ಯಾಲೆನ್ಸ್ ಮೆಂಟಲ್ ಹೆಲ್ತ್? ಕ್ವಾಲಿಟೀಸ್ ಆಫ್ ಟ್ರೇಟ್ಸ್ ಆಫ್ ಅ ಸೋಲ್ಜರ್ ಅಂತ ನೀವು ಮಾಡಿದಾಗ ನಿಮ್ಗೆ ಯಾರಾದರೂ ಒಂದು ಪಿಕ್ಚರ್ ಸೋಲ್ಜರ್ ಬಗ್ಗೆ ನಾವು ಒಂದು ವಿಜುವಲೈಸ್ ಮಾಡ್ಕೊಂಡ್ರೆ ಇಮೇಜು, ಅದು ಅವನ ಅಪಿಯರೆನ್ಸ್ದೊಂದು ಎರಡನೇದು ಅಂತಂದರೆ ಲಾಯಲ್ಟಿ, ಇನ್ನೊಂದು ಕಮಿಟ್ಮೆಂಟ್, ಒಂದು ಕಾಂಪಿಟೆನ್ಸ್. ಇವೆಲ್ಲ ಏನಂತಂದರೆ ಅದು ಭಾಳ ಇಂಪಾರ್ಟೆಂಟ್. ನಾನು ನಿಮಗೆ ಹೇಳಬೇಕು ಅಂತಂದರೆ ಸೋಲ್ಜರ್ಸ್ ಆಲ್ ಓವರ್ ದಿ ವರ್ಲ್ಡ್, ಎಲ್ಲ ಪೂರಾ ಜಗತ್ತಿನಲ್ಲಿ ಸೋಲ್ಜರ್ಸ್ ದೇ ಆರ್ ಡಿಫ್ರೆಂಟ್ ಫ್ರಾಮ್ ಸಿವಿಲಿಯನ್ಸ್ ಇನ್ ದೇರ್ ವೇ ಆಫ್ ಕಮಿಟ್ಮೆಂಟ್, ಲಾಯಲ್ಟಿ, ಕಾಂಪಿಟೆನ್ಸ್. ಇದರಲ್ಲಿ ಒಂದು ಬೇರೆ ಇದೆ. ಅದರಲ್ಲೇ ಭಾರತ ದೇಶದ ಸೈನಿಕರೇನಿದ್ದಾರೆ ಅಂತಂದರೆ ಅವರು ಅದರಲ್ಲೇ ಒಂದು ಸ್ಟೆಪ್ ಮುಂದೆ ಇದ್ದಾರೆ. ಯುನೈಟೆಡ್ ನೇಷನ್ಸಲ್ಲಿ ಈಗ ನಾವು ಎಷ್ಟೊಂದು ಸತಿ ಕಂಟಿಂಜೆನ್ಸ್ ಕಳಿಸ್ತೀವಿ, ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಅಲ್ಲಿ ಎಷ್ಟೋ ಸತಿ ಅವರು ಯುನೈಟೆಡ್ ನೇಷನ್ಸ್ ಅವ್ರು ಹೇಳ್ತಾರೆ, ಬೇರೆ ಬೇರೆ ದೇಶದಿಂದ ಅವ್ರು ಕಂಟಿಂಜೆನ್ಸ್ ಕರೀತಾರೆ. ಯಾಕಂದರೆ ಎಲ್ಲಿ ಗಲಭೆ ಪ್ರದೇಶ ಇರುತ್ತೆ, ಕಾಂಗೋ ಇರ್ಬೋದು, ಸೊಮಾಲಿಯಾ ಇರ್ಬೋದು, ಮೊಜಾಂಬಿಕ್ ಇರ್ಬೋದು, ಎಲ್ಲೆಲ್ಲಿ ಗಲಭೆ ನಡೀತಾ ಇದೆ ಅಲ್ಲಲ್ಲಿ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಬೇರೆ ಬೇರೆ ದೇಶದಿಂದ ತುಣುಕುಗಳನ್ನು ಕರೆಸಿ ಅಲ್ಲಿ ಡಿಪ್ಲಾಯ್ ಮಾಡ್ತಾರೆ. ಅದರಲ್ಲಿ ಸಬ್ಸೆ ಜಾಸ್ತಿ ಅಂದರೆ ಸಬ್ಸೆ ಜಾದ ಡಿಮಾಂಡಲ್ಲಿರೋಂಥ ಒಂದು ಕಂಟಿಂಜೆಂಟ್ ಯಾವುದು ಅಂದರೆ ಭಾರತ ದೇಶದ ಸೈನಿಕರು. ಯಾಕೆ ಅಂತಂದರೆ ಬಿಕಾಸ್ ಆಫ್ ಅವರ್ ಪ್ರೊಫೆಷನಲಿಸಮ್, ಬಿಕಾಸ್ ಆಫ್ ಅವರ್ ಹ್ಯುಮೇನ್ ಅಪ್ರೋಚ್. ಅಂದರೆ ಒಂದು ಹ್ಯುಮೇನ್ ಅಪ್ರೋಚ್ ಏನಿದೆ ನಮ್ಮಲ್ಲಿ. ಈಗ JNK ನಲ್ಲಿ ನಾವು ಹೇಳ್ತೀವಿ ಕೆಲವೊಂದು ಎಕ್ಸಸಸ್ ಆಗಿರ್ಬೋದು, ನಾನೇನು ಹೇಳ್ತಾರೆ ಅದು ಕೊಲ್ಯಾಟರಲ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಆಗ್ತಿರ್ಬೋದು ಭಾಳ. ಆದರೆ ನಾವು ಭಾಳ ರಿಸ್ಟ್ರೈಂಟ್ ಇದ್ಕೊಂಡು ನಾವು ಜನರ ಬಗ್ಗೆ ಸಂಪರ್ಕ ಇದ್ದಾಗ, ಅಂದರೆ ನಾವು ಏನಂತೀವಿ, ಒಬ್ಬ ಟೆರರಿಸ್ಟ್ ಯಾವುದೋ ಒಂದು ಹೈಡೌಟಲ್ಲಿ ಸಿಕ್ಕೊಂಡಾಗ ಅದು ನಾವು 10 ಸತಿ ಯೋಚನೆ ಮಾಡ್ತೀವಿ. ನಾವು ಈಸಿಲಿ ಅದನ್ನ ಧ್ವಂಸ ಮಾಡಿಬಿಡ್ಬೋದು. ಒಂದು ಮನೇನ ಅದನ್ನು ನೆಲಸಮಾನ ಮಾಡೋಕ್ಕೆ ಇಟ್ ಟೇಕ್ಸ್ ಜಸ್ಟ್ ಅಬೌಟ್ ಒಂದು 10 ಸೆಕೆಂಡ್ಸಲ್ಲಿ ಹಾಕಿಬಿಟ್ರೆ ಎಲ್ಲ. ಬಟ್ ಅಲ್ಲಿ ಒಳಗಡೆ ಇದ್ದಂಥ
ಸಿವಿಲಿಯನ್ಸ್ ಸಾಯ್ತಾರಲ್ಲ ಅನ್ನೋ ಒಂದು ಆ ಕೋಲಾಟ್ರಲ್ ಡ್ಯಾಮೇಜ್ ಕಡಿಮೆ ಆಗಬೇಕು, ಮಿನಿಮಮ್ ಮಾಡಬೇಕು. ಅವ್ನು ನಮ್ಮ ಹುಡುಗ ಒಬ್ಬ ಸತ್ರು ಪರವಾಗಿಲ್ಲ, ಆ ಟೆರರಿಸ್ಟನ್ನು ಹಿಡಿಯೋಕ್ಕೆ ನಾವು ಎಲ್ಲ ಒಂದು ಪ್ರಿಕಾಷನ್ಸ್ ಅಬ್ಸರ್ವ್ ಮಾಡಿಕೊಂಡು ತಗೊಂಡು ಆಮೇಲೆ ಬರೀ ಟೆರರಿಸ್ಟನ್ನು ಮಾತ್ರ ನಾವು ಟಾರ್ಗೆಟ್ ಮಾಡ್ತೀವಿ ಹೊರತಾಗಿ, ಅದನ್ನು ನೀವು ಆಪರೇಷನ್ ಸಿಂಧೂರಲ್ಲೂ ನೋಡಿರ್ಬೋದು, ಟೆರರಿಸ್ಟನ್ನು ಟಾರ್ಗೆಟ್ ಮಾಡ್ತೀವಿ ಹೊರತಾಗಿ ಬೇರೆ ಯಾವ ಸಿವಿಲಿಯನ್ಸ್ ಕ್ಯಾಜುಲಿಟಿ ಇರಬಾರ್ದು ಅನ್ನೋ ಆ ಒಂದು ಹ್ಯುಮೇನ್ ಅಪ್ರೋಚ್ ಏನಿದೆ. ಸೊ ಇವೆಲ್ಲ ಸೋಲ್ಜರ್ಲಿ ಕ್ವಾಲಿಟೀಸ್ ಅಂತ ಹೇಳ್ತೀವಿ, ಆ ಬೇರಿಂಗ್ ಏನಿದೆ. ಆಮೇಲೆ ನಾವು ನಿಮ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ಮಿಲಿಟರಿ ಲೀಡರ್ಶಿಪ್ ಬಗ್ಗೆ ನೀವು ಕೇಳಿದ್ರು ಒಂದು ಕ್ವಶನ್. ಮಿಲಿಟರಿ ಲೀಡರ್ಶಿಪ್, ಕಾರ್ಪೊರೇಟ್ ಲೀಡರ್ಶಿಪ್ ಹೆಂಗಿದೆ ಅಂತಂದರೆ, ನಾವು ಹಿಂದೆ ಆರ್ಮಿ ಜಾಯ್ನ್ ಆದಾಗ ಈಗಲೂ ಒಬ್ಬ ಸೋಲ್ಜರ್ ಈಗ ಗೋರ್ಖಾ ರೆಜಿಮೆಂಟಲ್ಲಿ ಕಮಿಷನ್ಡ್ ಆದ ಅಂತಂದರೆ ಈಸ್ ಎ ಕ್ಯಾಪ್ಟನ್ ಸಾಬ್ ಇನ್ ಗೋರ್ಖಾ ರೆಜಿಮೆಂಟ್ ಆರ್ ಗಡ್ವಾಲಿ ರೆಜಿಮೆಂಟ್ ಆರ್ ಕುಮಾವ್ ರೆಜಿಮೆಂಟ್. ಅವ್ರಿಗೆ 2 ತಿಂಗಳು ರಜೆ ಇದ್ದರೆ ಒಂದು ವರ್ಷಕ್ಕೆ 1 ತಿಂಗಳು ಅಲ್ಲಿ ಹೋಗಿ, ಈಗ ಗೋರ್ಖಾ ರೆಜಿಮೆಂಟ್ ಫಾರ್ ಇನ್ಸ್ಟೆನ್ಸ್ ಅವರೆಲ್ಲ ಫ್ಯಾಮಿಲೀಸ್ ಎಲ್ಲಿರ್ತಿದ್ರು, ನೇಪಾಳಲ್ಲಿರ್ತಿದ್ರು. ಸೊ ಅಲ್ಲಿ ಹೋಗಿ 1 ವರ್ಷ ಅವ್ರ ಫ್ಯಾಮಿಲಿ ಜೊತೆ ಅಂದರೆ ಅಲ್ಲಿ ಸುತ್ತಮುತ್ತಲು ಇದ್ಕೊಂಡು ಅವರ ಟ್ರೆಡಿಷನ್, ಕಸ್ಟಮ್ಸ್, ಲ್ಯಾಂಗ್ವೇಜ್, ಅವರ ವೆಲ್ಫೇರ್ ಅದೆಲ್ಲ ತಿಳ್ಕೊಂಡು ಬರಬೇಕು ಅವನು ಆ್ಯಸ್ ಅನ್ ಆಫೀಸರ್. 1 ತಿಂಗಳು ಅವ್ರ ಹತ್ರ, 1 ತಿಂಗಳು ತನ್ನ ಮನೆಯಲ್ಲಿ, 2 ತಿಂಗಳ ರಜೆ ಇದ್ದರೆ ಹಿಂಗಿರಬೇಕು. ಆಮೇಲೆ ಅದು ಪ್ರಮೋಷನ್ ಒಂದು ಟೆಸ್ಟ್ ಇದೆ ಅವ್ರಿಗೆ, ಅಂದರೆ ಅವ್ರ ಕಲ್ಚರು, ಅವ್ರ ಟ್ರೆಡಿಷನ್ನು, ಅವ್ರ ಲ್ಯಾಂಗ್ವೇಜ್. ಈ ಗೋರ್ಖಾ ರೆಜಿಮೆಂಟ್ ಆಫೀಸರು ಹಿ ಹ್ಯಾಸ್ ಟು ಲರ್ನ್ ಗೋರ್ಖಾಲಿ. ಪಂಜಾಬಿ ರೆಜಿಮೆಂಟ್ ಆಫೀಸರ್ ಹಿ ಹ್ಯಾಸ್ ಟು ಲರ್ನ್ ಪಂಜಾಬಿ. ಅವ್ನು ಮದ್ರಾಸಿನೇ ಇರ್ಬೋದು, ಚೆನ್ನೈದಿಂದ ಇರ್ಬೋದು, ಅವನಿಗೆ ಹಿಂದಿ ಏನೂ ಬರ್ತಿರಕ್ಕಿಲ್ಲ, ಬಟ್ ಪಂಜಾಬಿ ಕಲಿಯೋದು ಅಲ್ಲಿ ಟೆಸ್ಟ್ ಇದೆ. ಸೊ ಅಂದರೆ ನಮ್ಮ ಲೀಡರ್ಶಿಪ್ ಹೆಂಗೆ ನಾವು ಯೋಚನೆ ಮಾಡ್ತೀವಿ ಅಂತಂದರೆ, ಯು ಶುಡ್ ಬಿ ಒನ್ ಅಮಾಂಗ್ಸ್ ದ ಸೋಲ್ಜರ್ಸ್. ಯು ಆರ್ ದಿ ಫಸ್ಟ್ ಮ್ಯಾನ್ ಇನ್ ದ ಟ್ರೂಪ್. ಯು ಕಾಂಟ್ ಕೌಂಟ್ ಯುವರ್ ಸೆಲ್ಫ್ ಔಟ್. ವಿ ಆರ್ ಆಲ್ ಟುಗೆದರ್ ಇನ್ ಇಟ್. ಅದು ಒಂದು ಟೀಮ್. ಸೊ ಆ ಒಂದು ಲೀಡರ್ಶಿಪ್ಗೆ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ನಾನು. ಸರ್, ಆಮೇಲೆ ನಾವು ಮಾತಾಡ್ತಾ ವಿ ಟಾಕ್ ಅಬೌಟ್ AK-47 ನೀವು ಯೂಸ್ ಮಾಡೋ ಇದ್ರ ಬಗ್ಗೆ ಎಲ್ಲ. ಇವೆಲ್ಲ ಸ್ಮಾಲ್ ಆರ್ಮ್ಸ್ ಅಂತ ಹೇಳ್ತೀವಿ. ಸ್ಮಾಲ್ ಆರ್ಮ್ಸ್ ಅಂತಂದರೆ ಲೆಸ್ ಬೋರ್ ಇದ್ದದ್ದು, 12 mm ಹೀಗೆಲ್ಲ ಬೋರ್ಸ್ ಇದೆ. ಪಿಸ್ಟಲ್ ಇವೆಲ್ಲ ಏನು, ಆಮೇಲೆ AK-47 ಅಂತ ಹೇಳಿದ್ರಿ, 303 ರೈಫಲ್ಸ್ ಆಗಿರ್ಬೋದು. ಆಮೇಲೆ ಇನ್ಸಾಸ್ ಅಂತ ಹೇಳ್ತೀವಿ, ಇವೆಲ್ಲ ಸ್ಮಾಲ್ ಆರ್ಮ್ಸ್ ರೈಫಲಲ್ಲಿ ಬರುತ್ತೆ. ಅದ್ರ ರೇಂಜ್ ಎಷ್ಟು 100. ಆಮೇಲೆ ಸ್ಟೆನ್ ಮಷೀನ್ ಕಾರ್ಬೈನ್ ಅಂತಿದೆ, ಅದರದ್ದು ರೇಂಜ್ ಅಬೌಟ್ 50-60 ಮೀಟರ್ಸ್ ಹಿಂಗೆ. ಆಮೇಲೆ ರೈಫಲದ್ದು ಅಬೌಟ್ 300 ಮೀಟರ್ಸ್ ಇದೆ, ಮಷೀನ್ ಗನ್ನದ್ದು ಅಬೌಟ್ 2000 ಮೀಟರ್ಸ್ ಇದೆ. ಸೊ ಹೀಗೆ ಇವೆಲ್ಲ ಸ್ಮಾಲ್ ಆರ್ಮ್ಸ್ ರೇಂಜ್. ಅಂದರೆ ನಾವು ಲೈನ್ ಆಫ್ ಸೈಟ್ ಫೈರಿಂಗ್ ಮಾಡ್ತಿರ್ತೀವಿ ಇದಕ್ಕೆಲ್ಲ. ಅಂದರೆ 2000 ಮೀಟ್ರ್ ಅಂದರೆ 2 ಕಿಲೋಮೀಟ್ರ್ ದೂರದಲ್ಲಿದ್ದಂಥ ಮನುಷ್ಯನ ನಾವು ಮಷಿನ್ ಗನ್ನಿಂದ ಎಂಗೇಜ್ ಮಾಡ್ಬೋದು. ಸೊ ಇವೆಲ್ಲ ಸ್ಮಾಲ್ ಆರ್ಮ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ನಮಗೆ ಹೆಂಗೆ ಆಮೇಲೆ ಬಿಗ್ ಬೋರ್ ಗನ್ಸ್ ಅಂತಂದರೆ ಆರ್ಟ್ಲರಿ ಗನ್ಸ್ ಅಂತ ನೀವು ಕೇಳಿರ್ಬೋದು, ಅಥವಾ ಆರ್ಮರ್ಡ್ ಟ್ಯಾಂಕ್ಸ್ ಅಂತ ಕೇಳಿರ್ಬೋದು. ಆ ಟ್ಯಾಂಕ್ಸ್ ಅಂದರೆ ಏನು ಅಂತಂದರೆ ಅದಕ್ಕೊಂದು ಒಂದು ಒಂದು ಪ್ಲೇಟಿಂಗ್ ಇರುತ್ತೆ, ಆರ್ಮರ್ಡ್ ಪ್ಲೇಟಿಂಗ್ ಮೇಲ್ಗಡೆ ಅದು ಮುಂದ್ಗಡೆ ಒಂದು ನೀವು ನೋಡಿರ್ಬೋದು, ಅದಕ್ಕೊಂದು ದೊಡ್ಡ ಗನ್ ಇರುತ್ತೆ. ಅದು ಇಟ್ ಫೈರ್ಸ್ ವೇರಿಯಸ್ ಕೈಂಡ್ಸ್ ಆಫ್ ಅಮ್ಯುನಿಷನ್ಸ್. ಹೆಶ್ ಅಂತ ಇರುತ್ತೆ, ಆರ್ಮರ್ ಪಿಯರ್ಸಿಂಗ್ ಅಂತ ಇರುತ್ತೆ. ಆಮೇಲೆ ಇವೆಲ್ಲ ಎಕ್ಸ್ಪ್ಲೋಸಿವ್ಸ್ ಅದು ಫೈರ್ ಮಾಡುತ್ತೆ. ಅದ್ರದ್ದು ರೇಂಜು ಅಬೌಟ್ 3 ಕಿಲೋಮೀಟ್ರು, 4 ಕಿಲೋಮೀಟ್ರು, 8 ಕಿಲೋಮೀಟ್ರು ಅದರದ್ದೊಂದು ರೇಂಜ್ ಇರುತ್ತೆ. ಸೊ ಅದು ಹೆಂಗಿರುತ್ತೆ ಅಂತಂದರೆ ಬ್ಯಾಟಲ್ ಫೀಲ್ಡಲ್ಲಿ ಅದಕ್ಕೊಂದು ಪ್ರೊಟೆಕ್ಷನ್ ಇದೆ. ಆರ್ಮರ್ಡ್ ಪಿಯರ್ಸಿಂಗ್ ಅಂದರೆ ಸ್ಮಾಲ್ ಆರ್ಮ್ಸಿಂದ ಅದಕ್ಕೆ ಏನು ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ನೀವು ಎಷ್ಟೇ ಅದಕ್ಕೆ ಹೊಡೆದ್ರೂ ಅದಕ್ಕೆ ಅಂದರೆ ಒಂದು ಪ್ಲೇಟಿಂಗ್ ಇರುತ್ತಲ್ಲ, ಅದಾದಮೇಲೆ ಅದಕ್ಕೆ ಒಂದು ಟ್ರ್ಯಾಕ್ ಇರುತ್ತೆ. ನೀವು ನೋಡಿದಂಗೆ ಆ ಟ್ರ್ಯಾಕ್ ಎಲ್ಲ ಟೆರೇನಲ್ಲೂ ಹೋಗೋಕ್ಕೆ ಬರುತ್ತೆ. ಆ ಟೆರೇನೆಲ್ಲ ನೋಡಿದಾಗ ಡೆಸರ್ಟ್ ಟೆರೇನ್, ಈ ಡೆಸರ್ಟ್ ಟೆರೇನಲ್ಲಿ ಯಾರಾದರೂ ಕಾರ್ ಓಡ್ಸೋಕ್ಕಾಗಲಿ, ಮೋಟರ್ ಸೈಕಲ್ ಓಡ್ಸೋಕೆ, ಯಾಕಂದರೆ ಎಲ್ಲ ಕಡೆ ರೇತ್ ಇರುತ್ತೆ, ಅಂದರೆ ಉಸುಗಿರುತ್ತೆ. ಅಲ್ಲಿ ನಾವೇನು ಮಾಡಬೇಕು, ಅಲ್ಲಿ ಟ್ಯಾಂಕ್ಸನ್ನೇ ನಾವು ಯೂಸ್ ಮಾಡ್ತೀವಿ. ಅಂದರೆ ಡೆಸರ್ಟ್ ಟೆರೇನಲ್ಲಿ ಅದು ತುಂಬ ಜಾಸ್ತಿ ಮೊಬೈಲ್ ಇರುತ್ತೆ ಒಂದು. ಆಮೇಲೆ ಅದಕ್ಕೆ ಸ್ಮಾಲ್ ಆರ್ಮ್ಸು ಇರುತ್ತೆ. ಅದ್ರ ಮೇಲೆ ಒಂದು ಆ ಟೆರೆಟ್ ಅಂತ ಹೇಳ್ತೀವಿ ನಾವು, ಇದು ಹಲ್ಲು, ಆಮೇಲೆ ಟೆರೆಟ್. ಆ ಟೆರೆಟ್ಗೆ ಒಂದು ಗನ್ ಇರುತ್ತೆ, ತಳಗಡೆ ಒಂದು ಸ್ಮಾಲ್ ಆರ್ಮ್ ಮಷಿನ್ ಗನ್ನೂ ಇರುತ್ತೆ ಅದಕ್ಕೆ. ಯಾಕಂದರೆ ನಾವು ಯಾವಾಗಲೂ ಆ ದೊಡ್ಡ ಬೋರ್ ಇದೇನಿದೆ ಅದನ್ನು ಮೇನ್ ಗನ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಮಾಲ್ ಆರ್ಮ್ಸ್ ಅದು ಇದ್ದಾಗ ಮಷಿನ್ ಗನ್ನ ಯೂಸ್ ಮಾಡ್ತೀವಿ. ಅದಲ್ಲದೆ ನಮ್ಮ ಹತ್ರ ಆರ್ಟ್ಲರಿ ಇದು ಇದೆ, ಅಮ್ಯುನಿಷನ್ಸ್ ಇದೆ. ಆಲ್ಮೋಸ್ಟ್ ಅಬೌಟ್ 20 ಕಿಲೋಮೀಟ್ರು, 25 ಕಿಲೋಮೀಟ್ರ್. ಅಂದರೆ ಲೈನ್ ಆಫ್ ಸೈಟ್ ಬೇಕಾಗಿಲ್ಲ ಅದಕ್ಕೆ. ಅಲ್ಲಿ ಇದ್ದಂಥ ಕೋಆರ್ಡಿನೇಟ್ ಇಲ್ಲಿಂದ ನಾವು ಈಗ ಜೈಲಲ್ಲಿ ಕೂತ್ಕೊಂಡಿದ್ವಿ, ಬನ್ನೇರ್ಘಟ್ಟ ರೋಡಲ್ಲಿ, ಅಥವಾ ನಿಮ್ಮೂರು ಯಾವುದು ನೀವು ಹೇಳಿದ್ರಲ್ಲ ಕನಕಪುರದಲ್ಲಿ ಯಾರಾದರೂ ನೀವು ಎನಿವಿ ಅಲ್ಲ, ಬಟ್ ಯಾರಾದರೂ ಎಂಗೇಜ್ ಮಾಡಬೇಕು ಅಂತಂದರೆ ಇಲ್ಲಿಂದೇ ಕೂತ್ಕೊಂಡು ನಾವು ಕೋಆರ್ಡಿನೇಟ್ನ ಫೀಡ್ ಮಾಡಿ ಟಕ್ ಅಂತ ಅದಕ್ಕೆ ಹಾಕಿದರೆ ಸೀದಾ ನಿಮ್ಮ ಕನಕಪುರ ರೋಡಲ್ಲಿ ಇದ್ದಂಥ ನಿಮ್ಮ ಮನೆ ಆಸ್ಪಾಸ್ ಎಲ್ಲರೂ ಬೀಳಿಸ್ಬೇಕು, ನಿಮ್ದು ಯಾರು ಎನಿಮಿ ಇದ್ದರೆ ಅಲ್ಲಿ ನಾವು ಇಲ್ಲೇ ಕೂತ್ಕೊಂಡೇ ಅದನ್ನ ಎಂಗೇಜ್ ಮಾಡ್ಬೋದು. ಸೊ ಆರ್ಟ್ಲರಿ ಗನ್ಸ್ ಆಲ್ಸೋ ನಮ್ಗೆ ಒಂದು ಇದಿರುತ್ತೆ. ಈಗ ಅಫ್ಕೋರ್ಸ್ ಈಗ ನೀವು ಸಿಂಧೂರೆಲ್ಲ ನೋಡಿದಾಗ, ಅಥವಾ ರಷ್ಯಾ ಯುಕ್ರೇನ್ ವಾರ್ ನೋಡಿದಾಗ, ಅಥವಾ ಮೊನ್ನೆ ಆದಂಥ ಇರಾಕ್ ಇಸ್ರೇಲ್ ವಾರ್ ನೋಡಿದಾಗ ಟ್ರೂಪ್ಸ್ ಎಂಗೇಜ್ಮೆಂಟ್ ತುಂಬ ಕಡಿಮೆ ಇದೆ. ಅಂದರೆ ಟ್ರೂಪ್ಸ್ ಇಲ್ಲವೇ ಇಲ್ಲ ಈಗ ಯುದ್ಧದಲ್ಲಿ. ನಾವು ಹಿಂದೆ ಅಂತಿದ್ವಿ ಬ್ಯಾಟಲ್ ಫ್ರಂಟ್ ಲೈನ್
ಅಯ್ಯೋ ಯುದ್ಧದಲ್ಲಿ ನೀನು ಫ್ರಂಟಲ್ಲಿ ಇರ್ತೀಯೋ ಬ್ಯಾಕಲ್ಲಿ ಇರ್ತೀಯಪ್ಪ ಅಂತ ಕೇಳ್ತಾ ಇದ್ರು ನಮಗೆ ಜನ. ಈಗ ಫ್ರಂಟು ಇಲ್ಲ ಬ್ಯಾಕು ಇಲ್ಲ, ನೀವು ಬ್ಯಾಕಲ್ಲಿ ಇದ್ದವರೇ ಫ್ರಂಟಲ್ಲಿ ಇದ್ದವರೇ ಬ್ಯಾಕು, ಯಾಕಂದ್ರೆ ಮುಂದಿದ್ದವನಿಗೆ ವ್ಯಾಲ್ಯೂ ಇಲ್ಲ. ಈಗ ಸೋಲ್ಜರ್ ಹ್ಯಾಸ್ ನೋ ವ್ಯಾಲ್ಯೂ. ಈಗ ನಾವು ಇಸ್ರೇಲ್ ಅವರು ಇರಾನಲ್ಲಿ ಒಂದು ಟಾರ್ಗೆಟ್ ಎಂಗೇಜ್ ಮಾಡ್ಬೇಕಾದ್ರೆ ಎಂಥ ಟಾರ್ಗೆಟ್ ಎಂಗೇಜ್ ಮಾಡ್ತಾರೆ ಅವರು ವ್ಯಾಲ್ಯೂ ಟಾರ್ಗೆಟ್ ಎಂಗೇಜ್ ಮಾಡ್ತಾರೆ. ಒಬ್ಬ ಮನುಷ್ಯನ ಕೊಲ್ಲೋದ್ರಲ್ಲಿ ಏನ್ರಿ ಇದೆ, ಅದರಲ್ಲಿ ಏನೂ ಇದು ಬರಲ್ಲ, ಏನಂತಾರೆ ಅದು ವ್ಯಾಲ್ಯೂ ಇಲ್ಲ ಅದಕ್ಕೆ. ನ್ಯೂಕ್ಲಿಯರ್ ಸೈಟ್ಸ್, ಸ್ಟ್ರಾಟಜಿಕ್ ಅಸೆಟ್ಸ್ ಅಂತ ಹೇಳ್ತೀವಿ, ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಸ್, ಹೆಡ್ ಕ್ವಾರ್ಟರ್ಸ್, ಇಂಥವನ್ನ ಎಂಗೇಜ್ ಮಾಡ್ತಾರೆ. ಅವು ಬ್ಯಾಕಲ್ಲೇ ಇರ್ಬೋದು. ಸೊ ಬ್ಯಾಕ್ ಹ್ಯಾಸ್ ನೌ ಬಿಕಮ್ ಫ್ರಂಟ್. ಯಾಕೆ ಅಂತಂದ್ರೆ ರೀಚ್ ಹಂಗಾಗಿದೆ. ಈಗ ಮಷಿನ್ ಗನ್ ಯಾರೂ ಕೇಳ್ತಿಲ್ಲ, ಇನ್ಸಾಸ್ ಯಾರೂ ಕೇಳ್ತಿಲ್ಲ, ಆಮೇಲೆ 303 ಮಷಿನ್ ಗನ್ ಯಾರೂ ಕೇಳ್ತಿಲ್ಲ. 50 ಮೀಟರ್ ನಾವು ಸ್ಟನ್ ಮಷಿನ್ ಕಾರ್ಬೈನ್ ತೊಗೊಂಡು ಏನ್ರಿ ಮಾಡೋದು? ಯಾಕಂತಂದರೆ ನಮಗೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಕೆಪಬಿಲಿಟಿ 2000-3000 ಕಿಲೋಮೀಟರ್ ಹೋಗಿ ಎನಿಮಿ ಟಾರ್ಗೆಟನ್ನು ಎಂಗೇಜ್ ಮಾಡುವಂಥ ಒಂದು ಕ್ಷಮತಾ ಇದೆ. ಸೊ ಹೀಗಾಗಿ ಈಗ ವಾರ್ಫೇರ್ ಹ್ಯಾಸ್ ಟೋಟ್ಲಿ ಚೇಂಜ್ಡ್. ನಾವು 1971 ಆಪ್ರೇಷನ್, ಕನ್ವೆನ್ಷನಲ್ ಆಪ್ರೇಷನ್ ನಾವು ಏನು ನೋಡಿದ್ವಿ, ಅಥವಾ ಕಾರ್ಗಿಲ್ ಆಪ್ರೇಷನ್ ಏನು ನೋಡಿದ್ವಿ, ಆವಾಗಿದ್ದಕ್ಕೂ ಈಗ ಇದ್ದದ್ದಕ್ಕೂ ಈಗ ಎಲ್ಲರೂ ಯಾರು ಸೋಲ್ಜರ್ಸ್ ಯಾರು ಅಂತಂದರೆ ಯೂನಿಫಾರ್ಮ್ ಹಾಕ್ಕೊಂಡವ್ರು ಸೋಲ್ಜರ್ಸ್ ಅಲ್ಲ. ಡ್ರೋನ್ ಮ್ಯಾನುಫ್ಯಾಕ್ಚರರ್ ಆರ್ ಸೋಲ್ಜರ್ಸ್, ಸೈಂಟಿಸ್ಟ್ ಆರ್ ಸೋಲ್ಜರ್ಸ್, ಈ ಟೆಕ್ನೋಕ್ರಾಟ್ಸ್ ಆರ್ ಸೋಲ್ಜರ್ಸ್. ಅವರು ನ್ಯೂ ಸೋಲ್ಜರ್ಸ್, ದೇ ಆರ್ ಆಲ್ ನ್ಯೂ ಸೋಲ್ಜರ್ಸ್ ಇವಾಗ. ಯಾಕಂದರೆ ಅವ್ರಿಗಿದ್ದಂಥ ಒಂದು ಕ್ಷಮತಾ ಈಗ ಸೋಲ್ಜರ್ಸ್ಗಿಲ್ಲ. ಯಾಕಂದರೆ ಅವರು ಒಂದು ಕೇಪಬಿಲಿಟಿ ಕೊಟ್ಟಿದ್ದಾರೆ ನಿಮಗೆ. ಅಂದರೆ ದೇ ಆರ್ ಆಲ್ ನಾವು ಫೋರ್ಸ್ ಮಲ್ಟಿಪ್ಲಾಯರ್ಸ್ ಅಂತ ಹೇಳ್ತೀವಿ. ಈಗ ಡ್ರೋನ್ ಆಗಿರ್ಬೋದು, ಮಿಸೈಲ್ ಇದು ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಸ್ಟೆಲ್ತ್ ಏರ್ಕ್ರಾಫ್ಟ್ಸ್ ಆಗಿರ್ಬೋದು, ಇವೆಲ್ಲ ಏನು ಅಂತಂದರೆ ದೇ ಆರ್ ಆಲ್ ಫೋರ್ಸ್ ಮಲ್ಟಿಪ್ಲಾಯರ್ಸ್. ಸೊ ಇವೆಲ್ಲ ಏನು ಅಂತಂದರೆ ಈಗ ಸೋಲ್ಜರ್ಸನ್ನು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ರಿಡೆಂಡೆಂಟ್ ಆಗಿಬಿಟ್ಟಿದೆ. ಅಂದರೆ ದೇ ಆಲ್ ಬಿಕಮ್ ರಿಡೆಂಡೆಂಟ್. ಈಗ ದಿಸ್ ನ್ಯೂ ಕೈಂಡ್ ಆಫ್ ವಾರ್ಫೇರ್, ಇಟ್ಸ್ ಅ ನ್ಯೂ ಕೈಂಡ್ ಆಫ್ ವಾರ್ಫೇರ್ ಅಂತ ಹೇಳ್ಬೋದು. ಇವಾಗ ನಮಗೆ ಕಾಶ್ಮೀರ್ ಬಾರ್ಡರಲ್ಲಿ ಇದಾಯಿತು, ಟೆರರಿಸ್ಟ್ ಅಟ್ಯಾಕ್ ಆಯಿತು. ಈಸ್ ದಟ್ ಅ ಫೇರ್ ವಾರ್ ಅವ್ರು ಮಾಡಿರೋದು ನಮಗೆ? ಅದಕ್ಕೆ ಸಬ್ ಕನ್ವೆನ್ಷನಲ್ ವಾರ್ ಅಂತ ಹೇಳ್ತೀವಿ ನಾವು. ಅಂದರೆ ಟೆರರಿಸ್ಟ್ಗೆ ಏನಾಗುತ್ತೆ ಅಂತಂದರೆ ಅವ್ರ ಐಡಿಯಾಲಜಿ ಡ್ರಿವನ್ ಅಂತ ಹೇಳ್ತಾರೆ. ಈಗ ನಾವು ಹೇಳ್ತೀವಿ ಐಡಿಯಾಲಜಿ ಮತ್ತು ಫಿಲಾಸಫಿಗೆ ಏನಪ್ಪ ಡಿಫ್ರೆನ್ಸು ಅಂತ ಯಾರೊಬ್ರು ಕೇಳಿದಾಗ, ಫಿಲಾಸಫಿನಲ್ಲಿ ಹಿಂದೂ ಫಿಲಾಸಫಿನಲ್ಲಿ ಹೇಳ್ತೀವಂತ ನಾವು. ಫಿಲಾಸಫಿ ಅಂದರೆ ಏನು? ಐ ಆಮ್ ರೈಟ್, ಯು ಆಲ್ಸೋ ಮೇ ಬಿ ರೈಟ್ ಅಂತ ಫಿಲಾಸಫಿ ಹೇಳುತ್ತೆ. ಐಡಿಯಾಲಜಿ ಹಂಗೆ ಹೇಳಲ್ಲ. ಐ ಆಮ್ ರೈಟ್, ಓನ್ಲಿ ಐ ಆಮ್ ರೈಟ್ ಆ್ಯಂಡ್ ಯು ಆರ್ ನಾಟ್ ರೈಟ್ ಅಂತ. ಯು ಆರ್ ರಾಂಗ್, ಐ ಆಮ್ ರೈಟ್ ಅನ್ನೋದಕ್ಕೆ ಐಡಿಯಾಲಜಿ ಅಂತ ಹೇಳ್ತೀವಿ. ಫಿಲಾಸಫಿ ಅಂದರೆ ಹಿಂದೂ ಫಿಲಾಸಫಿ ಅಥವಾ ಕ್ರಿಶ್ಚಿಯನ್ ಫಿಲಾಸಫಿ ಅಂತಂದಾಗ ಏನು, ಅಕಾಮಡೇಟಿವ್, ವಸುದೈವ ಕುಟುಂಬಕ ಅಂತ ಹೇಳ್ತೀವಲ್ಲ, ಹಾಗೆ ಅಕಾಮಡೇಟಿವ್ ನೇಚರ್ ಇದೆ. ಐ ಆಮ್ ರೈಟ್ ಬಟ್ ಯು ಆಲ್ಸೋ ಮೇ ಬಿ ರೈಟ್. ನೀವು ಯಾವುದೋ ಒಂದು ಡಿಸ್ಕಸ್ ಮಾಡಿದಾಗ ಹಾಗೆ ಇದು ಟೆರರಿಸ್ಟ್ ಅಟ್ಯಾಕ್ಸ್ ಅಂದರೆ ಐಡಿಯಾಲಜಿ ಡ್ರಿವನ್ ಟೆರರಿಸ್ಟ್ ಅಟ್ಯಾಕ್ಸ್ ಏನಿದೆ ಇದಕ್ಕೆ ಯಾಕೆಂದರೆ ಅವ್ರಿಗೆ ಕನ್ವೆನ್ಷನಲ್ ವಾರ್ ಫೈಟ್ ಮಾಡೋಕ್ಕೆ ಅವರಲ್ಲಿ ಕ್ಷಮತಾ ಇರಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ ಅಂತಂದರೆ ಇಂಥದ್ದು ಸಾಫ್ಟ್ ಟಾರ್ಗೆಟ್ಸನ್ನು ಪಿಕ್ ಮಾಡ್ಕೊಳ್ತಾರೆ. ಸೊ ಇದೆಲ್ಲ ಕಾಮನ್ನೇ. ಇನ್ಫ್ಯಾಕ್ಟ್ ಭಾಳ ವರ್ಷದಿಂದ, ಒಂದು 3-4 ವರ್ಷದಿಂದ ಅದು ಆಗಿರಲಿಲ್ಲ. ಯಾಕೆ ಅಂತಂದರೆ JNKನಲ್ಲಿ 370 ಹೋದಾಗ 2019ನಲ್ಲಿ 370 ಅಬ್ರಗೇಷನ್ ಆಫ್ ಆರ್ಟಿಕಲ್ 370 ಹೋಯಿತು, ಸ್ಟೇಟ್ಹುಡ್ ಹೋಯಿತು. ಆವಾಗ ಹೊಸ ಒಂದು ತಿರುವು ಬಂತು ಆ JNKಗೆ, ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ. ಸೊ ಆವಾಗಿಂದ ಇಲ್ಲಿವರೆಗೂ ಪಹಲ್ಗಾಮ್ ಅಟ್ಯಾಕ್ ಏನಾಗಿತ್ತು, ಪಹಲ್ಗಾಮ್ ಬಾರ್ಡ್ರಲ್ಲಿಲ್ಲ, ಪಹಲ್ಗಾಮ್ ಒಳಗಡೆನೇ ಇದೆ, ಅನಂತನಾಗ್ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಇಂಟೀರಿಯರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಒಳಗಡೆ ಇದ್ದಂಥ ಪ್ಲೇಸ್ ಅಂದರೆ ಪಹಲ್ಗಾಮ್. ಸೊ ಅದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಅದು. ಹಾಗೆ JNKನಲ್ಲಿ ಸಾಕಷ್ಟಿದೆ. ಅದರಲ್ಲಿ ಸೆಕ್ಯೂರಿಟಿ ಫೇಲ್ಯೂರ್ ಆಗಿದೀವ? ಸೆಕ್ಯೂರಿಟಿ ಅದು ಹೇಳಿದಾಗ ನಾವು ಹೇಳ್ತೀವಲ್ಲ, ವಿ ಹ್ಯಾವ್ ಟು ಬಿ ಲಕ್ಕಿ ಆಲ್ ದ ಟೈಮ್ ಬಟ್ ದ ಟೆರರಿಸ್ಟ್ ಹ್ಯಾಸ್ ಟು ಬಿ ಲಕ್ಕಿ ಓನ್ಲಿ ಒನ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು 100 ಸತಿ ಟೆರರಿಸ್ಟ್ ಅಟ್ಯಾಕನ್ನು ನಾವು ಥಾಟ್ ಮಾಡಿರ್ಬೋದು, ಅಥವಾ ನಾವು ತಡೆ ಹಿಡಿದಿರ್ಬೋದು, ಅಥವಾ ಸ್ಟಾಪ್ ಮಾಡಿರ್ಬೋದು. ಗೊತ್ತಿದ್ದಾಗ ಎಷ್ಟೋ ಸತಿ ನಾವು ನಮ್ಮ ಆ್ಯಕ್ಷನ್ಸ್ ಹೆಂಗಿರುತ್ತೆ ಅಂತಂದರೆ ನಾವು ಸ್ಟಾಪ್ ಮಾಡಿರ್ತೀವಿ, ಅದು ಆಗಿರಲ್ಲ. ಸೊ 100 ಸತಿ ನಾವು ಸಕ್ಸಸ್ಫುಲ್ ಆಗಿರ್ಬೋದು, ಆದರೆ ಒಂದು ಸತಿ ಅವ್ನು ಲಕ್ಕಿ ಇದ್ದ ಅಂತಂದರೆ ಹಿ ಕ್ಯಾನ್ ಗೆಟ್ ಇಟ್. ಯಾಕೆಂದರೆ ಫುಲ್ ಪ್ರೂಫ್ ಸೆಕ್ಯೂರಿಟಿ ಇಸ್ ಅನ್ ಯುಟೋಪಿಯನ್ ಐಡಿಯಾ ಅಂತ ಹೇಳ್ತೀವಿ. ಅಂದರೆ ಅದು ಆಗಲಾರದ ಮಾತು. ಯಾಕಂದರೆ ಎಲ್ಲ ಕಡೆ ಟ್ರೂಪ್ಸನ್ನು ಇಡೋಕ್ಕಾಗಲ್ಲ. ನಾವು ಥ್ರೆಟ್ ಅಸೆಸ್ಮೆಂಟ್ ಮಾಡಿದಾಗ ನಮ್ಮ ಹತ್ರ ಇರೋದು ಇಷ್ಟೇ ಟ್ರೂಪ್ಸಪ್ಪ, 5,000 ಜನ ಇದ್ದಾರೆ, 10,000 ಜನ ಇದ್ದಾರೆ, 10,000 ಜನರನ್ನು ಮಾತ್ರ ನಾವು ಡಿಪ್ಲಾಯ್ ಮಾಡಬಲ್ವಿ. ಎಲ್ಲ ಕಡೆ ಹೆಂಗೆ ಮಾಡೋಕ್ಕೂ ಆಗಲ್ಲ. ಸೊ ಹಾಗೆ ಆ ದೃಷ್ಟಿಯಿಂದ ನೋಡಿದಾಗ ಈಗ ಕೆಲವೊಂದು ಸತಿ ಮೊದಲು ಚರ್ಚಸ್ಸು, ಮಾಸ್ಕು, ರೋಡ್ ಸೈಡು, ಬಜಾರಲ್ಲಿ ಆಗೋವಂಥದ್ದು ಈಗ ಟೂರಿಸ್ಟ್ ಸ್ಪಾಟಲ್ಲಿ ಆಗಿದೆ. ಅದು ಟಾರ್ಗೆಟ್ ಎಲ್ಲಿ ಬೇಕಲ್ಲಿ ಅವ್ರು ಟಾರ್ಗೆಟ್ ತೊಗೋಬೋದು. ಈಗ ನಾನು ಮೊನ್ನೆ ಬಾಂಬೆನಲ್ಲಿ ಆಯಿತು 2008-2009ನಲ್ಲಿ ಕಸಬ್ ಬಂದರು, ಅದು ಥ್ರೂ ಸಿ ಬಂದರು. ಆಮೇಲೆ ಆಮೇಲೆ ಅವ್ನು ಎಲ್ಲರನ್ನೂ ಹೊಡೆದ. ಗಿಟಿ ದಾದರ್ ಸ್ಟೇಷನ್, ಆಮೇಲೆ VT ಸ್ಟೇಷನ್ ಅಥವಾ ತಾಜ್ ಮಹಲ್ ಹೋಟೆಲ್, ಇವೆಲ್ಲ ಮಾಡಿದಾಗ ಅಲ್ಲಿ ಎಲ್ಲಿ ಸೆಕ್ಯೂರಿಟಿ ಕೊಡೋಕ್ಕಾಗುತ್ತೆ? ಸೊ ಇವೆಲ್ಲ ಏನಂತಂದರೆ ಅವನ ಹತ್ರ ಇನಿಷಿಯೇಟಿವ್ ಇರುತ್ತೆ, ಟೆರರಿಸ್ಟ್ ಹತ್ರ ಇನಿಷಿಯೇಟಿವ್ ಇರುತ್ತೆ, ನಮ್ಮ ಹತ್ರ ಇನಿಷಿಯೇಟಿವ್. ಯಾಕೆಂತಂದರೆ ಅವನು ಹಿ ಮರ್ಜಸ್ ವಿತ್ ದ ಕ್ರೌಡ್. ಆ ಟೆರರಿಸ್ಟ್ ಹೆಂಗಿರ್ತಾರೆ ಅಂತಂದರೆ
ನಾವು ಕಾಮನ್ ಮನುಷ್ಯನಿಗೂ ಟೆರರಿಸ್ಟ್ನಿಗೂ ನಮಗೆ ಡಿಫ್ರೆನ್ಸ್ ತಿಳ್ಕೊಳ್ಳೋಕ್ಕೆ ಆಗಲ್ಲ ಅಲ್ಲಿ. ಅವನು ಫೈರ್ ಮಾಡಿದಾಗಲೇ ನಮಗೆ ಗೊತ್ತಾಗುತ್ತೆ ಓ ಇವ್ನು ಟೆರರಿಸ್ಟ್ ಇದ್ದಾನೆ ಅಂತೇಳಿ. ಇಲ್ಲ ಅಂತಂದರೆ ನಾವೇನು ಮಾಡುತ್ತೆ, ಜಾಸ್ತಿ ನಾವು ಆ್ಯಕ್ಷನ್ಸ್ ತೊಗೊಂಡಾಗ, ಚೆಕ್ಕಿಂಗ್ ಮಾಡಿದಾಗ, ಫ್ರಿಸ್ಕಿಂಗ್ ಮಾಡಿದಾಗ, ಕಾರ್ಡನೆಂಟ್ ಸರ್ಚ್ ಮಾಡಿದಾಗ ಅವಾಗೇನಾಗುತ್ತೆ, ಆಮ್ ನಾಗರಿಕರಿಗೆ ಅಲ್ಲಿ JNKನಲ್ಲಿ ಅವ್ರಿಗೆ ಅನಾನುಕೂಲತೆ ಆಗುತ್ತೆ. ನಾವು ಮಾಡ್ಬೋದು, ಸರ್ಚ್ ಆ್ಯಂಡ್ ಆಪ್ರೇಷನ್ಸ್ ಮಾಡ್ಬೋದು, ಯಾವಾಗಲೂ ಫ್ರಿಸ್ಕಿಂಗ್ ಮಾಡ್ಬೋದು, ಯಾವಾಗಲೂ ಇದನ್ನು ಮಾಡ್ಬೋದು, ಗಾಡಿಗಳನ್ನ ತಡೆ ಹಿಡಿದು ಚೆಕ್ ಮಾಡ್ಬೋದು. ಬಟ್ ಎಷ್ಟು ನಾವು ಎನ್ಫೋರ್ಸ್ ಮಾಡ್ತೀವಿ ಅಷ್ಟು ಅನಾನುಕೂಲತೆ ಒಬ್ಬ ಕಾಮನ್ ಮನುಷ್ಯನಿಗೆ ಆಗುತ್ತೆ ಅಲ್ಲಿ. ಸೊ ನಾವು ವಿ ಹ್ಯಾವ್ ಟು ಮೇಕ್ ಅ ಫೈನ್ ಬ್ಯಾಲೆನ್ಸ್ ಬಿಟ್ವೀನ್ ಎಷ್ಟು ನಾವು ಚೆಕ್ ಮಾಡ್ಬೋದು, ಎಷ್ಟು ನಾವು ಸ್ವಲ್ಪ ಲೀನಿಯೆಂಟಾಗಿರ್ಬೋದು ಅಂತ ಅನ್ನೋದನ್ನು ನಾವು ನಮ್ಮ ಅಸೆಸ್ಮೆಂಟಲ್ಲೇ ಮಾಡಬೇಕು. ಯಾಕಂದರೆ ಇಲ್ಲಾಂದರೆ ಏನಾಗುತ್ತೆ, ಅವ್ರಿಗೊಂಥರ ಇರಿಟೇಷನ್ ಆಗುತ್ತೆ. ನಾವು ಹಗಲೆಲ್ಲ ಎಲ್ಲ ಕಡೆ ಚೆಕ್ ಮಾಡ್ತಾ ಕೂತ್ಕೊಂಡ್ರೆ, ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿದರೆ ಅವ್ರಿಗೆ ಒಂಥರ ಇರಿಟೇಷನ್ ಆಗುತ್ತೆ. ಸರ್, ಇದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ಡ್ ಆರ್ಮಿ ಏನಾರು ಆಗುತ್ತಾ? ಬಿಕಾಸ್ ಈ ಸೆಕ್ಯೂರಿಟಿ ಫೇಲ್ಯೂರು ಅಥವಾ ನೀವು ಹೇಳ್ದಂಗೆ ಬೇರೆ ಪಬ್ಲಿಕ್ ಪ್ಲೇಸಸಲ್ಲಿ ಕೊಡೋಕ್ಕಾಗಲ್ಲ ಅಂದಾಗ ಲೋಕಲ್ ಅಥಾರಿಟೀಸ್ಗೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ವಿತ್ ಆರ್ಮಿ ಏನಾರು ಆ ಥರ ಸಿ JNKನಲ್ಲಿ ಹೆಂಗಿದೆ ಅಂತಂದರೆ ಒಂದು ಜಾಯಿಂಟ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸ್ಟ್ರಕ್ಚರ್ ಇದೆ ಅಲ್ಲಿ, ತುಂಬ ವರ್ಷದಿಂದ ಇದೆ. ಅಲ್ಲಿ ಎಲ್ಲ ಸೆಕ್ಯೂರಿಟಿ ಫೋರ್ಸಸ್, ಅದ್ರ ಸ್ಟೇಟ್ ಪೊಲೀಸ್ ಆಗಿರ್ಬೋದು, ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರ್ಬೋದು, ಅಥವಾ ಆರ್ಮಿ ಯೂನಿಟ್ಸ್ ಆಗಿರ್ಬೋದು, ಇವೆಲ್ಲ ಒಂದು ಜಂಟಿ ಒಂದು ಕಮಾಂಡ್ ಕಂಟ್ರೋಲ್ ಸ್ಟ್ರಕ್ಚರ್ ಇದೆ. ಸೊ ಅದು ಹೆಂಗಾಗಿದೆ ಅಂತಂದರೆ ಹಿಂಟರ್ಲ್ಯಾಂಡ್, ಅಂದರೆ ಒಳಗಡೆ JNK ಇದು ಪಾಪ್ಯುಲೇಷನ್ ಇದ್ದಂಥ ಒಂದು ಪ್ರದೇಶಗಳೇನಿದೆ ಅಲ್ಲಿ ಜಾಸ್ತಿ ಪ್ಯಾರಾಮಿಲಿಟರಿ ಫೋರ್ಸಸ್ ಮತ್ತು JNK ಪೊಲೀಸ್ ಇದ್ದಾರೆ. ಅಂದರೆ ಅದು ಸುತ್ತು ಬಾರ್ಡರ್ ಮೇಲೆ, ಅಂದರೆ LC ಅಂತ ಏನು ಹೇಳ್ತೀವಿ, ಲೈನ್ ಆಫ್ ಕಂಟ್ರೋಲ್, ಅಲ್ಲಿ ಎಲ್ಲ ಕಡೆ ಆರ್ಮಿ ಡಿಪ್ಲಾಯ್ಡ್ ಆಗಿದೆ. ಆರ್ಮಿ ಒಳಗಡೆ ಇಲ್ಲ, ಆರ್ಮಿ ಹೊಳಗಡೆ ಇದೆ. ಒಳಗಡೆ ಹಿಂಟರ್ಲ್ಯಾಂಡ್ ಅಂತ ಏನು ಹೇಳ್ತೀವಿ, ಅಲ್ಲಿ ಜಾಸ್ತಿ ನಮಗೆ ಪ್ಯಾರಾಮಿಲಿಟರಿ ಫೋರ್ಸಸ್ ಮತ್ತು JNK ಪೊಲೀಸ್ ಅವರು ಇರುವಂಥ ಒಂದು ಇದೆ. ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಕೆಲವೊಂದು ಕಡೆ ಇದ್ದೇ ಇರುತ್ತೆ, ಆದರೆ ಅದು ಟ್ಯಾಕ್ಟಿಕಲ್ ಆಪ್ರೇಷನ್ ಲೆವೆಲಿಗೆ ಬರಲ್ಲ. ನಾವು ಹೆಂಗೆ ಡಿಪ್ಲಾಯ್ ಮಾಡಬೇಕು, ಹೆಂಗೆ ಮೆಜರ್ಸ್ ತೊಗೋಬೇಕು, ಇವೆಲ್ಲ ಲೋಕಲ್ ಕಮಾಂಡರ್ಸ್ಗೆ ಬಿಟ್ಟಂಥ ವಿಷಯಗಳಿವೆಲ್ಲ. ಹೌ ಡಿಫಿಕಲ್ಟ್ ಡಿಸಿಷನ್ ತಗೊಳ್ಳೋದು ವಾರಲ್ಲಿ, ಮೋದಿ ಜಿಗಿರ್ಬೋದು, ಯಾರಿಗಾದರೂ ಇರ್ಬೋದು, ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಡಿಸಿಷನ್ಸ್ ತಗೊಳ್ಳೋದು? ಅಟ್ಯಾಕ್ ಮಾಡಿ ಅಂತ ಹೇಳೋದು, ಬೇಡ ಅಂತ ಹೇಳೋದು, ಇಸ್ ದಟ್ ವೆರಿ ಡಿಫಿಕಲ್ಟ್? ಎಸ್, ಯಾಕಂತಂದರೆ ವಾರಲ್ಲಿ ದೆರ್ ಇಸ್ ನೋ ರನ್ನರ್ಸ್ ಅಪ್ ಅಂತ ಹೇಳ್ತೀವಿ. ದೆರ್ ಇಸ್ ನೋ ಟ್ರಾಫಿ ಫಾರ್ ದ ರನ್ನರ್ಸ್ ಅಪ್. ಈದರ್ ಯು ವಿನ್ ಆರ್ ಯು ಲೂಸ್, ಎರಡೇ ಇದಿರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ, ಆಮೇಲೆ ನಮಗೆ ಹಗಲೆಲ್ಲ ಅಪಾರ್ಚುನಿಟೀಸ್ ಸಿಗಲ್ಲ ವಾರಲ್ಲಿ, ಒಂದು ಫ್ಲೀಟಿಂಗ್ ಅಪಾರ್ಚುನಿಟಿ ಸಿಗುತ್ತೆ. ಆ ಸ್ಪ್ಲಿಟ್ ಸೆಕೆಂಡಲ್ಲಿ ನಾವು ಏನು ಡೆಸಿಷನ್ ತೊಗೊಳ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಯಾಕಂತಂದರೆ ಅದಕ್ಕೆ ನಾವು ಅನಲೈಸ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ನಾವು ಹೇಳ್ತೀವಿ, ಯಾಕೆ ನೋ ಪ್ಲ್ಯಾನ್ ಸರ್ವೈವ್ಸ್ ಕಾಂಟ್ಯಾಕ್ಟ್ ವಿತ್ ದ ಎನಿಮಿ ಅಂತ ಹೇಳ್ತೀವಿ ನಾವು. ನೋ ಪ್ಲ್ಯಾನ್, ನಾವು ಎಷ್ಟೋ ಪ್ಲ್ಯಾನ್ ಮಾಡಿರ್ಬೋದು, ನಾವು ಹಿಂಗೆ ಹೋಗ್ತೀವಿ, ಲಾಜಿಸ್ಟಿಕ್ ಹಿಂಗಿರುತ್ತೆ, 5 ದಿನದಲ್ಲಿ ಹಿಂಗೆ ಬರುತ್ತೆ, ನಾವು ಮುಂದೆ ಇಲ್ಲಿ ಬಂದಿರ್ತೀವಿ, ನಾವೆಲ್ಲ ಪ್ಲ್ಯಾನ್ ಮಾಡಿರ್ತೀವಿ. ಬಟ್ ನೋ ಪ್ಲ್ಯಾನ್ ಎವರ್ ಸರ್ವೈವ್ಸ್ ಕಾಂಟ್ಯಾಕ್ಟ್ ವಿತ್ ದ ಎನಿಮಿ. ಎನಿಮಿ ಜೊತೆ ನಾವು ಕಾಂಟ್ಯಾಕ್ಟ್ ಆದ ತಕ್ಷಣ ನಮ್ಮೆಲ್ಲ ಪ್ಲ್ಯಾನು ಫಟ್ ಆಗುತ್ತೆ, ಯಾವುದೂ ಆಮೇಲೆ ಹೋಲ್ಡ್ ಆಗಲ್ಲ. ಯಾಕಂತಂದರೆ ನಾವು ಈಗ ಎಷ್ಟೋ ಸತಿ ಹೇಳ್ತೀವಿ ವಾರ್ ಗೇಮ್ ಅಂತಂದರೆ ಹೆಂಗೆ ಅಂತಾರೆ, ಚೆಸ್ ಆಟ ಇದ್ದಂಗೆ ಅಂತ ಕೆಲವೊಬ್ರು ಹೇಳ್ತಾರೆ. ಯಾಕಂತಂದರೆ ನಾವು ಹೆಂಗೆ ಮೂವ್ ಮಾಡಬೇಕು, ಹೆಂಗೆ ಬ್ರೈನ್ ಯೂಸ್ ಮಾಡಬೇಕು, ಇಟ್ ಇಸ್ ಸಿಮಿಲರ್ ಟು ಚೆಸ್ ಅಂತ ನಾವು ವಾರ್ ಗೇಮ್ ಅಂತ ನಾವು ಅನ್ಕೋತೀವಿ. ಆದರೆ ಹಂಗೂ ಅಲ್ಲ. ಈ ಚೆಸ್ಸಲ್ಲಿ ಏನಾಗುತ್ತೆ, ನೀವು ಚೆಸ್ ಆಡಿದಾಗ ನಿಮ್ಮದು ಪಾನ್ಸು ಮುಂದೆ ಕಾಯಿನ್ ಇದೆ, ನನ್ನ ಕಾಯಿನ್ ಇಲ್ಲಿದೆ, ನನಗೆ ಗೊತ್ತಾಗುತ್ತೆ ನೀವು ಯಾವ್ದು ಮೂವ್ ಮಾಡ್ತೀರಾ. ನನಗೆ ಗೊತ್ತಿದೆ, ನಿಮ್ಮ ಹತ್ರ 3 ಆಪ್ಷನ್ ಇದೆ, ಯು ವಿಲ್ ಮೂವ್ ಎನ್ ಎಲಿಫೆಂಟ್ ಹಿಯರ್, ಯು ವಿಲ್ ಮೂವ್ ದಟ್ ಕ್ವೀನ್ ಹಿಯರ್, ಯು ವಿಲ್ ಮೂವ್ ದಿಸ್ ಪಾನ್ ಹಿಯರ್ ಇಂತ ನಮಗೆ ಗೊತ್ತಿರುತ್ತೆ. ಅದನ್ನು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರದ್ದು ಚಾಲ್ ಇಷ್ಟೇ ಹೋಗಬೇಕು, ಎಲಿಫೆಂಟ್ ಹಿಂಗೆ ಹೋಗಬೇಕು, ಕ್ವೀನ್ ಹಿಂಗೆ ಹೋಗಬೇಕು, ಪಾನ್ ಹಿಂಗೆ ಹೋಗಬೇಕು ಅಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಲ್ಲಿ. ಅದು ಗೊತ್ತಾಗುತ್ತೆ ನನಗೆ, ನೀವು ಇಷ್ಟೇ ಮಾಡ್ಬೋದು ಅಂತ ನನಗೆ ಗೊತ್ತಿದೆ. ಆದರೆ ಹಂಗಿಲ್ಲ ಅಲ್ಲಿ, ದೇರ್ ಆರ್ ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅದಕ್ಕೆ ನಾವು ಹೇಳ್ತೀವಿ, ಎನಿಮಿಗೆ ನಾವು 3 ಆಪ್ಷನ್ಸ್ ಕೊಟ್ಟಾಗ ಹಿ ಇನ್ವೇರಬಲಿ ಕಮ್ಸ್ ಅಪ್ ವಿತ್ ದ 4th ಆಪ್ಷನ್ ಅಂತ ನಾವು ಹೇಳ್ತೀವಿ. ನಾವು 3 ಆಪ್ಷನ್ ಕೊಟ್ಟಿರ್ತೀವಿ, ಅವ್ನು ಹಿಂಗೆ ಬರ್ಬೋದು, ಅವ್ನು 4ನೇ ಒಂದು ಆಪ್ಷನಿಂದನೇ ಬಂದಿರ್ತಾನೆ. ಸೊ ಹಾಗೆ ಅದು ವಾರ್ ಈಸ್ ವೆರಿ ಫ್ಲೂಯಿಡ್, ಅಂದರೆ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಅದು ಚೇಂಜಿಂಗ್ ಸಿಚುವೇಶನ್ಸಿಗೆ ನಾವು ರಿಯಾಕ್ಷನ್ಸ್ ನಾವು ಮಾಡ್ತಾನೆ ಹೋಗಬೇಕು. ಈಗ ನಾವು ಮೊನ್ನೆ ಇಸ್ರೇಲ್ ಇರಾನ್ ವಾರ್ ನೋಡಿದಾಗ, ಇದು ಇಸ್ರೇಲ್ ಅವರು ಅಟ್ಯಾಕ್ ಮಾಡಿದ್ರು ಎಲ್ಲಿ ಇರಾನ್ ಮೇಲೆ, ಇರಾನ್ದವ್ರು ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಇಸ್ರೇಲ್ವ್ರಿಗೆ ಗೊತ್ತಿರಲಿಲ್ಲ. ಸೊ ಅಥವಾ ಅಮೇರಿಕಾದವ್ರು ಅಟ್ಯಾಕ್ ಮಾಡಿದಾಗ ಇರಾನ್ ಮೇಲೆ, ಇರಾನ್ದವ್ರು ತಿರುಗಿ ಅಟ್ಯಾಕ್ ಮಾಡ್ತಾರೆ ಅಂತ ಅಮೇರಿಕಾಗೂ ಗೊತ್ತಿರಲಿಲ್ಲ. ಈ ಯುದ್ಧದಲ್ಲಿ ಎಲ್ಲರೂ ಹೆಂಗಾಗಿದ್ರು ಅಂತಂತಂದರೆ, ಯುದ್ಧ ಯಾವಾಗ ಬೇಗ ಮುಗಿಯುತ್ತಪ್ಪ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡೋದು ತುಂಬ ಈಸಿ ಇರುತ್ತೆ, ಎಂಡ್ ಮಾಡೋದು ಯಾರ ಕೈಯಲ್ಲೂ ಇರಲ್ಲ. ಸೊ ಅವ್ರು 3 ಮಂದಿಗೆ ಹೆಂಗಾಯಿತು ಅಂತಂದರೆ, ಅಮೇರಿಕಾ ಆಗಿರ್ಬೋದು, ಅಥವಾ ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಯಾವಾಗ ಬೇಗ ಮುಗಿಯುತ್ತಪ್ಪ ಅಂತನ್ನೋ ಎಲ್ಲರೂ ಇದರಿಂದ ಇದು ಸ್ಟಾರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಆದರೆ ಹೆಂಗೆ ನಮ್ಮ ಎನಿಮಿ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಯಾರ ಕೈಯಲ್ಲೂ ಯಾರಿಗೂ ಗೊತ್ತಾಗಲ್ಲ. ವಿ ಕಾಂಟ್ ಸ್ಪೆಕ್ಯುಲೇಟ್.
ಅವನದು ಥ್ರೆಶೋಲ್ಡ್ ಏನಿದೆ, ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಏನು ಯೂಸ್ ಮಾಡ್ತಾನೆ. ಈಗ ಇಂಡಿಯಾ ಪಾಕಿಸ್ತಾನ ನಾವು ಒಂದು ಸಿನಾರಿಯೋ ತೊಗೊಂಡ್ರು ನಾವು ಯುದ್ಧ ಸ್ಟಾರ್ಟ್ ಮಾಡ್ಬೋದು, ಆದರೆ ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಏನು ವೆಪನ್ ಯೂಸ್ ಮಾಡ್ತಾನೆ, ನ್ಯೂಕ್ಲಿಯರ್ ಥ್ರೆಶೋಲ್ಡ್ಗೆ ಹೋಗಿದೆಯಾ, ವಿಲ್ ಯೂಸ್ ನ್ಯೂಕ್ಲಿಯರ್ ವೆಪನ್ಸ್, ಇವೆಲ್ಲ ಒಂದು ಯೋಚನೆ ಬಂದೇ ಬರುತ್ತೆ. ನಾವು ಡೆವಲಪ್ಮೆಂಟ್ ಬಿಟ್ಟು ವಾರ್ಫೇರ್ಗೆ ಜಾಸ್ತಿ ಇದನ್ನು ಮಾಡಬೇಕು. ಎಷ್ಟೋ ಜನ ಹೇಳ್ತಾರೆ, ಈಗ ಮೊನ್ನೆ ಆಪರೇಷನ್ ಸಿಂಧೂರ್ ಆದಾಗ ಒಂದೇ ದಿನ 2 ದಿನ ಯಾಕಾಯಿತು, ಇನ್ನೂ ಮುಂದೆ ಹೋಗಿದ್ರೆ ಇನ್ನೂ ನಾವು ಪಾಕಿಸ್ತಾನನ್ನು ಸ್ವಲ್ಪ ಇನ್ನೂ ಧ್ವಂಸ ಮಾಡ್ಬೋದಿತ್ತಲ್ಲ. ಅದು ಒಂದು ಇವು ಫಸ್ಟ್ಲಿ ನಮ್ಮದು ಯಾವುದೇ ಯುದ್ಧ ಮಾಡಿದಾಗ 2 ಆಬ್ಜೆಕ್ಟಿವ್ ಇರುತ್ತೆ. ಒಂದು ಮಿಲಿಟರಿ ಆಬ್ಜೆಕ್ಟಿವ್, ಇನ್ನೊಂದು ಪೊಲಿಟಿಕಲ್ ಆಬ್ಜೆಕ್ಟಿವ್. ನಾವು ಪೊಲಿಟಿಕಲ್ ಆಬ್ಜೆಕ್ಟಿವ್ ನೋಡಿಕೊಂಡು ಮಿಲಿಟರಿ ಆಬ್ಜೆಕ್ಟಿವ್ನ ನಾವು ತಯಾರು ಮಾಡ್ತೀವಿ. ಅಂದರೆ ಪೊಲಿಟಿಕಲ್ ಹೆಡ್, ಅಂದರೆ CCS ಅಂತೇನು ಹೇಳ್ತೀವಿ, ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಅವರು ಒಂದು ಇದನ್ನು ಕೊಡ್ತಾರೆ, ಬ್ರಾಡ್ ಫ್ರೇಮ್ವರ್ಕ್ ಎಲ್ಲಿಗೆ ಮಿಲಿಟರಿ ಕಮಾಂಡರ್ಸ್ಗೆ, ಇದನ್ನು ನನಗೆ ಇದು ಬೇಕು. ಈಗ 1971 ಆಪ್ರೇಷನಲ್ಲಿ ನಾವು ತೊಗೊಂಡಾಗ ಪೊಲಿಟಿಕಲ್ ಆಬ್ಜೆಕ್ಟಿವ್ ಏನಿತ್ತು, ಬಾಂಗ್ಲಾದೇಶನ ಸಪ್ರೇಟ್ ಮಾಡೋ ಅಂಥ ಒಂದು ಆಬ್ಜೆಕ್ಟಿವ್ ಇತ್ತು. ಅದಾದಮೇಲೆ ಮಾನಿಕ್ ಶಾಕ್ ಹೇಳಿದರು, ಓಕೆ ಇದು ನಮ್ಮದು ಆಬ್ಜೆಕ್ಟಿವ್ ಏನು ಅಂತಂದರೆ ವಿ ಶುಡ್ ನೌ ಸಪ್ರೇಟ್ ಈಸ್ಟ್ ಪಾಕಿಸ್ತಾನ್ ಫ್ರಮ್ ವೆಸ್ಟ್ ಪಾಕಿಸ್ತಾನ್. ಆವಾಗ ಅದನ್ನು ಈಸ್ಟ್ ಪಾಕಿಸ್ತಾನ್ ಅಂತ ಕರೀತಾ ಇದ್ರು. ಬಾಂಗ್ಲಾದೇಶನಿಗೇನಿದೆ 1971ಗಿಂತ ಮುಂಚೆ ಅದಕ್ಕೆ ಈಸ್ಟ್ ಪಾಕಿಸ್ತಾನ್ ಅಂತ ಇದ್ರು, ಇದು ವೆಸ್ಟ್ ಪಾಕಿಸ್ತಾನ್ ಅಂತ ಹೇಳ್ತಾಯಿದ್ರು. ಸೊ ಆವಾಗ ಮಾನಿಕ್ ಶಾಕ್ ಹೇಳಿದಾಗ ನನಗೆ ಇದು ಸಪ್ರೇಟ್ ಒಂದು ದೇಶ ಆಗಬೇಕು, ಯಾಕೆಂದರೆ ಅಲ್ಲಿ ಸಾಕಷ್ಟು ರೇಪು, ಮರ್ಡರು, ಇದು ಆಮೇಲೆ ರೆಫ್ಯೂಜಿ ಪ್ರಾಬ್ಲಮ್ ಆಗಿತ್ತು. ಭಾಳ ಜನ ರೆಫ್ಯೂಜೀಸ್ ಬಾಂಗ್ಲಾದೇಶದಿಂದ ಇಂಡಿಯಾಗೆ ಬಂದು ಸೆಟ್ಲ್ ಆಗ್ತಾಯಿದ್ರು. ಸೊ ಹೀಗೆ ಇದೆಲ್ಲ ನಾವು ಎಂಡ್ ಆಗಬೇಕು ಅಂತಾರೆ, ಅದು ಸಪ್ರೇಟ್ ಒಂದು ದೇಶ ಆಗಬೇಕು ಅನ್ನೋ ಒಂದು ಚೌಕಟ್ಟನ್ನು ಮಿಲಿಟರಿ ಕಮಾಂಡರ್ಸ್ ಹೇಳಿದ್ರು. ಯಾರಿಗೆ? ಮಾನಿಕ್ ಶಾ ಹೇಳಿದರು. ಮಾನಿಕ್ ಶಾ ಅದಾದಮೇಲೆ ಏನು ಮಾಡಿದ್ರು, ಓಕೆ ಹಂಗೆ ಮಾಡಬೇಕಾದ್ರೆ ನಾನು ಮಿಲಿಟರಿ ಆಬ್ಜೆಕ್ಟಿವ್ ಏನು ಇಟ್ಕೋಬೇಕು, ನಾನು ಎಲ್ಲ ದೃಷ್ಟಿಯಿಂದ ಅವ್ರನ್ನ ಒಂದು ಐಸೋಲೇಟ್ ಮಾಡಬೇಕು, ದೆನ್ ಅಲ್ಲಿಂದ ಅವ್ರನ್ನ ಧ್ವಂಸ ಮಾಡಬೇಕು ಅಥವಾ ಸರೆಂಡರ್ ಮಾಡ್ಕೋಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡಿಕೊಂಡು 14 ದಿನ ನಾವು ಯುದ್ಧ ಮಾಡಿದ್ವಿ. ಆವಾಗ 1971ನಲ್ಲಿ 14 ದಿನ ಯುದ್ಧ ಮಾಡಿದ ಮೇಲೆ 93,000 PWs, ಪ್ರಿಸನರ್ಸ್ ಆಫ್ ವಾರ್ ಅಂತ ಏನು ಹೇಳ್ತೀವಿ, ಅವ್ರನ್ನ ನಾವು ಅವರೇ ಒಂದು ಸರೆಂಡರ್ ಆದರು. ಅಲ್ಲಿದ್ದಂಥ ಕಮಾಂಡರ್ ಏನಿದ್ದಾರೆ ನಾಜಿ, ಅವರು ಒಂದು ಸರೆಂಡರ್ ಆದರು. 93,000 ಸೋಲ್ಜರ್ಸು ಸರೆಂಡರ್ ಆದರು. ಸೊ ಆವಾಗ ನಾವು ಅವ್ರನ್ನ ಸರೆಂಡರ್ನ ಮಾಡಿಕೊಂಡು ಅದಾದಮೇಲೆ ಅವ್ರನ್ನ ನಾವು ರಿಲೀಸ್ ಮಾಡಿದ್ವಿ. ಅವಾಗ ಹೆಂಗೆ ಮಾಡಿದ್ವಿ ಅಂದರೆ ನಮ್ಮ ಒಂದು ಕನ್ಸಿಸ್ಟೆನ್ಸಿ ಹೆಂಗಿದೆ, ನಾವು ಹೇಳಿದ್ವಲ್ಲ ಈಗ ಇಂಡಿಯನ್ ಸೋಲ್ಜರ್ಸ್ಗೆ ಹೆಂಗೆ ಒಂದು ಇದೆ ಅಂತಂದರೆ, ರಾಮಾಯಣದಲ್ಲಿ ನೋಡಿ ಅವ್ರು ಹೇಳ್ತಾರೆ, ಲಕ್ಷ್ಮಣ ಹೋಗಿ ರಾಮ ಹೇಳಿದ್ನಂತೆ ಲಕ್ಷ್ಮಣಗೆ, ಹೋಗಿ ನೀನು ರಾವಣನ ಹತ್ರ ಒಳ್ಳೊಳ್ಳೆ ಅವನ ಲೆಸನ್ ಇದೆ, ಅಂದರೆ ದೊಡ್ಡ ಪಾಂಡಿತ್ಯ ಅವನು, ಅಂದರೆ ದೊಡ್ಡ ಬ್ರಾಹ್ಮಣ, ವೇದವನ್ನು ಎಲ್ಲ ಕಲ್ತಂಥ ಇದು ಅವ್ರ ಕಡೆ ಒಂದು ಇದನ್ನು ತಿಳ್ಕೊಂಬಾ ಅಂಥೇಳಿ, ಅಂದರೆ ಅವ್ರ ಕಡೆ ಒಂದು ಉಪದೇಶ ಸಂದೇಶ ಇವನ್ನೆಲ್ಲ ತಿಳ್ಕೊಂಡು ಬಾ ಅಂತ ಹೇಳಿದಾಗ ಲಕ್ಷ್ಮಣಗೆ ಅದು ಲೈಕ್ ಆಗಲಿಲ್ಲಂತೆ. ನಾನು ಹೋಗಿ ವೈರಿ ಹತ್ರ ಯಾಕೆ ನಾವು ಇದನ್ನು ಮಾಡಬೇಕು ಅಂಥೇಳಿ. ಅದಕ್ಕೆ ರಾಮ ಹೇಳಿದ್ನಂತೆ, ಒಬ್ಬ ವೈರಿ ಸತ್ತ ಮೇಲೆ ವೈರೋತ್ವನೂ ಸಾಯಬೇಕು ಅಂಥೇಳಿ. ಅಂದರೆ ಅಲ್ಲಿಂದ ಬಂದಂಥ ಇವಂಥ ಲೆಸನ್ಸ್ ಇವೆಲ್ಲ ಮೈಥಾಲಜಿ. ಆವಾಗ 93,000 ಟ್ರೂಪ್ಸ್ ಇದ್ದರೆ ನಾವು ಅವ್ರನ್ನ ವಿತ್ ಅಟ್ಮೋಸ್ಟ್ ಡಿಗ್ನಿಟಿ ನಾವು ಅವ್ರನ್ನ ಟ್ರೀಟ್ ಮಾಡಿ ಅವ್ರನ್ನ ಜಿನೆವಾ ಕನ್ವೆನ್ಷನ್ ಪ್ರಕಾರ ಅವ್ರನ್ನ ರಿಲೀಸ್ ಮಾಡಿದ್ವಿ. ಸೊ ಇದು ನಮ್ಮ ಒಂದು ಪರಂಪರೆ, ಇದು ನಮ್ಮ ಟ್ರೆಡಿಷನ್. ಇಂಡಿಯನ್ ಸೋಲ್ಜರ್ ಪ್ರೊಫೆಷನಲಿಸಮ್ ಯಾಕೆ ಹೈ ಇದೆ ಅಂತ ಹೇಳ್ತೀವಿ ಅಂತಂದರೆ, ಇದನ್ನು ನಾವು ಈಗ ಯಾರ್ದೋ ಒಬ್ಬರು ರುಂಡ ಕಟ್ ಮಾಡೋದು, ಸೋಲ್ಜರೇ ಆಗಿರ್ಬೋದು, ಪಾಕಿಸ್ತಾನ ಬಗ್ಗೆ ನಾವು ಹೋರಾಡ್ಬೋದು, ಅವನು ರುಂಡ ಕಟ್ ಮಾಡಿದೆ, ಅವನ್ನ ಟಾರ್ಚರ್ ಮಾಡಿದೆ, ಇಂಥವೆಲ್ಲ ಆಗಿದೆ ಕಾರ್ಗಿಲ್ ಆಪ್ರೇಷನಲ್ಲಿ. ಇಂಥವೆಲ್ಲ ನಮ್ಮ ಸೋಲ್ಜರ್ಸಿಗೆ ಅವ್ರು ಮಾಡಿದ್ದಾರೆ. ಬಟ್ ನಾವು ಮಾಡಿದಂಥ ಘಟನೆಗಳು ಎಲ್ಲೂ ಇದು ಕಾಣಲ್ಲ. ಯಾಕೆ? ಇಂಡಿಯನ್ ಸೋಲ್ಜರ್ ಇಸ್ ವೆರಿ ಪ್ರೊಫೆಷನಲ್ ಇನ್ ಇಸ್ ಅಪ್ರೋಚ್. ಆ ಹ್ಯೂಮೇನ್ ಅಪ್ರೋಚ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್. ಸೊ ಇಂಡಿಯನ್ ಸೋಲ್ಜರ್ಸ್ಗೆ ಬೇರೆ ಸೋಲ್ಜರ್ಸ್ಗೆ ಭಾಳ ಡಿಫ್ರೆನ್ಸ್ ಇದರಲ್ಲಿ ಕಾಣ್ತೀವಿ ನಾವು. ಸರ್, ಇವಾಗ ಆಪರೇಷನ್ ಸಿಂಧೂರ್, ಇಟ್ ಈಸ್ ಹೆಡೆಡ್ ಬೈ ಕರ್ನಲ್ ಸೋಫಿಯಾ ಆ್ಯಂಡ್ ವಿಂಗ್ ಕಮಾಂಡರ್ ವಯೋಮಿಕಾ. ನಂಗೆ ತುಂಬ ಖುಷಿ ಕೊಡೋ ವಿಚಾರ ಅಂದರೆ ಆಪರೇಷನ್ ಸಿಂಧೂರ್ ಅನ್ನೋದು ಹೆಣ್ಮಕ್ಳ ಬಗ್ಗೆನೇ ಇದೆ. ಹೆಡ್ ಮಾಡಿರೋದು ಇವರಿಬ್ಬರೇ ಇದ್ದಾರೆ. ವಾಟ್ ಅಬೌಟ್ ಯುವರ್ ಒಪಿನಿಯನ್? ಫಸ್ಟ್ಲಿ ಆಪರೇಷನ್ ಸಿಂಧೂರ್ ವಾಸ್ ನಾಟ್ ಹೆಡೆಡ್ ಬೈ ಇವರೇನು ಆಫೀಸರ್ಸ್ ಹೆಸರು ತೊಗೊಂಡ್ರೆ ನೀವು, ಅವ್ರ ಲೇಡಿ ಆಫೀಸರ್ಸ್ ಇದ್ದಾರೆ. ಬಟ್ ಎಸ್, ಅವ್ರನ್ನ ಬ್ರೀಫಿಂಗಲ್ಲಿ ನಾವು ಅವ್ರಿಗೆ ಪ್ರೊಜೆಕ್ಷನ್ ಕೊಟ್ವಿ. ಆಪರೇಷನ್ ವಾಸ್ ಹೆಡೆಡ್ ಅಟ್ ಮಚ್ ಹೈಯರ್ ಲೆವೆಲ್. ಇವರು ಪ್ರೆಸ್ಗೆ ಇದನ್ನು ಮಾಡಿದ್ರು ಹೊರತಾಗಿ ಪ್ರೆಸೆಂಟ್ ಮಾಡಿದರು. ಆಪರೇಷನ್ ಸಿಂಧೂರ್ ಈಸ್ ನಾಟ್ ಜಸ್ಟ್ ಅಬೌಟ್ ವಿಮೆನ್. ನಾವು ದೇವ್ರಿಗೂ ಸಿಂಧೂರ್ ಕೊಡ್ತೀವಿ, ಬಳೆ ಕೊಡ್ತೀವಿ. ಈ ಬನಶಂಕರಿ ದೇವಸ್ಥಾನದಲ್ಲಿ ನೀವು ಕೊಡಲ್ವಾ? ಹಾಗೆ ಇದು ಅದಕ್ಕೆ ಲಾರ್ಜರ್ ಒಂದು ಕಾಂಟೆಕ್ಸ್ಟ್ ಇದೆ. ಎಸ್, ಈ ಕಾಂಟೆಕ್ಸ್ಟಲ್ಲಿ ನೀವು ನೋಡಿದಾಗ ಆಪರೇಷನ್ ಸಿಂಧೂರ್ ಅಂತಂದ್ರೆ ಯಾರೋ ನಾವು ಎಲ್ಲ ಆಪ್ರೇಷನ್ಸಿಗೆ ಒಂದೊಂದು ಕೋಡ್ ಹೆಸರು ಕೊಡ್ತೀವಿ. ಆಪ್ ಮೇಘದೂತ್ ಆಗಿರ್ಬೋದು, ಆಪ್ ಪವನ್ ಆಗಿರ್ಬೋದು, ಸೊ ಇವೆಲ್ಲ ಆಪ್ ವಿಜಯ್ ಆಗಿರ್ಬೋದು. ಕಾರ್ಗಿಲಲ್ಲಿ ಆದಂಥ ಒಂದು ಹೆಸರಿಗೆ ಆಪರೇಷನ್ ವಿಜಯ್ ಅಂತ ಹೇಳ್ತೀವಿ. ಆಪ್ ಅಂದರೆ ಆಪರೇಷನ್ ವಿಜಯ್ ಅಂತ. ಸೊ ಹಾಗೆ ಎಲ್ಲ ಒಂದು ಆಪ್ರೇಷನ್ಸಿಗೂ ಒಂದೊಂದು ಕೋಡ್ ನೇಮ್ ಇರುತ್ತೆ. ಈ ಸತಿ ಆಪರೇಷನ್ ಸಿಂಧೂರ್ ಅಂತ, ಅದನ್ನು ಯಾವ ಕಾಂಟೆಕ್ಸ್ಟಲ್ಲಿ ಮಾಡಿದ್ರು ಗೊತ್ತಿಲ್ಲ ಅದು.
ಬಟ್ ಅದಕ್ಕೆ ಒಂದು ಅದು ನಿಮ್ಗೆ ಗೊತ್ತಿದ್ದಂಗೆ ಪಹಲ್ಗಾಮ್ ಅಟ್ಯಾಕ್ ಏನಾಯಿತು, ಅಲ್ಲಿ ಒಂದು 26-28 ಜನ, 28 ಅದು 2 ಫಾರಿನ್ ನ್ಯಾಷನಲ್ಸ್, ಒಂದು 26 ಇಂಡಿಯನ್ಸ್ ಏನು ಲೈಫ್ ಕಳ್ಕೊಂಡ್ರು. ಅದಾದಮೇಲೆ ಒಂದು ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟಿನ ಮೇಲೆ ಒಂದು ಒತ್ತಡ ಇತ್ತು, ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ನಾವು ಹೆಂಗಾದರೂ ಇವ್ರಿಗೆ ಒಂದು ಪಾಠ ಕಲಿಸ್ಬೇಕಲ್ಲ. ಯಾಕೆ ಅಂತಂದರೆ ಅದ್ರ ಹಿಂದೆ ಒಂದು ಸ್ವಲ್ಪ ದಿನ ಹಿಂದೆಯೇ ಆರ್ಮಿ ಚೀಫ್, ಪಾಕಿಸ್ತಾನ ಆರ್ಮಿ ಚೀಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ನಾವು ಇಸ್ಲಾಂದವರು ಬೇರೆ ಒಂದು ರೀತಿದವ್ರು ಇದ್ದೀವಿ, ಬೇರೆ ನಮ್ಮ ನಡೆ ನುಡಿ ಅವೆಲ್ಲ ಬೇರೆಯೇ ಇದೆ, ನಮ್ಮ ಒಂದು ಐಡೆಂಟಿಫಿಕೇಷನ್ ಜಮ್ಮು ಕಾಶ್ಮೀರ ಜೊತೆ ಇದೆ, ಇಂಥವೆಲ್ಲ ಕೊಟ್ಟಾಗ ಅದೊಂದು ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ ಅಂತ ವ್ಯೂ ಆಯಿತು. ಅದು ಆದ ಸ್ವಲ್ಪ ದಿನಕ್ಕೇ ಈ ಪಹಲ್ಗಾಮ್ ಆಯಿತು. ಸೊ ಹೀಗಾಗಿ ಈ ಅಟ್ಯಾಕನ್ನು ಇಂಡಿಯಾದವ್ರು ಹೆಂಗೆ ಗಮನಿಸಿದರು ಅಂತಂದರೆ ಅದ್ರ ಜೊತೆ ಲಿಂಕ್ ಮಾಡಿ ಕಾಂಟೆಕ್ಸ್ಟಲ್ಲಿ ತೊಗೊಂಡ್ರು ಅದನ್ನ. ಸೊ ಹೀಗಾಗಿ ನಾವು ಅದನ್ನು ಅದರ ಒಂದು ಸೇಡ್ ತೀರಿಸ್ಕೋಬೇಕು, ಒಂದು ರಿವೆಂಜ್ ತೊಗೋಬೇಕು ಅನ್ನೋ ಒಂದು ಭಾವನೆ, ಒಂದು ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಮೇಲೆ ಪಬ್ಲಿಕ್ ಪ್ರೆಷರ್ ಬಿಲ್ಡ್ ಆಗೇ ಇತ್ತು. ಆಮೇಲೆ ಮೋದಿ ಡಿಸ್ಪೆನ್ಷನ್ಸ್ ಇದ್ದಾಗ ಇದು ಫಸ್ಟ್ ಟೈಮ್ ಏನಲ್ಲ. ಇನ್ಫ್ಯಾಕ್ಟ್ ಉರಿ ಆದಾಗ್ಲೂ, ಉರಿ ಇನ್ಸಿಡೆಂಟ್ ಏನಾಗಿತ್ತು ಆವಾಗ್ಲೂ ನಾವು ಪಾಕಿಸ್ತಾನ ಒಳಗಡೆ ಹೋಗಿ ಸ್ಟ್ರೈಕ್ ಮಾಡಿದ್ವಿ. ಆಮೇಲೆ ಬಾಲಾಕೋಟ್ ಸ್ಟ್ರೈಕ್ ಆಯಿತು 2019 ಆವಾಗ್ಲೂ ನಮ್ಮ ಏರ್ಕ್ರಾಫ್ಟ್ಸ್ ಹೋಗಿ ಅಲ್ಲಿ ಟೆರರಿಸ್ಟ್ ಕ್ಯಾಂಪನ್ನು ಧ್ವಂಸ ಮಾಡ್ತು. ಅಂದರೆ ಈಗ ನಾವು ಥರ್ಡ್ ಟೈಮಲ್ಲಿ ಆಪರೇಷನ್ ಸಿಂಧೂರ್ ಅಂತ ಕ್ಯಾರಿ ಔಟ್ ಮಾಡಿದ್ವಿ. ಇದರಲ್ಲಿ ಒಂದು ರಿಸಾಲ್ವ್ ತೋರಿಸ್ತು, ಏನು ಪೊಲಿಟಿಕಲ್ ರಿಸಾಲ್ವ್, ಅಂದರೆ ಏನೇ ಒಂದು ಆ್ಯಕ್ಷನ್, ಈಗ ಮೋದಿಯವ್ರು ಹೇಳ್ದಂಗೆ ಇಟ್ಸ್ ಅ ವಾರ್ ಅಗೇನ್ಸ್ಟ್ ದ ಕಂಟ್ರಿ ಅಂತ ಹೇಳ್ತಾರೆ ಅವರು. ಅಂದರೆ ಒಂದು ಯಾವುದೋ ಟೆರರ್ ಆ್ಯಕ್ಟಿವಿಟಿ ಆದಾಗ ಇಟ್ಸ್ ವಾರ್ ಅಗೇನ್ಸ್ಟ್ ಅವರ್ ಕಂಟ್ರಿ ಅಂತ ನಾವು ಗಮನಿಸ್ತೀವಿ ಅನ್ನೋ ಒಂದು ಮಾತೇನು ಹೇಳಿದ್ದಾರೆ ಮೋದಿಯವರು. ಅದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್, ಒಂದು ದೊಡ್ಡ ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಎರಡನೇದಂತಂದರೆ ಅದು ನಾವು ಮತ್ತೆ ಒಂದು ರಿಸ್ಟ್ರೆಂಟ್ ತೋರಿಸಿದ್ದೀವಿ. ಇಲ್ಲೂ ನಾವು ಟಾರ್ಗೆಟ್ ಮಾಡಿದಾಗ ಫಸ್ಟ್ ಡೇ ಏನು ನಾವು ಸ್ಟ್ರೈಕ್ ಮಾಡಿದ್ವಿ, 9 ಅವನೇನು ಟೆರರಿಸ್ಟ್ ಕ್ಯಾಂಪ್ಸನ್ನು ಎಂಗೇಜ್ ಮಾಡಿದ್ವಿ. ದೇ ವರ್ ಪ್ಯೂರ್ಲಿ ನೋನ್ ಪಾಕಿಸ್ತಾನಿ ಟೆರರಿಸ್ಟ್ ಕ್ಯಾಂಪ್ಸ್. ನಾವು ಸಿವಿಲಿಯನ್ ಅಟ್ಯಾಕ್ ಮಾಡಲಿಲ್ಲ. ಆಮೇಲೆ ರಾತ್ರಿ ಯಾಕೆ ಮಾಡಿದ್ರಿ, ಬೆಳಗ್ಗೆ ಯಾಕೆ ಮಾಡಲಿಲ್ಲ ಅಂತೇಳಿ ಎಷ್ಟೋ ಜನ ಕೇಳ್ತಾರೆ. ಯಾಕೆ ಮಾಡ್ತೀವಿ ಅಂತಂದರೆ ಸಿವಿಲಿಯನ್ ಕ್ಯಾಜುವಲ್ಟೀಸ್ ಡೇ ಟೈಮಲ್ಲಿ ಜಾಸ್ತಿ ಆಗುತ್ತೆ. ರಾತ್ರಿ ಮಾಡಿದಾಗ ಸಿವಿಲಿಯನ್ ಕ್ಯಾಜುವಲ್ಟೀಸ್ ನಾವು ಮಿನಿಮೈಸ್ ಮಾಡ್ಬೋದು, ಅದು ಒಂದು ಕಾರಣ ಇರುತ್ತೆ. ವಿ ಕ್ಯಾನ್ ಟೇಕ್ ಎನಿಮಿ ಆಫ್ ಗಾರ್ಡ್, ಅಂದರೆ ಯಾವಾಗ ಗಾರ್ಡ್ ಕಡಿಮೆ ಇರುತ್ತೆ ಆವಾಗ ನಾವು ಒಂಥರ ಡಿಸೆಪ್ಷನ್ ಪ್ಲಾನು ಇರ್ಬೋದು, ಕ್ಯಾಜುವಲ್ಟೀಸ್ ಕಡಿಮೆ ಮಾಡೋಕ್ಕೂ ಇರ್ಬೋದು. ಹೀಗಾಗಿ ಅವತ್ತು ಫಸ್ಟ್ ಅಟ್ಯಾಕ್ ಹೋದಾಗ 9 ನಾವು ನೆಲೆಗಳನ್ನು, ಅಂದರೆ ಅಲ್ಲಿದ್ದಂಥ ಟೆರರಿಸ್ಟ್ ಕ್ಯಾಂಪ್ಸನ್ನು ನಾವು ಚೂಸ್ ಮಾಡಿ ಬರೀ ಟೆರರಿಸ್ಟ್ ಕ್ಯಾಂಪನ್ನು ಮಾತ್ರ ತೊಗೊಂಡ್ವಿ. ಯಾಕೆ ಅಂತಂದರೆ ಒಂದು ಮೆಸೇಜ್ ಕಳ್ಸೋಕ್ಕೆ, ನಾಟ್ ಓನ್ಲಿ ಟು ಪಾಕಿಸ್ತಾನ್, ಟು ದ ಎಂಟೈರ್ ವರ್ಲ್ಡ್. ನಾವು ಹೆಂಗಿದ್ದೀವಿ ಅಂತಂದರೆ ನಾವು ಬೇರೆ ರೆಸ್ಪಾನ್ಸಿಬಲ್ ಕಂಟ್ರಿ ಅಂತ ನಾವು ಒಂದು ಜಗತ್ತಿಗೆ ತೋರಿಸ್ಬೇಕು. ಹೆಂಗೆ ಬೇಕಂಗೆ ಫೈರ್ ಮಾಡಬೇಕು ಅಂತ ನಾವು ಯಾವಾಗಲೂ ಮಾಡ್ಬೋದು, ಆದರೆ ನಾವು ಬರೀ ಟೆರರಿಸ್ಟ್ ಕ್ಯಾಂಪ್ಸನ್ನು ನಾವು ಐಡೆಂಟಿಫೈ ಮಾಡಿ ಅಷ್ಟನ್ನೇ ನಾವು ಧ್ವಂಸ ಮಾಡಿದ್ದೀವಿ. ನಮ್ಮದು ಉದ್ದೇಶ ಬೇರೆ ಪಾಕಿಸ್ತಾನನ್ನು ನಾವು ಡಿಸ್ಟ್ರಾಯ್ ಮಾಡಬೇಕು, ಪಾಕಿಸ್ತಾನ ಇದನ್ನು ಮಾಡಬೇಕು ಅಂತ ಒಂದು ಉದ್ದೇಶ ಇರಲಿಲ್ಲ. ಅದಕ್ಕೆ ನಮ್ಮದು ಒಂದು ಲಿಮಿಟೆಡ್ ಆಬ್ಜೆಕ್ಟಿವ್, ಲಿಮಿಟೆಡ್ ಸ್ಕೋಪ್ ಅಷ್ಟೇ ನಮ್ಮದು ಒಂದು ಇದಿತ್ತು. ಆ ಚೌಕಟ್ಟಲ್ಲೇ ನಾವು ಕೆಲಸ ಮಾಡಿದ್ವಿ. ವಿ ಡೋಂಟ್ ಫರ್ಗೆಟ್, ವಿ ಡೋಂಟ್ ಫರ್ಗಿವ್. ದಿಸ್ ಇಸ್ ಫ್ರಮ್ ಅ ಇಂಡಿಯನ್ ಸಿಟಿಸನ್, ಎವ್ರಿ ಸಿಟಿಸನ್. ಇದನ್ನು ನಾವು ಮರೆಯೋದೇ ಇಲ್ಲ. ಅವ್ರು ಸ್ಟ್ರೈಕ್ ಮಾಡಿದ್ರೆ ಇಟ್ ಈಸ್ ಮುಸ್ಲಿಂ ಬಾಂಧವರಿಗಲ್ಲ ನಾವು ಮಾಡ್ತಾ ಇರೋ ಸ್ಟ್ರೈಕು, ಇದು ಓನ್ಲಿ ಬಿಕಾಸ್ ಆಫ್ ಟೆರರಿಸ್ಟ್. ನಾವು ಯಾರ ಮೇಲೂ ನಾವೇ ಹೋಗಿ ಯಾವತ್ತೂ ಟೆರರಿಸ್ಟ್ ಅಟ್ಯಾಕ್ ಆಗಲಿ ಏನೂ ಮಾಡ್ತಾ ಇಲ್ಲ. ದಿಸ್ ಇಸ್ ಫ್ರಮ್ ಇಂಡಿಯನ್ ಸಿಟಿಸನ್. ವಿ ಡೋಂಟ್ ಫರ್ಗಿವ್ ಆರ್ ಫರ್ಗೆಟ್. ದಟ್ ಈಸ್ ಮೈ ಒಪಿನಿಯನ್ ಆ್ಯಂಡ್ ಅವರ್ ಟೀಮ್ ಒಪಿನಿಯನ್. ಆ್ಯಂಡ್ ನೆಕ್ಸ್ಟ್ ಈಸ್ ಅಗ್ನಿವೀರ್. ಅವ್ರನ್ನ ಹೆಂಗೆ ಚೂಸ್ ಮಾಡ್ತಾರೆ, ವಾಟ್ ಈಸ್ ದೇರ್ ಜರ್ನಿ? ಅಗ್ನಿವೀರ್ ಕೆಲವೊಂದು ವರ್ಷಗಳ ಹಿಂದೆ ಬಂದಾಗ, ಒಂದು 4-5 ವರ್ಷಗಳ ಹಿಂದೆ ಬಂದಾಗ ಅಗ್ನಿವೀರ್ ಸ್ಕೀಮು ಹೆಂಗಿತ್ತು ಅಂತಂದರೆ, ನಾವೆಲ್ಲ ಅದನ್ನ ವ್ಯೂ ಮಾಡಿದಾಗ ಇದು ತುಂಬ ಇಂಡಿಯನ್ ಸೋಲ್ಜರ್ಸ್ ಎಥಾಸ್ಗೆ ತುಂಬ ಹಾನಿಕರವಾದಂಥ ಇದೊಂದು ಸ್ಕೀಮು. ಫಸ್ಟ್ಲಿ ಯಾಕೆ ಬಂತು ಅಂತ ಅನ್ನೋದು ಯೋಚನೆ ಮಾಡೋಣ. ಅಗ್ನಿವೀರ್ ಸ್ಕೀಮ್ ಬಂದದ್ದು ಯಾಕು ಅಂತಂದರೆ, ಈಗ ನಾವು ಬರೋ ಒಂದು ₹100 ಡಿಫೆನ್ಸ್ ಬಜೆಟಲ್ಲಿ ₹50 ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗುತ್ತೆ, ಅಂದರೆ ಮೇಂಟೆನೆನ್ಸು, ಇದಕ್ಕೆಲ್ಲ. ಆಮೇಲೆ ಒಂದು 25% ಪೆನ್ಷನ್ಗೆ ಹೋಗುತ್ತೆ. ಆಮೇಲೆ ಬರೀ ₹25 ಮಾತ್ರ ನಮ್ಮ ಕ್ಯಾಪಿಟಲ್ ಎಕ್ವಿಸಿಷನ್ಗೆ ದುಡ್ಡು ಉಳಿಯುತ್ತೆ. ಆ ₹25 ತುಂಬಾ ಕಡಿಮೆ ಆಗುತ್ತೆ ಕ್ಯಾಪಿಟಲ್ ಎಕ್ವಿಸಿಷನ್ ಮಾಡಬೇಕು ಅಂತಂದರೆ ಆ ಒಂದು ಬಜೆಟಲ್ಲಿ. ಈ ಸತಿ ನಮ್ಮದು ಬಜೆಟಲ್ಲಿ ಮಂಡಿಸಿದಾಗ ಎಷ್ಟಿತ್ತು ಅಂತಾರೆ, ಅಬೌಟ್ 6.8 lakh crore ನಮ್ಮಲ್ಲಿ ಒಂದು ಇದು ಬಂದಿದೆ, ಏನಂತಾರೆ ಅನುದಾನ ಬಂದಿದೆ ಇಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ. ಅಷ್ಟರಲ್ಲಿ ಏನಾಗುತ್ತೆ, ಒಂದು 50% ಮೇಂಟೆನೆನ್ಸ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರೇ ಆಗುತ್ತೆ. ಆಮೇಲೆ 25% ಪೆನ್ಷನಿಗೆ ಹೋಗುತ್ತೆ. ಬರೀ 25% ಮಾತ್ರ ನಮಗೆ ಎಕ್ವಿಸಿಷನಿಗೆ ಬರುತ್ತೆ, ಕ್ಯಾಪಿಟಲ್ ಎಕ್ವಿಸಿಷನ್ಸು. ಅದು ಗನ್ಸೇ ಆಗಿರ್ಬೋದು, ಎಮ್ಯುನಿಷನ್ಸೇ ಆಗಿರ್ಬೋದು, ಡ್ರೋನ್ಸೇ ಆಗಿರ್ಬೋದು, ಎಲ್ಲನೂ ಬಂತಿದೆ. ಕ್ಯಾಪಿಟಲ್ ಎಕ್ವಿಸಿಷನ್ನು
ತುಂಬ ಕಡಿಮೆ ದುಡ್ಡು ಬರುತ್ತಲ್ಲ, ಅದಕ್ಕೆ ಹೆಂಗೆ ಮಾಡಬೇಕು, ಪೆನ್ಷನ್ನಲ್ಲಿ ನಾವು ಏನಾದರೂ ಕಟೌತಿ ಮಾಡಬೇಕು ಅಂತ. ಯಾಕಂದರೆ ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಸೋಲ್ಜರ್ಸ್ದು ಎಲ್ಲರದು. ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೋದಾಗ ಏನಾಗುತ್ತೆ, ಪೆನ್ಷನ್ ಬಿಲ್ಲು ವರ್ಷ ಅದು ಬೆಳೀತಾನೆ ಹೋಗುತ್ತೆ. ಅದನ್ನು ಕಟ್ ಮಾಡಬೇಕು ಅಂತಂದರೆ ಏನು ಸ್ಕೀಮು ಅಂತಂದರೆ, ಪೆನ್ಷನ್ ಇಲ್ಲದಂಥ ಒಂದು ಫೋರ್ಸನ್ನು ನಾವು ತಯಾರು ಮಾಡಬೇಕು. ಟೂರ್ ಆಫ್ ಡ್ಯೂಟಿ ಅಂತ ಹೇಳ್ತೀವಿ ನಾವು. ಏನಂತಾರೆ ಟೂರ್ ಆಫ್ ಡ್ಯೂಟಿ. ಈಗ ನೀವು ನೋಡ್ದಂಗೆ 2004 ಪೂರಾ ದೇಶದಾದ್ಯಂತ ಒಂದು NPS ಅಂತ ಬಂತು, ನ್ಯೂ ಪೆನ್ಷನ್ ಸ್ಕೀಮ್. ಯಾವುದೇ ಗೌರ್ಮೆಂಟ್ ಎಂಪ್ಲಾಯಿಗೆ ಈಗ ಪೆನ್ಷನ್ ಸಿಗಲ್ಲ 2004. ಅಲ್ಲಿಂದ ಮುಂಚೆ ಯಾರು ಗೌರ್ಮೆಂಟ್ ನೌಕರಿಗಳಿದೆ ಅವ್ರಿಗೆ ಮಾತ್ರ ಪೆನ್ಷನ್ ಇದೆ. ಅದಾದಮೇಲೆ 2004 ನ್ಯೂ ಪೆನ್ಷನ್ ಸ್ಕೀಮ್ ಬಂದಾಗಿಂದ ಯಾವ ಗೌರ್ಮೆಂಟ್ ನೌಕರಿಗೂ ಎಕ್ಸೆಪ್ಟ್ ಆರ್ಮ್ಡ್ ಫೋರ್ಸಸ್ ಇವ್ರನ್ನ ಬಿಟ್ಟರೆ ಯಾರಿಗೂ ಪೆನ್ಷನ್ ಇಲ್ಲ. ಆರ್ಮ್ಡ್ ಫೋರ್ಸಸ್ ಬಿಕಾಸ್ ಆಫ್ ದ್ಯಾಟ್ ಕಂಡೀಷನ್, ಸರ್ವಿಂಗ್ ಕಂಡೀಷನ್ಸ್ ಇರೋದಕ್ಕೆ ಅವ್ರಿಗೆ ಮಾತ್ರ ಪೆನ್ಷನ್ ಲಾಗೂ ಇದೆ. ಸೊ ಹೀಗಾಗಿ ಅದರ ಪೆನ್ಷನ್ ಬಿಲ್ ಜಾಸ್ತಿ ಆದಕ್ಕೆ ಅವ್ರೇನು ಮಾಡಿದ್ರು, ಟೂರ್ ಆಫ್ ಡ್ಯೂಟಿ, ಹೆಂಗೆ ಕಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ ನಾವು. ಅಂದರೆ ಕೆಲವೊಂದು ಕಂಟ್ರೀಸ್ ಇನ್ಕ್ಲೂಡಿಂಗ್ ಪಾಕಿಸ್ತಾನ್, ಅಲ್ಲಿ ಕಂಪಲ್ಸರಿ ಮಿಲಿಟರಿ ಸರ್ವಿಸ್ ಇದೆ. ಸೊ ಇಲ್ಲೂ ಇದೆ, ಅಂದರೆ ಪಾಕಿಸ್ತಾನದಲ್ಲಿ ಅಲ್ಲಿ ಎಲ್ಲರೂ ವಾಲಂಟಿಯರಿಗೆ ಹೋಗ್ತಾರೆ, ಬೇರೆ ವಿಷಯ. ಈ ಕಾನ್ಸ್ಕ್ರಿಪ್ಷನ್ ಅಲ್ಲಿ ಅಂದರೆ ಹೋಗೋದು 4 ವರ್ಷ ನೌಕರಿ ಮಾಡೋದು ಆರ್ಮಿನಲ್ಲಿ, ಆಮೇಲೆ ತಮ್ಮ ಕೆಲಸ ಈಗ ಮತ್ತೆ ಯಾವುದೋ ಕಂಪ್ನಿ ಜಾಯ್ನ್ ಆಗೋದು ಅದು ಮಾಡ್ತಾರೆ. ಅಂದರೆ ಅಟ್ ದ ಟೈಮ್ ಆಫ್ ವಾರ್ ಈ ರಿಸರ್ವಿಸ್ಟ್ ಅಂತ ಏನು ಹೇಳ್ತೀವಿ, ಟ್ರೈನ್ಡ್ ಪೀಪಲ್, ನಾವು ಮತ್ತೆ ಅವ್ರನ್ನ ವಾಪಸ್ ಕರಿಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಅದಕ್ಕೆ. ಸೊ ಹೀಗಾಗಿ ಟೂರ್ ಆಫ್ ಡ್ಯೂಟಿ ಅಂತ ಒಂದು ಐಡಿಯಾ ಫ್ಲೋಟ್ ಮಾಡಿದ್ರು. ಆ ಒಂದು ಸ್ಕೀಮಲ್ಲಿ ಅಗ್ನಿವೀರ್ ಸ್ಕೀಮ್, ಇನ್ಫ್ಯಾಕ್ಟ್ ಅಗ್ನಿವೀರ್ ಸ್ಕೀಮ್ ಇದೇನು ಹೊಸದಲ್ಲ. ಇನ್ಫ್ಯಾಕ್ಟ್ ನಾವು ಆಫೀಸರ್ ಕ್ಯಾಡ್ರಲ್ಲಿ 2 ಥರ ಕ್ಯಾಡ್ರಸ್ ಇದ್ದಾರೆ. ಒಂದು ಪರ್ಮನೆಂಟ್ ಕಮಿಷನ್, ಒಂದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿಯಿಂದ ಪಾಸ್ಔಟ್ ಆಗಿ ಒಂದು ಪರ್ಮನೆಂಟ್ ಕಮಿಷನ್ ಇದ್ದವರು ಆಫೀಸರ್ ಬೇರೆ. ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ ಇದೆ ನಮ್ಮ ಹತ್ರ, ಅದು ಒಂದು ಚೆನ್ನೈನಲ್ಲಿದೆ, ಇನ್ನೊಂದು ಗಯಾನಲ್ಲಿದೆ. ಅಲ್ಲಿಂದ ಬಂದಂಥ ಆಫೀಸರ್ಸ್ ಏನಿದ್ದಾರೆ ಅವರು ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ ಅಂತ ಹೇಳ್ತಾರೆ ಅವ್ರಿಗೆ. ಅವ್ರು ಬಂದಿರೋದು ಬರೀ ಮೊದಲು 5 ವರ್ಷಕ್ಕೆ ಮಾತ್ರ ಬರ್ತಾರೆ. ಅದಾದಮೇಲೆ ಅವ್ರದ್ದು ಎಕ್ಸ್ಟೆಂಡ್ ಆಗುತ್ತೆ. ಅಂದರೆ ಇಫ್ ಹೀಸ್ ಫಿಟ್, ಹೀಸ್ ಗುಡ್, ಎಕ್ಸ್ಟೆಂಡಬಲ್ ಬೈ ಅನದರ್ 5 years. ಸೊ ಹೀಗೆ ಆ ಒಂದು ಸ್ಕೀಮು ನಾನು ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ಇತ್ತು. ಆಲ್ಮೋಸ್ಟ್ ಅಬೌಟ್ 1960s ಶುರು ಆಗಿದೆ ಅದು. ಆಫೀಸರ್ಸ್ ಆ್ಯಸ್ ಇಟ್ ಈಸ್, ಈಗ ಹೆಂಗೆ ಶಾರ್ಟ್ ಸರ್ವಿಸ್ ಅಂತ ಹೇಳ್ತೀವಿ, ಅಗ್ನಿವೀರ್ ಅಂದರೆ ಏನು, ಶಾರ್ಟ್ ಸರ್ವಿಸ್ ಸೋಲ್ಜರ್ಗೆ ಅಗ್ನಿವೀರ್ ಅಂತ ಹೇಳ್ತೀವಿ ನಾವು. ಶಾರ್ಟ್ ಸರ್ವಿಸ್ ಆಫೀಸರ್ ಆಲ್ರೆಡಿ ಇದ್ರು ಅವರು 1960. ಸೊ ದಿಸ್ ಇಸ್ ನಥಿಂಗ್ ನ್ಯೂ. ಆದರೆ ಸೋಲ್ಜರ್ಸಿಗೆ ಇದು ನ್ಯೂ ಮಾತ್ರ. ಆವಾಗ ಮೊದಲು ಆಫೀಸರ್ ಕ್ಯಾಡ್ರಲ್ಲಿ ಮಾತ್ರ ಶಾರ್ಟ್ ಸರ್ವಿಸ್ ಇರ್ತಿದ್ರು, ಇವರು ಶಾರ್ಟ್ ಸರ್ವಿಸ್ ಸೋಲ್ಜರ್ಸ್ ಅಂತ ಹೇಳ್ಬೋದು. ಸೊ ಈಗೇನಾಗಿದೆ ಅಂತಂದರೆ ಈಗ ನೀವು 2-3 ಹಿಂದಿಂದು ನಾವು ಆಪ್ರೇಷನ್ಸ್ ನೋಡಿಕೊಂಡಾಗ ಎಂಪ್ಲಾಯಬಿಲಿಟಿ ಆಫ್ ಟ್ರೂಪ್ಸ್, ಈಗ ನಾನ್ ಕಾಂಟ್ಯಾಕ್ಟ್ ವಾರ್ಫೇರ್ ಅಂತ ಬರ್ತಾ ಇದೆ. ಅಂದರೆ ಟ್ರೂಪ್ಸಿಗೆ ಮುಖಾಮುಖಿ ಯುದ್ಧ ಇಲ್ಲೇ ಇಲ್ಲ. ನಮ್ಮ ಟ್ರೂಪ್ಸ್ ಇಲ್ಲಿರ್ತಾರೆ, ಅವ್ರ ಟ್ರೂಪ್ಸ್ ಅಲ್ಲಿರ್ತಾರೆ, ನಾವು ಬರೀ ಥ್ರೂ ಮಿಸೈಲ್ಸ್ ಆ್ಯಂಡ್ ಡ್ರೋನ್ಸ್, ಏರ್ ಅಟ್ಯಾಕ್ಸ್ ಇದರಿಂದ ನಾವು ಮಾತಾಡ್ತಿದ್ದೀವಿ ಹೊರತಾಗಿ ಟ್ರೂಪ್ಸ್ ಕಾಂಟ್ಯಾಕ್ಟಲ್ಲಿ ಯುದ್ಧಗಳು ತುಂಬ ಇನ್ನು ಮುಂದೇನೂ ಕಡಿಮೆ. ಯಾಕಂದರೆ ನಾವು ಆಲ್ರೆಡಿ ಡಿಪ್ಲಾಯ್ ಎಲ್ಲೆಲ್ಲಿ ಆಗಬೇಕು ಆಗಿಬಿಟ್ಟಿದ್ದೀವಿ. ಈಗ ಮುಂದೇನು ನಾವು ಯುದ್ಧ ಮಾಡಿ ಅವ್ರದ್ದೊಂದು ಫೀಚರ್ ತೊಗೋಬೇಕು. ಆಮೇಲೆ ಎಲ್ಲರಿಗಿಂತ ಮುಂಚೆ ಎಲ್ಲರಿಗಿಂತ ಮೇಲ್ಪಟ್ಟು ಏನು ಒಂದಿರುತ್ತೆ ಅಂದರೆ ನ್ಯಾಷನಲ್ ಆಬ್ಜೆಕ್ಟಿವ್, ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಇರುತ್ತೆ. ನಾವು ಯಾವುದೇ ಒಂದು ಆರ್ಮಿ ತಯಾರು ಮಾಡಬೇಕಾದ್ರೆ ನಮ್ಮದು ನ್ಯಾಷನಲ್ ಇಂಟ್ರೆಸ್ಟ್ ಏನು, ನಮ್ಮದು ನ್ಯಾಷನಲ್ ಆಬ್ಜೆಕ್ಟಿವ್ ಏನು, ಅದನ್ನು ನೋಡಿಕೊಂಡು ನಾವು ಆರ್ಮಿನ ತಯಾರು ಮಾಡ್ತೀವಿ. ನಮ್ಮ ಇಂಡಿಯಾದ ನ್ಯಾಷನಲ್ ಇಂಟ್ರೆಸ್ಟು, ನ್ಯಾಷನಲ್ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ನಾವು ಎಕ್ಸ್ಪ್ಯಾನ್ಷನ್ನಿಗೆ ನೋಡ್ತಾನೆ ಇಲ್ಲ. ನಮ್ಮದು JNK ಎಷ್ಟಿದೆ, ಅಥವಾ ನಮ್ಮ ಭಾರತ ದೇಶ ಇಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ, ನಾವು ಇನ್ನೂ ಎಕ್ಸ್ಟೆಂಡ್ ಮಾಡಿ ಪಾಕಿಸ್ತಾನ ಒಳಗಡೆ ತೊಗೋಬೇಕು, ಚೈನಾ ಒಳಗಡೆ ತೊಗೋಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ. ಇಂಡಿಯಾ ಈಸ್ ಎ ಪೀಸ್ ಲವಿಂಗ್ ಕಂಟ್ರಿ ಸರೌಂಡೆಡ್ ಬೈ ಎನಿಮೀಸ್ ಆಲ್ ಅರೌಂಡ್ ಅಂತ ಹೇಳ್ತೀವಲ್ಲ, ಹಾಗೆ ಅದು ಏನಾಗಿದೆ ಅಂತಂದರೆ ಅದು ದುರದೃಷ್ಟವಶಾತ್ ಅನ್ಬೋದು, ಏನೋ ಅನ್ಬೋದು ಗೊತ್ತಿಲ್ಲ, ನಾವು ಪೀಸ್ ಲವಿಂಗೇ ಇದ್ದೀವಿ. ಆದರೆ ನಮ್ಮ ಸುತ್ತಮುತ್ತಲು ಏನಿದ್ದಾರೆ ನಮ್ಮ ಬಗ್ಗೆ ಒಂದು ಸಂಶಯ ಪಡುವಂಥ ಒಂದು ಈಗ ಇಂಡಿಪೆಂಡೆನ್ಸ್ ಸಿಕ್ಕಾಗಿಂದ ಒಂದು ಸಂಶಯ ಇದರಿಂದ ನಮ್ಮನ್ನು ನೋಡ್ತಾರೆ. ಈಗ ಎಷ್ಟೋ ಸಂಶಯ ಪಡ್ತಂಥ ಕೆಲವೊಂದು ದೇಶಗಳು ನಮ್ಮ ಈಗ ಫ್ರೆಂಡ್ಲಿ ಆಗಿದೆ, ಅದು ಬೇರೆ ವಿಷಯ. ಬಟ್ ಆದರೂ ಅಟ್ ಒನ್ ಟೈಮ್ ಎಲ್ಲರೂ ನಮ್ಮ ಸುತ್ತಲೂ ಇದ್ದಂಥವರು ಯಾರು ನಮ್ಮ ಒಂದು ವೈರಿ ಇದ್ದರು, ಅಥವಾ ನಮ್ಮನ್ನು ಬಹಳ ಸಸ್ಪೀಷಿಯಸ್ ಆಗಿ ನೋಡ್ತಿದ್ದಂಥ ದೇಶಗಳು, ರಾಷ್ಟ್ರಗಳಿದ್ವು ಅವು. ಬಟ್ ನಮಗೆ ಅದು ಯಾವುದು ಈಗ ಆಬ್ಜೆಕ್ಟಿವು, ಆ ಇಂಟ್ರೆಸ್ಟ್ ಇಲ್ಲ ಇಂಡಿಯಾಗೆ. ಸೊ ನಮಗೆ ಎಷ್ಟು ಬೇಕು ಟ್ರೂಪ್ಸು ಅಷ್ಟು ಸಾಕು. ಇನ್ನು ಮಿಕ್ಕಿದ್ದು ಎಲ್ಲಿ ನಾವು ಖರ್ಚು ಮಾಡಬೇಕು ಅಂತಂದರೆ ಟೆಕ್ನಾಲಜಿನಲ್ಲಿ ಖರ್ಚು ಮಾಡಬೇಕು. ಡ್ರೋನ್ಸ್ ಆಗಿರ್ಬೋದು, ಇದು ಈ ಥರ ಕೈಂಡ್ ಆಫ್ ವಾರ್ಫೇರ್, ಫ್ಯೂಚರಿಸ್ಟಿಕ್ ವಾರ್ಫೇರ್ 24/7 365 days ಇದು ನಡೀತಾನೆ ಇರುತ್ತೆ ಇನ್ಮೇಲಿಂದ. ಈ ಕೈಂಡ್ ಆಫ್ ವಾರ್ಫೇರ್ ಏನಿರುತ್ತೆ ಅಂತಂದರೆ ಇದು ಇನ್ಮೇಲಿಂದ ಬರೀ ಆಗ ಹಿಂದಿನ ಕಾಲದಲ್ಲಿ ಬರೀ ಮೈಥಾಲಜಿ ಅಷ್ಟಲ್ಲ, ನಾವು ಆಗ ಮುಂದೆ ಬೆಳಗ್ಗೆ ಸನ್ರೈಸ್ ಆದ ತಕ್ಷಣ ಶಂಖ ಓದ್ತಿದ್ರು, ಸನ್ಸೆಟ್ ಆದ ತಕ್ಷಣ ಮತ್ತೆ ಶಂಖ ಓದಿ ಅವ್ರವ್ರ ಶಿಬಿರಕ್ಕೆ ಹೋಗಿ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರು ಕೂಡ್ತಾಯಿದ್ರು. ಅಂಥ ಒಂದು ಬರೀ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಮಾತ್ರ ಅಲ್ಲ, ಇಲ್ಲ ಇನ್ಫ್ಯಾಕ್ಟ್ ಇಲ್ಲಿ ರಾಜರು ಯುದ್ಧ ಮಾಡಬೇಕಾದ್ರೂ ಹಿಂದಿನ ಕಾಲದಲ್ಲಿ ಅವ್ರು ಎಷ್ಟು ಪ್ರಿನ್ಸಿಪಲ್ಡ್ ಆಗಿ
ಯುದ್ಧ ಮಾಡ್ತಾ ಇದ್ರು ಅಂದರೆ ಯುದ್ಧದಕ್ಕಿಂತ ಮುಂಚೆ ಒಂದು ಸಂಧಿ ಇರ್ತಿತ್ತು ಅವ್ರಿಗೆ, ಒಂದು ಮೆಮೊರಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು. ಆ ಮೆಮೊರಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರ್ಕೊಳ್ತಾ ಇದ್ರು, ಯುದ್ಧ ಇಷ್ಟಾದಮೇಲೆ ಮಾಡಬಾರ್ದು, ಇದು ಇಂಥದ್ದೇ ವೆಪನ್ಸ್ ನಾವು ಯೂಸ್ ಮಾಡಬೇಕು, PWs ಕ್ಯಾಪ್ಚರ್ ಮಾಡಿದಾಗ ನಾವು ಅವ್ರಿಗೆ ನಾವು ಎಕ್ಸ್ಚೇಂಜ್ ಮಾಡಬೇಕು, ಗಾಯಾಳುಗಳನ್ನು ನಾವು ಟ್ರೀಟ್ಮೆಂಟ್ ಕೊಡಬೇಕು, ಇಂಥವೆಲ್ಲ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ ಮೇಲೆ ಯುದ್ಧ ಮಾಡ್ತಾ ಇದ್ವಿ. ಅಂದರೆ ಅಷ್ಟು ಪ್ರಿನ್ಸಿಪಲ್ಡಾಗಿ ಯುದ್ಧ ಮಾಡ್ತಾಯಿದ್ರು ಇಲ್ಲಿ ಜನ. ಅಂದರೆ ಅಷ್ಟು ಇಥಾಸ್ ಎಷ್ಟು ಸರಿಯಾಗಿತ್ತು ಅಂತ, ಇವನ್ ಇನ್ ಸೋಲ್ಜರಿಂಗ್ ಆ ಇಥಾಸ್ ನಾವು ಮಾಡಿಕೊಂಡೇ ಈಗ ಆಲ್ ಔಟ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತೀವಲ್ಲ, ಅದು ಮೊದಲು ವಾರಲ್ಲಿ ಇರಲಿಲ್ಲ, ಬರೀ ಲವಲ್ಲಿ ಅಷ್ಟೇ ಇತ್ತು. ಈಗ ವಾರಲ್ಲಿ ಬಂದದ್ದು ಇತ್ತೀಚೆಗೆ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತಿದ್ವಿ. ಬಟ್ ಈಗ ಎವ್ರಿಥಿಂಗ್ ಈಸ್ ಫೇರ್ ಇನ್ ವಾರ್ ಅನ್ನೋದು ಕಾನ್ಸೆಪ್ಟ್ ಏನು ಬಂದಿದೆ ಈಗ ಕೆಲವೊಂದು ಸೆಂಚುರೀಸಲ್ಲಿ ಮಾತ್ರ ಈಗೀಗ ಬಂದಿದೆ, ಮೊದಲು ಹಂಗಿರಲಿಲ್ಲ. ಆವಾಗ ವಿ ಯೂಸ್ ಟು ಫೈಟ್ ಅ ವೆರಿ ಪ್ರಿನ್ಸಿಪಲ್ಡ್ ವಾರ್. ಸೊ ಅದು ಬಹಳ ಚೇಂಜ್ ಆಗಿದೆ ಇವಾಗ ಅಂತ ನನಗನ್ಸುತ್ತೆ. ಸರ್, ವಾರ್ ಯಾಕೆ ನಿಲ್ಲದೇ ಇಲ್ಲ? ಯುಕ್ರೇನ್ ವಾರ್ ಆಯಿತು, ಪೆಹಲ್ಗಾಮ್ ವಾರ್, ಸಿಂಧೂರ್ ವಾರ್, ಇದಕ್ಕೆ ಎಂಡೇ ಇಲ್ವಾ? ವಾರ್ಗು ಅಂತ ಹೇಳಿದ್ರೆ ವಾರ್ ಇಟ್ಸ್ ಅನ್ ಇಂಡಸ್ಟ್ರಿ, ಅದು ವಾರ್ ಇದ್ದೇ ಇರುತ್ತೆ, ವಾರ್ ಮುಗಿಯಲ್ಲ. ಯಾಕೆಂತಂದರೆ ಇನ್ ದ ನೇಮ್ ಆಫ್ ರಿಲಿಜನ್, ಇನ್ ದ ನೇಮ್ ಆಫ್ ಟೆರಿಟೋರಿಯಲ್ ಎಕ್ಸ್ಪ್ಯಾನ್ಷನ್, ಇನ್ ದ ನೇಮ್ ಆಫ್ ಕ್ಲೇಮ್ಸ್ ಆ್ಯಂಡ್ ಕೌಂಟರ್ ಕ್ಲೇಮ್ಸ್. ಈಗ ನಾವು ಯುದ್ಧ ಮಾಡ್ತಿದ್ದಂಥವರು ಬರೀ ಭಾರತ ಮತ್ತು ಪಾಕಿಸ್ತಾನ ಮಾತ್ರ ಅಲ್ಲ, ಭಾರತ ಮತ್ತು ಚೈನಾ ಮಾತ್ರ ಅಲ್ಲ, ಈಗ 200 ದೇಶಗಳಿದೆ. ಈಗ ನಮ್ಮ ಜಗತ್ತಲ್ಲಿ ಎಷ್ಟು ದೇಶಗಳಿದೆ ಅಂತಂದರೆ ಒಟ್ಟು 196 UN ರಿಕಗ್ನೈಸ್ಡು ಸ್ಟೇಟ್ಸ್ ಇದೆ. ಅದಲ್ಲದೆ 6, 7, 8 ನಾನ್ ರಿಕಗ್ನೈಸ್ಡ್, ಅಂದರೆ UN ರಿಕಗ್ನೈಸ್ ಮಾಡದೇ ಇದ್ದಂಥದ್ದು ಒಂದು 6, 7, 8 ದೇಶಗಳಿದೆ. ಅಂದರೆ ಆಲ್ಮೋಸ್ಟ್ ಅಬೌಟ್ 202, 203, 4 ಇಲ್ಲಿ ಪ್ರಾಂತ್ಯಗಳ ದೇಶಗಳು. ಎಲ್ಲ ನಡುವೆ ಅವ್ರವ್ರ ನಡುವೆ ಕೆಲವೊಂದು ಇದು ಇದ್ದೇ ಇದೆ. ಅಂದರೆ ಏನೋ ಒಂದು ದ್ವೇಷ, ಅದು ಯಾವಾಗ ಎರೆಪ್ಟ್ ಆಗುತ್ತೆ ಗೊತ್ತಿಲ್ಲ. ಸೊ ಇಂಥದ್ದು ಒಂದು ಇಂಡಸ್ಟ್ರಿ ಬ್ಯಾಕಿಂಗೂ ಇದೆ. ಯಾಕಂದರೆ ಈಗ ಅವರು ಯಾರ್ಯಾರೋ ಒಂದು ಅಸೆಂಬ್ಲಿ ಲೈನ್ ತಯಾರು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. F-35 ಮಾಡೋರು, F-15 ಮಾಡೋರು, ಇದನ್ನೆಲ್ಲ ಮಾಡೋರು, ಅಮ್ಯುನಿಷನ್ ತಯಾರು ಮಾಡೋರು, ರೈಫಲ್ಸ್ ತಯಾರು ಮಾಡೋರು, ಅಣುಬಾಂಬ್ ತಯಾರು ಮಾಡೋರು, ಇವರಿಗೆಲ್ಲ ಒಂದು ಇಂಡಸ್ಟ್ರಿ ಇದೆ ಇದು. ಸೊ ಅವ್ರದ್ದು ಒಂದು ಮಾರಾಟ, ಅವ್ರದ್ದು ಬಿಸ್ನೆಸ್ ನಡಿಬೇಕಲ್ಲ. ಸೊ ಹೀಗೆ ಎಲ್ಲ ಕಡೆನೂ ಒಂದು ಇದ್ದೇ ಇರುತ್ತೆ ಸಣ್ಣ ಇದರಲ್ಲಿ. ಆದರೆ ನೇಚರ್ ಆಫ್ ವಾರ್ಫೇರ್ ಮೇ ಚೇಂಜ್. ವಾರ್ ವಿಲ್ ನಾಟ್ ಎಂಡ್, ಬಟ್ ನೇಚರ್ ಆಫ್ ವಾರ್ಫೇರ್ ಮೊದಲು ಹೆಂಗೆ ವರ್ಷಾನುಗಟ್ಟಲೆ ಯುದ್ಧ ನಡೀತಾ ಇತ್ತು. ಈಗ ನೋಡಿ, ಈಗ ಹೆಚ್ಚು ಕಡಿಮೆ ಈಗ ಹಂಗೆ ನೋಡಬೇಕು ಅಂತಂದರೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಈಗ ನಡೆದು ಆಲ್ಮೋಸ್ಟ್ 2 ವರ್ಷದ ಜಾಸ್ತಿ ಮುಂದೆ ಮೇಲೇ ಆಯಿತು. ವರ್ಷಾನುಗಟ್ಟಲೆ ನಡೆಯುವಂಥ ಯುದ್ಧನೂ ಇದೆ. ಆದರೆ ಯಾಕೆ ಅಂತಂದರೆ ಅದು ಆಲ್ ಔಟ್ ವಾರ್ ಇಲ್ಲ. ಅದು ಅಂದರೆ ಅವರು ಈಗ ನಾನು ಒಂದು ಬಾಂಬ್ ಹಾಕಿದ ತಕ್ಷಣ ಐ ಆಮ್ ಟ್ರೈಂಗ್ ಟು ಗಿವ್ ಯು ಎ ಮೆಸೇಜ್ ಎನಿಮಿಗೆ. ಅವನು ಮತ್ತೊಂದು ಬಾಂಬ್ ಹಾಕ್ತಾನೆ, ಅವನು ತನಗೆ ಅನುಕೂಲವಾದಾಗ ಅವನು ರಿಟಾಲಿಟರಿ ಆ್ಯಕ್ಷನ್ ತೊಗೊಳ್ತಾನೆ. ಸೊ ಯಾಕೆ ತೊಗೋತಾರೆ ಅಂತಂದರೆ ಅವರು ಒಂದು ಮೆಸೇಜ್ ಕೊಡ್ತಾರೆ. ಯಾಕಂದರೆ ಅವ್ರದ್ದು ಒಂದು ಪಬ್ಲಿಕ್ ಪ್ರೆಷರ್ ಇರುತ್ತಲ್ಲ, ಸರೆಂಡರ್ ಆಗ್ಬೋದು. ಇರಾನ್ ಯಾಕೆ ಅಟ್ಯಾಕ್ ಮಾಡ್ತು ಅಮೇರಿಕಾ ಮೇಲೆ, ಮೊನ್ನೆ US ಬೇಸ್ ಮೇಲೆ ಅಟ್ಯಾಕ್ ಮಾಡ್ತು. ಅಮೇರಿಕಾ ಮೇಲೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಹತ್ರ ಕ್ಷಮತಾ ಇಲ್ಲ. ಅಮೇರಿಕನ್ ಬೇಸಿಸ್ ಇದೆ ಎಲ್ಲಿ, ಈ ಪೂರಾ UAE-ನಲ್ಲಿ, ಕಟಾರಲ್ಲಿ, ಕುವೈತಲ್ಲಿ, ಇವೆಲ್ಲ ಅಮೇರಿಕನ್ ಬೇಸಸ್ ಇದೆ. ಅದ್ರ ಮೇಲೆ ಅಟ್ಯಾಕ್ ಯಾಕೆ ಮಾಡ್ತು ಅಂತಂದರೆ ಅದು ಒಂದು ರೀಚಲ್ಲಿತ್ತು, ಒಂದನೇದ್ದು. ಎರಡನೇದಂದರೆ ಇರಾನ್ ಪಬ್ಲಿಕ್ ಪ್ರೆಷರ್ ಇರುತ್ತೆ ಅಡ್ಮಿನಿಸ್ಟ್ರೇಷನ್ ಮೇಲೆ. ಅಯ್ಯೋ, ನಾವು ಹೊಡ್ತಾ ತಿಂದು ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ, ನಾವು ಹೆಂಗೆ ಸುಮ್ಮನೆ ಕೂತ್ಕೋಬೇಕು, ನಾವು ರಿಟಾಲಿಯೇಟ್ ಮಾಡಬೇಕಲ್ಲ. ಸೊ ಅವಾಗ ಅವರು ಅದು ಒಂದು ಫಿಕ್ಸ್ಡ್ ಮ್ಯಾಚ್ ಅಂತ ಹೇಳ್ತೀವಲ್ಲ, ಅದು ಫಿಕ್ಸ್ಡ್ ಮ್ಯಾಚ್ ಇತ್ತು, ಇದು ಗೊತ್ತಿಲ್ಲ. ಬಟ್ ಆದರೆ ಅವರು ಒಂದು ರಿಟಾಲಿಯೇಟರಿ ಆ್ಯಕ್ಷನ್ ತೊಗೊಂಡ್ರು. ಅದರಲ್ಲಿ ಜಾಸ್ತಿ ಯಾರಿಗೂ ನುಕ್ಸಾನ್ ಆಗಲಿಲ್ಲ, ಯಾಕಂದರೆ ಅದು ಪ್ರೀ ಡಿಸೈಡೆಡ್ ಇತ್ತು ಮೊದಲೇ. ಹಿಂಗೆ ಆಗಬೇಕು, ಹಿಂಗೆ ಮಾಡ್ತೀವಿ ಅಂತ ಮೊದಲೇ ಹೇಳಿದ್ರು ಅಂತ ನಮಗೆ ಅನಿಸುತ್ತೆ. ಅವ್ರಿಗೂ ಗೊತ್ತಿತ್ತು ಇದು ಹಿಂಗೆ ಅಟ್ಯಾಕ್ ಬರ್ತಾಯಿದೆ, ನಾವು ಹಿಂಗೆ ಮಾಡಬೇಕು ಅಂಥೇಳಿ. ಸೊ ಯಾವುದು ಕ್ಯಾಶುಯಾಲಿಟಿ ಜಾಸ್ತಿ ಆಗದೇ ಆ ಒಂದು ಯುದ್ಧ ಅಲ್ಲಿಗೆ ಸಮಾಪ್ತಗೊಂಡು. ಹೀಗಾಗಿ ಯುದ್ಧ, ನೇಚರ್ ಆಫ್ ವಾರ್ಫೇರ್ ವಿಲ್ ಚೇಂಜ್, ಬಟ್ ವಾರ್ ವಿಲ್ ನಾಟ್ ಎಂಡ್, ನಡೀತಾನೆ ಇರುತ್ತೆ. ಸುತ್ತಮುತ್ತ ಬರೀ ವಾರ ಇದೆ. ಇವಾಗ ಯುಕ್ರೇನ್ದಿರ್ಬೋದು, ಇಸ್ರೇಲ್ದಿರ್ಬೋದು, ಸಿಂಧು ಪ್ರಾಜೆಕ್ಟ್ಸ್ ಇರ್ಬೋದು, ಎಲ್ಲ ಇರ್ಬೋದು. ಸೊ ಎಲ್ಲರಿಗೂ ಒಂದು ಹೊಸದಾಗಿ ಭಯ ಶುರುವಾಗ್ತಿದೆ, ಏನಾದ್ರು 3rd ವರ್ಲ್ಡ್ ವಾರ್ ಆಗುತ್ತಾ? ವರ್ಲ್ಡ್ ವಾರ್ ಅಂದರೆ ಹೆಂಗೆ ಅದು? ವರ್ಲ್ಡ್ ವಾರ್ ಅಂತಂದರೆ ಈಗ ಬರೀ 10 ದೇಶವರೆಗೂ ಅವು ಯುದ್ಧ ಮಾಡಿದ್ರೆ, ಹಂಗೆ ಮಾಡಿದ್ರೆ ವರ್ಲ್ಡ್ ವಾರ್ ಅಂತ ಹೇಳಲ್ಲ ನಾವು. ಒಂದೊಂದು ಬ್ಲಾಕ್ ಆಗಬೇಕು. ಅಂದರೆ ಎಕ್ಸಿಸ್ ಆ್ಯಂಡ್ ಅಲೈಡ್ ಅಂತ ಹೇಳ್ತಿದ್ವಲ್ಲ, World War II ಎಕ್ಸಿಸ್ ಆ್ಯಂಡ್ ಅಲೈಡ್ ಅಂದರೆ ಮೆಜಾರಿಟಿ ಆಫ್ ದ ಕಂಟ್ರೀಸ್ ಒಂದು ಬ್ಲಾಕಿಗೆ ಹೆಲ್ಪ್ ಮಾಡೋದು, ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಟ್ರೂಪ್ಸ್ ಕಳಿಸೋದು, ಅವೆಲ್ಲ ಮಾಡಿದರೆ, ಆಮೇಲೆ ಇನ್ನೊಂದು ಬ್ಲಾಕಲ್ಲಿ ಅವ್ರದ್ದು ಅಲೈನ್ಡ್ ಒಂದು ಇದಿರುತ್ತೆ, ಅವರು ಎಲ್ಲ ಮಾಡಿದ್ರೆ ಅವು ಮೆಜಾರಿಟಿ ಆಫ್ ದ ನೇಷನ್ಸ್ ಒಂದಕ್ಕೊಂದು ಮಾಡಿದ್ರೆ ವಾರ್ಸೋ ಅಥವಾ ನ್ಯಾಟೋ ಅಂತ ಇದ್ದಾಗ ಆವಾಗ ನಾವು ಯುದ್ಧ ಅಂತ ಹೇಳ್ತೀವಿ. ಈಗ 4-5 ಕಂಟ್ರಿಗಳು ಯುದ್ಧ ಮಾಡಿದಾಗ ವರ್ಲ್ಡ್ ವಾರ್ದು ಭೀತಿ ಇರಲ್ಲ. ಯಾಕೆಂತಂದರೆ ಈಗ ಏನಾಗಿದೆ ಅಂದರೆ ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ ಇದೆ. ಈಗ ಒಂದು ಹಾಗೆ ಇಂಟ್ರೆಸ್ಟ್ ಹೇಳಬೇಕು ಅಂತಂದರೆ ಅಮೇರಿಕಾ ಈಸ್ ಇಂಡಿಯಾ ಎನಿಮಿ, ಬಟ್ ಅಮೇರಿಕಾ ಈಸ್ ಫ್ರೆಂಡ್ ಟು ಪಾಕಿಸ್ತಾನ್ ಈಸ್ ಆಲ್ಸೋ ಈಸ್ ಫ್ರೆಂಡ್ ಟು ಸಂಬಡಿ, ಬಟ್ ಇಂಡಿಯಾ ಈಸ್ ಇಸ್ರೇಲ್ ಫ್ರೆಂಡ್.
ಇಸ್ರೇಲ್ ಈಸ್ ಅಪೋಸಿಟ್ ಟು ಇರಾನ್, ಈ ಪಾಕಿಸ್ತಾನ್ ಈಸ್ ಇರಾನ್ ಫ್ರೆಂಡ್. ಹೀಗೆ ಏನಾಗಿದೆ ಅಂದರೆ ಆಮೇಲೆ ಪಾಕಿಸ್ತಾನ್ ಲೈಕ್ಸ್ ಚೈನಾ, ಚೈನಾ ಲೈಕ್ಸ್ ಪಾಕಿಸ್ತಾನ್, ಇಂಡಿಯಾ ಇಸ್ ಫ್ರೆಂಡ್ ಟು ರಷ್ಯಾ. ಸೊ ಹೀಗೆ ಏನಾಗಿದೆ ಅಂದರೆ ಈಗ ಡೆಫಿನೆಟ್ ಆಗಿ ಅಲೈಡ್ ಅಂದರೆ ಒಂದು ಬ್ಲಾಕ್ಸ್ ಇಲ್ಲ, ಇಲ್ಲಿ ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ ಇದೆ. ನಮ್ದು ಇಂಟ್ರೆಸ್ಟ್ ಇವ್ರ ಹತ್ರ ಇದೆ, ಅವ್ರ ಇಂಟ್ರೆಸ್ಟ್. ಈಗ ಮೊದಲು ಅಂತಿದ್ರು ಎನಿಮೀಸ್ ಎನಿಮಿ ಈಸ್ ಫ್ರೆಂಡ್ ಅಂಥೇಳಿ. ಆ ಒಂದು ಕಾನ್ಸೆಪ್ಟ್ ಇಲ್ಲ ಇವಾಗ. ಈಗ ಎವ್ರಿಬಡಿ ಈಗ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಒಂದು ಬರುತ್ತೆ. ಈಗ ನಾವು ಇಂಡಿವಿಜುವಲಿ ನೋಡ್ತೀವಿ, ನಂದು ಅಂದರೆ ಹೈಫನೇಟೆಡ್ ರಿಲೇಷನ್ಸ್ ಇಲ್ಲ ಇವಾಗ. ಈಗ ನಾವು ಯಾವಾಗಲೂ ನೋಡಬೇಕಾದ್ರೆ ಅಮೇರಿಕಾ ನಮ್ಮನ್ನು ನೋಡಬೇಕಾದ್ರೆ ಇಂಡಿಯಾ ಪಾಕಿಸ್ತಾನ್ ಅಂತ ಜೊತೆಗೆ ನೋಡ್ತಾಯಿದ್ರು. ಈಗ ಹೈಫನೇಟೆಡ್ ಇಲ್ಲ. ಎಲ್ಲ ರಿಲೇಷನ್ಸ್ ವರ್ಲ್ಡಲ್ಲಿ ಹೆಂಗಿದೆ ಅಂತಂದರೆ ಇಂಡಿವಿಜುವಲಿಸ್ಟಿಕ್ ಆಗಿದೆ. ನಂದು ಇಸ್ರೇಲ್ದು ರಿಲೇಷನ್ನೇ ಬೇರೆ, ನಂದು ಇರಾನ್ ರಿಲೇಷನ್ನೇ ಬೇರೆ. ನಾವು ಐ ಆಮ್ ಫ್ರೆಂಡ್. ಈಗ ಮೊದಲು ಹಂಗಿರ್ತಿತ್ತು, ನೀನು ಇರಾನ್ ಜೊತೆ ಫ್ರೆಂಡ್ಲಿ ಇದ್ದರೆ ಇಸ್ರೇಲ್ ಜೊತೆ ಫ್ರೆಂಡ್ಲಿ ಆಗೋಕ್ಕಾಗಲ್ಲ ಅಂತ. ಎಷ್ಟೋ ವರ್ಷಗಳು ನಾವು ಇಂಡಿಪೆಂಡೆನ್ಸ್ ಆದಮೇಲೆ ಇಸ್ರೇಲ್ ಜೊತೆ ಫ್ರೆಂಡ್ಲಿ ಇರಲಿಲ್ಲ ನಾವು. ಯಾಕೆ ಇರಲಿಲ್ಲ? ಇರಾನ್ ಇಂಟ್ರೆಸ್ಟ್ ನಮ್ಮ ಜೊತೆ ಇತ್ತು ಅಂತ. ಆಮೇಲೆ ಏನಾಯಿತು, ಈಗ ಹಂಗಿಲ್ಲ, ಹೈಫನೇಟೆಡ್ ರಿಲೇಷನ್ಸ್ ಇಲ್ಲ. ನಾವು ಇರಾನ್ ಜೊತೆ ಫ್ರೆಂಡ್ಲಿ ಇದ್ದೀವಿ, ಇಸ್ರೇಲ್ ಜೊತೆನೂ ಫ್ರೆಂಡ್ಲಿ ಇದ್ದೀವಿ. ಇಸ್ರೇಲ್ ಇರಾನ್ ವಾರ್ ಮಾಡ್ತಿರ್ಬೋದು, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಹಾಗೆ ಎಲ್ಲ ದೇಶಗಳು ಹೆಂಗಾಗಿದ್ದೇವೆ ಅಂತಂದರೆ ಇವಾಗ ಇಂಡಿವಿಜುವಲಿಸ್ಟಿಕ್ ರಿಲೇಷನ್ಸ್ ಬಿಲ್ಡ್ ಮಾಡ್ತಾ ಇದೆ. ಎಕನಾಮಿಕ್ ಇಂಟ್ರೆಸ್ಟ್ ಆಗಿರ್ಬೋದು, ಮಿಲಿಟರಿ ರಿಲೇಷನ್ಶಿಪ್ ಆಗಿರ್ಬೋದು. ಸೊ ಹೀಗಾಗಿ ಅವ್ರವ್ರದೇ ಇಂಡಿಪೆಂಡೆಂಟ್ ರಿಲೇಷನ್ಸ್ ಇದೆ ಹೊರತಾಗಿ ಯಾರು ಇನ್ನೊಂದು ಕಂಟ್ರಿಯಿಂದ ಇನ್ಫ್ಲೂಯೆನ್ಸ್ ಆಗಿ ರಿಲೇಷನ್ಶಿಪ್ ಬೆಳೆಸ್ತಾ ಇಲ್ಲ ಇವಾಗ. ವಿಲ್ ಕಮ್ ಟು ದ ಎಂಡ್ ಆಫ್ ಅವರ್ ಪಾಡ್ಕಾಸ್ಟ್. ನಿಮ್ಮದು ಲಾಸ್ಟ್ ಸರ್, ನಿಮ್ಮದು ಹಾಬೀಸ್. ರಾಜ್ಕುಮಾರ್ ಕಂಡ್ರೆ ತುಂಬ ಇಷ್ಟ ಅಂತ ನನಗೆ ಗೊತ್ತು. ನಿಮ್ಮದು ಹಾಬೀಸ್ ಏನೇನು? ಏನಿಲ್ಲ, ಅದೇ ಹೇಳ್ತಾರಲ್ಲ, ಈಗ ಒಬ್ಬ ಮನುಷ್ಯ ಹೆಂಗಿರಬೇಕು ಅಂತಂದರೆ ಕಂಪ್ಲೀಟ್ ಮ್ಯಾನ್ ಅಂತ ನಾವು ಓದ್ತಾನೆ ಇರ್ತಿದ್ವಿ. ಅಂದರೆ ಎನರ್ಜೆಟಿಕ್ ಆಗಿರಬೇಕು, ಎಂಫೆಟಿಕ್ ಆಗಿರಬೇಕು, ಎಜುಕೇಷನ್ ಇರಬೇಕು, ಎಕಾನಮಿಕಲಿ ಇಂಡಿಪೆಂಡೆಂಟ್ ಆಗಿರಬೇಕು, ಎಂಟರ್ಪ್ರೈಸಿಂಗ್ ಇರಬೇಕು, ಎಂಪೆಥೆಟಿಕ್ ಇರಬೇಕು. ಇವು ಎಲ್ಲ ಒಂದು ನಾವು ಒಂದು ಚೌಕಟ್ಟಲ್ಲಿ ನಾವು ಅನಲೈಸ್ ಮಾಡಿದಾಗ ಎಲ್ಲ ಒಂದು ಅಂದರೆ ಒಂದು ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಅಂತ ನಾವು ಅದು ಒಂದು ಆ ಇದೇನಿದೆ ಲೇಬಲ್ ನನಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ ನನಗೆ ಅನಿಸ್ತದೆ. ಅಂದರೆ ಅಕಾಡೆಮಿಕ್ಲಿನೂ ಸ್ವಲ್ಪ ಇದು ಇರಬೇಕು, ಓದ್ತಾನೆ ಇರಬೇಕು. ಎರಡನೇದು ಅಂತಂದರೆ ಸ್ಪಿರಿಚುವಲ್ ಒಂದು ಇನ್ಕ್ಲಿನೇಷನ್ ಇರಬೇಕು. ಯಾವಾಗಲೂ ಒಂದು ಸ್ಪಿರಿಚುವಲ್ ಇದ್ರ ಬಗ್ಗೆನೂ ಇದು ಇರಬೇಕು. ಆಮೇಲೆ ಮ್ಯೂಸಿಕ್ ಬಗ್ಗೆ ಇರಬೇಕು, ಅಥವಾ ಟ್ರಾವೆಲ್ ಆ್ಯಂಡ್ ಟ್ರೆಕ್ಕಿಂಗ್ ಬಗ್ಗೆನೂ ಒಂದು ಇಂಟ್ರೆಸ್ಟ್ ಇರಬೇಕು, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಬಗ್ಗೆ ಇರಬೇಕು. ಅಂದರೆ ಎಲ್ಲ ದೃಷ್ಟಿಯಿಂದನೂ ಒಂದು ಮೈಂಡಿಗೆ, ಒಂದು ಬಾಡಿಗೆ, ಒಂದು ಆತ್ಮಕ್ಕೆ, ಮೂರಕ್ಕೂ ಒಂದು ಹಾಬಿ ನಾವು ದಿನಾಗ್ಲೂ ಮೇಂಟೈನ್ ಮಾಡ್ತಾ ಇದ್ದರೆ ಒಂದು ಫಿಸಿಕಲಿ, ಮೆಂಟಲಿ ಆ್ಯಂಡ್ ಇದಕ್ಕೆ ನಮ್ಮ ಆತ್ಮಕ್ಕೆ ಎಲ್ಲ ದೃಷ್ಟಿ ಮೂರಕ್ಕೂ ಒಂದೊಂದು ಹಾಬಿ ಇಟ್ಕೊಂಡಿರಬೇಕು. ಅದನ್ನು ರೆಗ್ಯುಲರ್ಲಿ ನಾವು ಫೀಡ್ ಮಾಡ್ತಾ ಇದ್ದರೆ ಇವು ಮೂರನ್ನೂ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ, ಅದು ಹೇಳ್ತೀವಲ್ಲ ಮನೋಧರ್ಮ, ಆತ್ಮಧರ್ಮ, ಇದಕ್ಕೆ ಅಂತ ಹೇಳ್ತೀವಲ್ಲ ಬಾಡಿಲಿ, ಇವೆಲ್ಲ ಫಂಕ್ಷನ್ಸ್ ನಾವು ಮಾಡ್ತಾನೆ ಇರಬೇಕು. ಆವಾಗ ಅದಕ್ಕೆ ಸೊ ಅದನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಎಲ್ಲದರಲ್ಲೂ ಒಂದಿಷ್ಟು ಆ್ಯಕ್ಟಿವಿಟಿ, ಒಂದಿಷ್ಟು ಲೈಫಲ್ಲಿ ಹೆಂಗೆ ಅಂತಂದರೆ ನಾನು ಹೇಳಿದಿಲ್ಲ, ಈಗ ಹುಳಿ ಮಾಡಬೇಕಾದ್ರೆ ಕೊನೆಗೆ ಏನು ಹಾಕ್ತೀವಿ ನಾವು? ತಡಕ ಹಾಕ್ತೀವಿ. ತಡಕ ಹಾಕಬೇಕು ಅಂದರೆ ಸ್ಪೈಸ್ ಇರಬೇಕು ಅಂತ. ಅದಕ್ಕೆ ಲೈಫಲ್ಲಿ ಸ್ಪೈಸ್ ಇರಬೇಕು ಅಂತಂದರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಬಿಕಮ್ ಇಂಟ್ರೆಸ್ಟಿಂಗ್. ಅಂದರೆ ಒಂದು 10 ಫೀಲ್ಡಲ್ಲಿ ನಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಆಟೋಮೆಟಿಕಲಿ ಐ ಬಿಕಮ್ ಇಂಟ್ರೆಸ್ಟಿಂಗ್. ಎಲ್ಲೋ 4 ಜನ ನಾನು ಈಗ ಹೆಣ್ಮಕ್ಳ ಜೊತೆ ಹೋಗಿ ಬಂಗಾರದ ಬಗ್ಗೆ ನಾನು ಮಾತಾಡಿದ್ರೆ ಅವ್ರು ತುಂಬ ಹುರುಪು ಅವ್ರಿಗೆ. ಸೊ ಹಾಗೆ ಸಾರಿಗಳ ಬಗ್ಗೆ ಮಾತಾಡಿದ್ರೆ ಚಿಕ್ಕಪೇಟಲ್ಲಿ ಇದು ಸಿಗುತ್ತೆ ಅಂತ. ಹಾಗೆ ನಾನು ಯಾವ ಒಂದು ಗ್ರೂಪಲ್ಲಿ ಸಿಕ್ಕೊಂಡಾಗ ಆ ಗ್ರೂಪಿನ ಅವ್ರದ್ದೇನು ಇಂಟ್ರೆಸ್ಟ್ ಇದೆ, ಹುಡುಗರ ಬಗ್ಗೆ ನಾನು ಇದ್ದಾಗ, ಆ ಹುಡುಗರು ಇದ್ದಾಗ ಅವ್ರ ಜೊತೆ ಅವ್ರಿಗೆ ಇದ್ದಂಗೆ ನಾನು ಮಾತಾಡಬೇಕು ಅಂತಂದರೆ ಹೆಂಗಿರುತ್ತೆ, ನಾನು ಅದ್ರ ಬಗ್ಗೆ ಅವ್ರ ಬಗ್ಗೆ ನಾನು ಮೊದಲೇ ತಿಳ್ಕೊಂಡಿರಬೇಕು. ಅದಕ್ಕೆ ವೆನ್ ಯು ಆರ್ ಇಂಟ್ರೆಸ್ಟೆಡ್ ಯು ಬಿಕಮ್ ಇಂಟ್ರೆಸ್ಟಿಂಗ್ ಅನ್ನೋ ಒಂದು ನನ್ನ ಒಂದು ಅನಿಸಿಕೆ. ಸೊ ಆ ಒಂದು ಇದರಲ್ಲಿ, ಆ ಒಂದು ನಿಟ್ಟಿನಲ್ಲಿ ಆಟ, ಊಟ, ನೋಟ ಇವೆಲ್ಲ ಒಂದು ಚೌಕಟ್ಟಲ್ಲಿ ದಿನಾಗ್ಲೂ ನನ್ನ ಒಂದು ಅಭ್ಯಾಸ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಸರ್, ನನಗೆ ಗೊತ್ತು ನಿಮ್ಮ ಹಾಬೀಸಲ್ಲಿ ಸಿಂಗಿಂಗ್ ಈಸ್ ಮೋಸ್ಟ್ ತುಂಬ ಇಷ್ಟಪಟ್ಟು ಕೇಳೋದು, ಹಾಡೋದು. ನಮಗೋಸ್ಕರ ಯಾವುದಾದ್ರೂ ಒಂದು ರಾಜ್ಕುಮಾರ್ ಸಾಂಗ್ ಇವಾಗ. ಇಲ್ಲ, ಹಾಡು ಮತ್ತೊಬ್ರಿಗೆ ಕೇಳಿಸುವಂಥ ಹಾಡು ನಾನು ಹಾಡಲ್ಲ. ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ಪ್ಲೀಸ್. ರಾಘವೇಂದ್ರ ಸ್ವಾಮಿಗಳ ಮೇಲೇನೆ ಒಂದು ಹಾಡು ಹೇಳ್ಬಿಡೋಣ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ತಾಳಲಾರೆ ರಾಘವೇಂದ್ರ ಕೇಳುವಾಸೆಯ, ಬಾಳಿನಲ್ಲಿ ಬೆರೆಸು ನಿನ್ನ ನಾದ ಮಹಿಮೆಯ, ಒಮ್ಮೆ ನಿನ್ನ
ವೀಣೆಯನ್ನು ನುಡಿಸಲಾರೆಯ ಗಾನಲಹರಿ ಜಗವನೆಲ್ಲ ತುಂಬಿ ಕುಣಿಸಲಿ ನಾದಗಂಗೆ ಎಲ್ಲಿ ಜೀವ ರಾಶಿ ಮುಳುಗಲಿ ನಾನು ಎಂಬ ಮೋಹವಿಂದೆ ಕರಗಿ ಹೋಗಲಿ ನೀನೇ ತನುವ ಮನವ ತುಂಬಿ ಬಾಳು ಬೆಳಗಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ. ಥ್ಯಾಂಕ್ ಯು ಸೋ ಮಚ್ ಸರ್. ವೆರಿ ನೈಸ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ನಾವು ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ವಿ ನಿಮ್ಮ ಪಾಡ್ಕಾಸ್ಟ್ನ. ಥ್ಯಾಂಕ್ ಯು ಸೋ ಮಚ್ ಸರ್. ಇಬ್ಬರಿಗೂ ನನ್ನನ್ನು ಕರೆಸಿದ್ದಕ್ಕೆ, ಸೈನಿಕರ ಬಗ್ಗೆ ಮಾತಾಡೋಕ್ಕೆ ಯಾವಾಗಲೂ ನನಗೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಇಟ್ ಈಸ್ ದೇರ್ ವರ್ಕ್ ಆ್ಯಂಡ್ ಮೈ ವರ್ಡ್ಸ್. ನನ್ನ ಮಾತುಗಳಷ್ಟೇ, ಆದರೆ ಅವ್ರದ್ದು ಕೆಲಸ ಅವ್ರದ್ದು. ಸೊ ಐ ಆಲ್ವೇಸ್ ಸೇ ಇಟ್ ಈಸ್ ದೇರ್ ವರ್ಕ್ ಆ್ಯಂಡ್ ಮೈ ವರ್ಡ್ಸ್. ಸೊ ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಕೂತೆ ಅಂತಂದರೆ ಅದಕ್ಕೆ ಟೈಮ್ ಇಲ್ದೇ ಮಾತಾಡ್ತಾ ಇರ್ಬೋದು. ಯಾಕಂದರೆ ಅಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಸೊ ಸೈನಿಕರ ಬಗ್ಗೆ ಹೇಳಬೇಕು, ಒಂದೇ ತಾಸಲ್ಲಿ ಮುಗಿಸ್ಬೇಕು ಅನ್ನೋದು ಅದು ಅಸಾಧ್ಯ ಕೆಲಸ ಅದು. ಯಾಕಂದರೆ ನಾನು ಒಂದೊಂದು ಬ್ಯಾಟ್ಲ್ ಬಗ್ಗೆ ಹೇಳ್ತಾ ಹೋದರೆ ಹೇಳ್ತಾನೆ ಹೋಗ್ಬೋದು. ಬಟ್ ಇವತ್ತಲ್ಲ, ಮತ್ತೊಂದು ದಿನ ಸಿಗೋಣ ಹಿಂಗೇನೆ. ನಿಮ್ಮ ಕರೆದಿದ್ದಕ್ಕೆ, ಸೈನಿಕರ ಬಗ್ಗೆ ಕೇಳಿದ್ದಕ್ಕೆ ಧನ್ಯವಾದಗಳು. ನಮಗೂ ಇದು ತುಂಬ ಹೆಮ್ಮೆ ಕೊಟ್ಟಿದೆ. ಒಂದು ಆಪರ್ಚುನಿಟಿ ಸಿಕ್ತು ನಮಗೂ ನಮ್ಮ ಸೈನಿಕರ ಬಗ್ಗೆ ಮಾತಾಡೋದಕ್ಕೆ. ತುಂಬ ಖುಷಿ ಆಯಿತು ಸರ್. ಅದಕ್ಕೆ ನಾಗರಿಕ ನಾನು ಒಂದು ಸ್ಟ್ರೆಂತು ಹೇಳಿದೆ. ಒಂದು ಸ್ಟ್ರೆಂತು, ಭಾರತ ಸೈನಿಕನ ಸ್ಟ್ರೆಂತ್ ಏನು ಅಂತಂದರೆ ಈ ಇಕ್ವಿಪ್ಮೆಂಟು, ಟ್ರೈನಿಂಗು, ಗ್ರೂಮಿಂಗು ಅದೆಲ್ಲ ಇದ್ದೇ ಇದೆ. ನಮ್ಮ ಸಿಟಿಸನ್ಸ್ ಏನಿದ್ದಾರೆ, ನಮ್ಮ ಭಾರತ ದೇಶದ ವಾಸಿಗಳೇನಿದ್ದಾರೆ, ಅವರ ಬ್ಯಾಕಿಂಗ್ ಏನಿದೆ ನಮ್ಮ ಸೈನಿಕರಿಗೆ, ಅದು ಒಂದು ದೊಡ್ಡ ಸ್ಟ್ರೆಂತು ಅಂತ ನನಗನ್ಸುತ್ತೆ. ಅದು ಎಲ್ಲ ಸಿಟಿಸನ್ಸ್ ಕೊಟ್ಟಂಥ ಒಂದು ಸಪೋರ್ಟ್. ಇವತ್ತು ಯಾವುದೇ ಸರ್ವೆ ಮಾಡಿದ್ರು ಬೆಸ್ಟ್ ಪ್ರೊಫೆಷನ್ ಇನ್ ಇಂಡಿಯಾ ಅಂತಂದರೆ ಎಲ್ಲರೂ ಇಂಡಿಯನ್ ಆರ್ಮಿ ಟ್ರಿಕ್ ಮಾಡ್ತಾರೆ. ಅಂದರೆ ಎಲ್ಲರ ಮೇಲೆ ಇದ್ದಂಥ ಒಂದು ಪ್ರೀತಿ, ಪ್ರೇಮ, ವಿಶ್ವಾಸ ಇದ್ದಂಥ ಆ ಒಂದು ಶಕ್ತಿ ಸೈನಿಕನಲ್ಲಿದೆ ಅಂತ ನನಗನ್ಸುತ್ತೆ. ಆ ಒಂದು ಶಕ್ತಿ, ಯಾಕಂದರೆ ಹಿ ನೋಸ್ ಹಿ ಈಸ್ ದ ಲಾಸ್ಟ್ ಹೋಪ್ ಆಫ್ ದ ನೇಷನ್. ಈಗ ನಮ್ಮ ಹತ್ರ ಒಂದು ಬೇಟನ್ ಬಂದಾಗ, ಒಂದು ರಿಲೇ ರೇಸಲ್ಲಿ, ಈಗ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಸೋತಾಗ, ಪೊಲೀಸ್ ಸೋತಾಗ, ಪ್ಯಾರಾಮಿಲಿಟ್ರಿ ಸೋತಾಗ ಕೊನೆಗೆ ಬರೋದು ಎಲ್ಲಿಗೆ ಬರುತ್ತೆ ನಮಗೆ ಅಂತಂದರೆ ಸುನಾಮಿ ಆಗಿರ್ಬೋದು, ಅರ್ತ್ಕ್ವೇಕ್ ಆಗಿರ್ಬೋದು, ರೋಡ್ ಬ್ಲಾಕ್ ಆಗಿರ್ಬೋದು, ಎಲ್ಲ ಕಡೆ ಆರ್ಮಿದವ್ರು ಯಾಕೆ ಬರ್ತಾರೆ ಅಂತಾರೆ, ಎಲ್ಲ ಮುಗಿದ ಮೇಲೆ ನಮ್ಮ ಹತ್ರ ಅದೊಂದು ಬೇಟನ್ ಬಂದಿದೆ ಅಂತಂದರೆ ನೌ ಐ ಕಾಂಟ್ ಲೆಟ್ ಡೌನ್ ಮೈ ಕಂಟ್ರಿ, ಅವ್ರ ಕಂಟ್ರಿ ಮೆನ್ ಅನ್ನೋ ನಮಗೆ ಒಂದು ಸೈಕಲಾಜಿಕಲ್ ಒಂದು ಫೀಲಿಂಗ್ ಇದೆ. ಅದಕ್ಕೆ ವಾಟ್ ಈಸ್ ಒನ್ ಸಿಂಗಲ್ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯನ್ ಸೋಲ್ಜರ್ ಟು ಇಂಡಿಯನ್ ನೇಷನ್ ಅಂತ ಯಾರಾದರೂ ನಾನು ಕೇಳಿದ್ರೆ ನಾನು ಒಂದೇ ಒಂದು ಹೇಳೋದು, ಅದು ಏನಂತಂತಂದರೆ ಇಫ್ ದೆರ್ ಈಸ್ ಅನ್ ಐಡಿಯಾ ಆಫ್ ಇಂಡಿಯಾ ಅಲೈವ್ ಟುಡೇ, ಇಟ್ ಈಸ್ ಬಿಕಾಸ್ ಆಫ್ ಇಂಡಿಯನ್ ಸೋಲ್ಜರ್ ಅಂತ ನನಗೆ ಅನಿಸುತ್ತೆ. ಇವತ್ತು ಭಾರತ ದೇಶ ಇಷ್ಟೊಂದು ಪ್ರಾಸ್ಪರಸ್ ಆಗಿ ಒಂದು ನೆಕ್ಸ್ಟ್ ಒಂದು ಇದಕ್ಕೆ ಹೋಗಿದೆ ಅಂತಂದರೆ ಅದಕ್ಕೆ ಬಹಳ ಒಂದು ಇದರಿಂದ ಕ್ರೆಡಿಟ್. ಇಟ್ ಈಸ್ ನಾಟ್ ದ್ಯಾಟ್ ಇಂಡಿಯನ್ ಸೋಲ್ಜರ್ ಸುನಾಮಿನಲ್ಲಿ, ಅರ್ತ್ಕ್ವೇಕಲ್ಲಿ, ರೋಡ್ ಬ್ಲಾಕಲ್ಲಿ, ಟ್ರೈನ್ ಆಕ್ಸಿಡೆಂಟಲ್ಲಿ ಅಥವಾ 4 ಯುದ್ಧಗಳನ್ನು ಗೆದ್ದದ್ದು ಅದೆಲ್ಲ ಇದ್ದದ್ದೇ ಇದೆ. ಅದಲ್ಲದೆ ಇವತ್ತು ಭಾರತ ದೇಶದ ಒಂದು ಐಡಿಯಾ ಅದು ಇನ್ನೂ ಉಳಿವಾಗಿದೆ ಅಂತಂತಂದರೆ ಅದಕ್ಕೆ ಬಹಳ ಒಂದು ಕಾರಣ ಸೈನಿಕ ಅಂತ ನನಗನ್ಸುತ್ತೆ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಸ್ಮಾಲ್ ಟೋಕನ್ ಆಫ್ ಥ್ಯಾಂಕ್ಸ್ ನಮ್ಮ ಟಾಕ್ಸಿಂದ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.